ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಪ್ರಣಾಮಗಳು. ಚಿನ್ಮಯ ಜ್ಞಾನಿ ಮಹಾಶರಣ ಶುದ್ಧ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಚನ್ನಬಸವೇಶ್ವರರ ಶ್ರೀಪಾದಗಳನ್ನು ಎನ್ನ ಋನ್ಮಂದಿರದಲ್ಲಿ ಸ್ಮರಿಸುತ್ತಾ, ಷಟಸ್ಥಲ ವಚನಗಳ ಸ್ಥಳಕಟ್ಟುಗಳ ಪೈಕಿ ಪ್ರಾಣಲಿಂಗ ಆಚಾರಲಿಂಗ ಸ್ಥಳ, ಅದರಲ್ಲಿ 1ನೇ ವಚನ ಗುರುವಿನ ಆಜ್ಞೆ ಸಹಿತ ಅಷ್ಟಾವರಣ ಸಂಪನ್ನನಾಗಿ ಗುರುವಿನ ಆಜ್ಞೆ ಸಹಿತ 64 ಶೀಲಗಳನ್ನು ಹೇಳ್ತಾ ಇದ್ದಾರೆ. ನಿನ್ನೆ ದಿವಸ 64 ಶೀಲಗಳ ಪೈಕಿ ಸಂತೃಪ್ತಿ ಮತ್ತು ಸ್ಮರಣ ಸಂತೃಪ್ತಿ ಇದ್ದುದರಲ್ಲಿ ತೃಪ್ತಿಯಾಗಿರೋದು, ಇಲ್ಲದ್ರ ಬಗ್ಗೆ ಅತೃಪ್ತಿ ದುರಾಶೆ ಇರಬಾರದು ಅನ್ನಂತ ಉಪದೇಶ. ಭಕ್ತನೇ ನಿನ್ನ ಮನ ಹೆಣ್ಣಿನೊಳಗಾದಡೆ ವಿವಾಹವಾಗಿ ಕೂಡು. ಸಿದ್ದರಾಮೇಶ್ವರ ಹೇಳ್ತಾರೆ, ಹೆಣ್ಣು ಬೇಕನ್ನಿಸ್ತಿತ್ತು, ನಿನ್ನ ಜೊತೆ ಬೇಕಂದ್ರ ವಿವಾಹವಾಗಿ ಕೂಡು. ಮತ್ತೆ ಭಕ್ತನೇ ನಿನ್ನ ಮನ ಮಣ್ಣಿನೊಳಗಾದಡೆ ಕೊಂಡು ಆಲಯವ ಮಾಡು. ಖರೀದಿ ಮಾಡಪ್ಪ, ಜಾಗ ಖರೀದಿ ಮಾಡು, ಖರೀದಿ ಮಾಡಿ ಮನಿ ಕಟ್ಕೋ. ಭಕ್ತನೇ ನಿನ್ನ ಮನ ಹೊನ್ನಿನೊಳಗಾದಡೆ ಬಳಲಿ ದೊರಕಿಸಿಕೋ. ಮನಿ ಬೇಕು, ಹೆಣ್ಣು ಜೊತೆ ಬೇಕು, ಆದ್ರೆ ಬಂಗಾರ ಬೇಕು ತಿನ್ನ ದೊಡ್ಡ ಆಸೆ ಇತ್ತು ಅಂತಂದ್ರ ಹೆಚ್ಚಿಗೆ ದುಡಿ ಅಂತ ಬಳಲಿ ದೊರಕಿಸಿಕೋ. ಯಾರ ಮನ್ಯಾಗ ಎಷ್ಟು ಬಂಗಾರ ಹೆಚ್ಚದ ಅಂದ್ರೆ ಅವ್ರು ಅಷ್ಟಿಷ್ಟು ಬಳಲೇರಂತವ್ರು, ಅವಶ್ಯಕತೆಗಿಂತ ಹೆಚ್ಚು ಹೈರಾಣಾಗ್ಯಾರಂತ ಮಾಡಿ ಜಮಾಸ್ಕೊಂಡಿರ್ತಾರ. ಬಳಲಿ ದೊರಕಿಸಿಕೋ. ನೀ ಏನಾರೇ ಮಾಡು, ಆದರೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನನ ಸ್ಮರಣೆಯಲ್ಲಿರು. ಅದು ಬಹಳ ಮುಖ್ಯ. ಪರಮಾತ್ಮನ ಸ್ಮರಣೆ, ಸತ್ಯ ಶುದ್ಧ ಕಾಯಕ ಮಾಡಿ ದುಡಿದುದ್ರಾಗೆ ಬಂದದ್ದನ್ನ ತೃಪ್ತಿಯಲ್ಲಿದ್ದು ಹೆಚ್ಚಿನ ಆಸೆ ಮಾಡ್ಲಾರ್ದಂಗ ನಮಗದು ಸಿಗಲಿಲ್ಲ ಅಂತಂದ್ರೆ ದುರಾಸೆ ವಾಮ ಮಾರ್ಗದಿಂದ ಅದನ್ನು ಸಂಪಾದಿಸ್ಕೋಬೇಕನ್ನಂತ ಕೆಟ್ಟ ಬುದ್ಧಿ ಬೇಡ ಅಂತ ಅದೊಂದು ಶುದ್ಧವಾಗಿರಲಿ. ಬಂಗಾರ ಇದ್ರೂ ಸರಿ, ಇರ್ಲಿಲ್ಲ ಅಂದ್ರೂ ಸರಿ, ಮಣ್ಣು ಇದ್ರೂ ಸರಿ, ಆಸ್ತಿ ಇದ್ರೂ ಸರಿ, ಇರ್ಲಿಲ್ಲ ಅಂದ್ರೂ ಸರಿ, ಆದ್ರ ವಾಮ ಮಾರ್ಗಗಳು ಬೇಡ ಅಂತ ಹೇಳ್ತಾರೆ. ಕೆಟ್ಟ ದಾರಿ ಹಿಡಿದು ಹೋಗಬೇಡ. ತೃಪ್ತಿಯ ಸ್ಮರಣೆ ಅಂತಂದ್ರೆ ಏನದ? ನಾವು ಏನು ಸ್ಮರಿಸ್ತೀವಿ, ಯಾವದನ್ನ ಸ್ಮರಿಸ್ತಾ ಇದ್ರೆ ನಾವು ಮೃತ್ಯುವಿನ ಕಡೆಗೆ ಹೋಗ್ತೀವಿ, ಯಾವದನ್ನ ಸ್ಮರಿಸ್ತಾ ಇದ್ರೆ ನಾವು ಅಮೃತತ್ವ ಹೊಂದುತ್ತೀವಿ ಅನ್ನೋದು ತಿಳ್ಕೋಬೇಕು. ಯಾಕೆ ಸ್ಮರಣೆ ಮಾಡಂತಾರ? ಸ್ಮರಣೆಯ ಶೀಲ ಏನದಂದ್ರೆ, ನೀವು ಪರಮಾತ್ಮನ ಸ್ಮರಣೆಯಲ್ಲಿದ್ದಾಗ ನಿಮ್ಮ ಆಯುಷ್ಯದ ಗಡಿಯಾರ ನಿಂತು ಬಿಡ್ತದೆ. ಆಯುಷ್ಯ ಮುಂದೆ ಹೋಗಂಗಿಲ್ಲ. ಪರಮಾತ್ಮನ ಸ್ಮರಣೆ ಏನಂತಿರೋದಕ್ಕೆ ಯಾಗ ಯಜ್ಞ ಪೂಜೆ ಮಾಡ್ಕೊತಿರ್ಬೋದು, ಧ್ಯಾನ ಮಾಡ್ಕೊತಿರ್ಬೋದು. ಪರಮಾತ್ಮನ ವಿಚಾರವಾಗಿ ಸತ್ ಚಿತ್ತಾನಂದ ನಿತ್ಯ ಪರಿಪೂರ್ಣ ಜೀವ ಜಗತ್ ಈಶ್ವರ ಸದ್ಗುರುವಿನ ವಚನಗಳ ಶ್ರವಣ ಮನನ ನಿಧಿಧ್ಯಾಸನ ಇವು ಮಾಡ್ತಾ ಇದ್ರ ಇವುಗಳ ಪರಿಣಾಮ ಮೋಕ್ಷದ ಕಡೆ ಹೋಗ್ತದೆ. ಮೋಕ್ಷ ಸಾಧನೆ ಮಾಡ್ತಾ ಇರ್ತೀರಿ ಅಂತಂದ್ರ ಅಮೃತತ್ವದ ಕಡೆಗೆ ಹೋಗ್ತೀರಿ. ಭೋಗ ಸಾಧನ ಮಾಡ್ತಾ ಇದ್ರಿ ಅಂತಂದ್ರೆ ಮೃತ್ಯುವಿನ ಕಡೆ ಹೋಗ್ತಿರ್ತೀರಿ. 100% ಅಮೃತ ಸಾಧನೆನೂ ಮಾಡಕ್ಕಾಗಲ್ಲ, 100% ಭೋಗ ಸಾಧನೆನೂ ಮಾಡಕ್ಕೆ ಬರ್ತದ. ಅದು ಮಾಡಿದ್ರೆ ಜಲ್ದಿ ಮೃತ್ಯು ಬರ್ತದ ಅಷ್ಟೇ, ಮೃತ್ಯುವಿನ ಕಡೆಗೆ ಹೋಗ್ಬಿಡ್ತೀವಿ. ಹಂಗಾಗಬಾರ್ದು.
ಅದಕ್ಕೆ ಏನ್ ಮಾಡಬೇಕು, 50% ಅದು 50% ಇದು ಮಾಡ್ಕೋತ ಹೋಗ್ಬೇಕು, ಎರಡು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ಅದಕ್ಕೆ ಈಗ ನಾನು ಏನನ್ನು ಸ್ಮರಿಸ್ತಾ ಇದ್ದೀನಿ ಅನ್ನೋ ಅರಿವು ಸದಾಕಾಲ ಇರಬೇಕು. ನಿಮ್ಮ ಸ್ಮರಣೆ ಮನಸ್ಸನ್ನ ನಿಮ್ಮಿಂದ ಭಿನ್ನವಾಗಿಟ್ಟು ನೋಡುವ ಒಂದು ಕೌಶಲ್ಯ ಬೆಳೆಸ್ಕೋಬೇಕು. ನೀವೇ ಮನಸ್ಸು ಅಲ್ಲ, ನೀವೇ ಮನಸ್ಸು ಅಂತ ತಿಳ್ಕೊಂಡು ಮನಸ್ಸಿನಂಗೆ ಹೋಗ್ಬೇಕಂತೀರಿ, ಅದು ಆಗಲ್ಲ. ಹೆಂಗಾಗ್ಬೇಕಪ್ಪ ಅಂತಂದ್ರೆ ಮನಸ್ಸನ್ನ ಭಿನ್ನವಾಗಿ ನೋಡೋದು ಕಲಿಬೇಕು. ಈಗ ಟಿವಿ ಹೆಂಗ್ ನೋಡ್ತಿರಲ್ಲ ನೀವು, ಟಿವಿ ಹಾಗೆ ನಿಮ್ಮ ಮನಸ್ಸನ್ನ ಸಪರೇಟ್ ಆಗಿ ನೋಡ್ಬೇಕು. ಈ ಮನಸ್ಸು ಈಗ ಏನ್ ವಿಚಾರ ಮಾಡ್ಲಿಕ್ಕತ್ತದ, ಏನ್ ಸಂಕಲ್ಪ ಮಾಡ್ಲಿಕ್ಕತ್ತದ, ಏನ್ ವಿಕಲ್ಪ ಮಾಡ್ಲಿಕ್ಕತ್ತದ, ಏನ್ ನೆನಸ್ಲಕತ್ತದ, ಎದ್ರಾಗ ಆಸಕ್ತಿ ವಹಿಸ್ಯದ, ಯಾವುದನ್ನ ನೆನಪು ಮಾಡ್ಕೊಳಕತ್ತದ, ಇದನ್ನು ನೋಡ್ಬೇಕು. ನೋಡಿ, ಆ ಮನಸ್ಸು ಬಹಳ ಸೂಕ್ಷ್ಮ ಶರೀರ ಅಂತಾರ. ಅದಕ್ಕೆ ನೀವು ಏನ್ ಹೇಳ್ತೀರಿ ಎಲ್ಲ ಕೇಳ್ತದ. ನೀವು ಹೇಳಕ್ಕೆ ತಯಾರಿಲ್ಲ ಅದಕ್ಕೆ. ಅದರಿಂದ ಭಿನ್ನವಾಗಿದ್ದು ಅದು ಏನ್ ಮಾಡ್ಲಕತ್ತದ ನೋಡಿ, ಅದು ಬೇಡ ಇದು ಮಾಡು ಅಂದ್ರೆ ಅದು ಮಾಡ್ತದ. ನೀವೇನ್ ಮಾಡಿಬಿಟ್ರಿ, ಅದು ಹೆಂಗ್ ಓದ್ತದ ಅದ್ರ ಸಂಗತಿ ಹೋಗ್ಬಿಡ್ತೀರಿ, ಅದಕ್ಕೆ ಸಮಸ್ಯೆ ಆಗ್ತದೆ. ಎಲೆ ಮನಸ್ಸೇ, ಅದನ್ನ ನೆನೆಸ್ಕೋತಿದ್ದಿ ಅಂತಂದ್ರ ನೀ ಮೃತ್ಯುವಿನ ಕಡೆ ಹೋಗ್ತೀರಿ. ಸಂಕಲ್ಪ ವಿಕಲ್ಪ ಅದ್ರದ್ದು ಏನು ಸ್ವಭಾವ ಏನದ ಅಂತಂದ್ರ, ಸುಮ್ಮ ಬಿಟ್ರೆ ಹಿಂದಿಂದ ಏನಾರ ನೆನಪು ಮಾಡ್ಕೊತ್ಕೊಂಡ್ರು. ಅದ್ರ ಸಮಸ್ಯೆ, ಅದು ಮನಸ್ಸಿನ ಸಮಸ್ಯೆ. ಹಿಂದಿಂದ ಏನಾರ ನೆನಪು ಮಾಡ್ಕೊತ್ ಕುಂದಿರ್ತದ. ಹಿಂದಿಂದ ಏನು ಆಗಿ ಹೋಗ್ಯದ ಅದು ಎದಕ್ಕೆ ನೆನಪು ಮಾಡ್ಕೊತ್ ಕುಂದಿರ್ತೀವಿ, ಬಿಡು ಬಾ ಈ ಕಡೆ ಅಂತ ಕಾದ್ರ ಹಿಂದಿಂದ ಬಿಡ್ತದ, ಮತ್ತೆ ಮುಂದಿಂದ ಪ್ಲಾನ್ ಹಾಕ್ಲಕತ್ತಿ ಬಿಡ್ತದ. ಮುಂದಿನ ಪ್ಲಾನ್ ಹಾಕ ಸ್ಮರಣೆ ಮಾಡೋ ಶಕ್ತಿ ಅದ ಅದ್ರೊಳಗ, ಮನಸ್ಸಿಗೆ ಸ್ಮರಿಸುವ ಶಕ್ತಿ ಅದ. ಅದಕ್ಕೊಂದು ಸರಿಯಾದ ಮಾರ್ಗದರ್ಶನ ಇರ್ಲಾರ್ದಕ್ಕೆ ಅದು ಏನೇನಾರ ಮಾಡ್ತಿರ್ತು. ಅದ್ರ ಸ್ವಭಾವ ಏನದ ಅದ್ರ ಪ್ರಕಾರ ಮಾಡ್ತಿರ್ತು. ಅದನ್ನ ಕೃಷಿ ಮಾಡ್ಬೇಕು ನಾವು. ಹೊಲ ಬೆಳೆಯ ಶಕ್ತಿ ಅದ. ನೀವು ಏನು ಬಿತ್ತಲಿಲ್ಲ ಅಂತಂದ್ರೆ ತಾನೇ ಜಾಲಿ ಕಳ್ಳಿ ಮುಳ್ಳ ಏನ್ರಿ ಬೆಳೆದ್ ನಿಂದಿರ್ತದ. ಹಂಗದು ಸಂಕಲ್ಪ ವಿಕಲ್ಪದಲ್ಲಿ ಮುಳುಗ್ತದ. ಅದಕ್ಕೆ ನಾವು ಕೃಷಿ ಮಾಡಬೇಕು ಅಂತಂದ್ರ ಕರೆಕ್ಟ್ ದಾರಿಗೆ ತರ್ಬೇಕದು. ದಾರಿಗೆ ತರ್ಬೇಕಾದ್ರೆ ಭೂತಕಾಲ ವರ್ತಮಾನ ಕಾಲದಲ್ಲಿರುವ ಮನಸ್ಸು, ಈಗಿದು ಭೂತಕಾಲದಾಗ ಅದು ಏನು ಭವಿಷ್ಯತ್ ಕಾಲದಾಗ ಅದು ನೋಡಿ. ಆ ಭೂತಕಾಲ ಸತ್ತೋಗ್ಯದ, ಭವಿಷ್ಯತ್ ಕಾಲ ಇನ್ನ ಬಂದಿಲ್ಲ. ಈಗ ನಮ್ಮ ಕಣ್ಣೆದುರಿಗಿರೋದು ಯಾವುದು, ವರ್ತಮಾನ ಕಾಲ. ಆ ವರ್ತಮಾನ ಕಾಲ ಏನು ಆದ, ಈ ಕಾಲದಲ್ಲಿ ನಿಮ್ಮ ಕಣ್ಣಿಗೆ ಏನು ಕಾಣಿಸ್ಲಿಕ್ಕತ್ತದ, ನಿಮ್ಮ ಕಣ್ಣಿಗೆ ಏನು ಕಾಣಿಸ್ಲಕತ್ತದ, ಆ ಕಾಣಿಸೋದಕ್ಕೆ ಪ್ರಜ್ಞಾನಂ ಬ್ರಹ್ಮ ಅನ್ಬೇಕು. ಓಂ ನಮ ಶಿವಾಯ ಅಂದ್ರು ಒಂದೇ, ಪ್ರಜ್ಞಾನಂ ಬ್ರಹ್ಮ ಅಂದ್ರು ಒಂದೇ. ನಿಮ್ಮ ಕಣ್ಣಿಗೆ ಕಾಣುವ ದೃಶ್ಯ ಅದು ಪ್ರಜ್ಞಾನಂ ಬ್ರಹ್ಮನೇ ಅದ. ಕಲ್ಲು ಮಣ್ಣಿನ ಜಗತ್ತಲ್ಲದು, ಬ್ರಹ್ಮನೇ ಅದ. ಅದಕ್ಕೆ ಪ್ರತಿಯೊಂದು ದೃಶ್ಯ ಏನ್ ಮಾಡ್ಬೇಕು, ಪ್ರಜ್ಞಾನಂ ಬ್ರಹ್ಮ. ಕಿವಿಯಾಗ ಒಂದೇನೋ ಶಬ್ದ ಬಂದು ಬಿತ್ತು, ನಿಮಗೆ ಬೇಕೋ ಬೇಡೋ, ಹಿತನೋ ಅಹಿತನೋ, ಅವಾಗ ಏನ್ ಮಾಡ್ಬೇಕು, ಪ್ರಜ್ಞಾನಂ ಬ್ರಹ್ಮ. ಅಲ್ಲಿ ಇರುವ ಶಬ್ದ ಅರ್ಥಗಳನ್ನೆಲ್ಲ ಸಪರೇಟ್ ಮಾಡಿಬಿಡ್ಬೇಕು. ವಿವೇಕದಿಂದ ಬೇರ್ಪಡಿಸ್ಬೇಕದು. ಬೇರ್ಪಡಿಸಿ ಈಗ ಏನಾರ ಬೈಗುಳುಗಳಿದ್ರೆ ಅವೇ 56 ಅಕ್ಷರದಾಗೇ ಬೈದಿರ್ತಾರ, ಹೌದಾ ಇಲ್ಲ? ಏನಾರ ಬೈದ್ರಪ್ಪ ಅವೇ 56 ಅಕ್ಷರದೊಳಗಿನ ಬೈತಾರ ಇಲ್ಲ? ಏನ್ ಬೇರೆ ಅಕ್ಷರಗಳು ತಗೊಂಡು ಬೈತಾರ? ಯಾವರ ಅಕ್ಷರದಾಗ ಮೃತ್ಯು ಅದ ಏನ್ರಿ? ಎಲ್ಲ ಅಕ್ಷರದಾಗ ಅಮೃತನೇ ತುಂಬ್ಯದ. ಅ ಆ ಇ ಈ ಉ ಊ ಎ ಏ ಔ ಏನೇನದಲ್ಲ, ಕ ಕ ಕಿ ಕಿ ಎಲ್ಲ ಓಸು ಅಮೃತನೇ ತುಂಬಿದ ಅಕ್ಷರಗಳು ಅದಾವು. ಅವು ನಾಶ ಆಗ್ಲಾರ್ದಂಥವು. ಆ ಅಕ್ಷರಗಳನ್ನೇ ಬಳಸಿ ಬೈದಿರ್ತಾನ, ಅಕ್ಷರ ಕಡೆ ಹೋಗ್ಬಿಡ್ಬೇಕು. ಆ ಬೈದದ್ದು ಶಬ್ದದ ಅರ್ಥ
ಬಿಟ್ಟು ಅಕ್ಷರದಾಗ ಹೋದ್ರಿ ಅಂತಂದ್ರ ಏನಾಗ್ತದ? ಅಕ್ಷರದಾಗ ಹೋಗ್ಲಕ್ ಬರ್ಲಿಲ್ಲ ಅಂತಂದ್ರ ಎದ್ರಾಗ ಹೋಗ್ಬೇಕಾಗ್ತದ? ಪೊಲೀಸ್ ಸ್ಟೇಷನ್, ಜಗಳ, ಕೋರ್ಟ್. ಇಂಥ ಕೆಲ್ಸಕ್ಕೆ ಬರಲಾರ್ದ ವಿಷಯಕ್ಕೆ ಕೋರ್ಟ್ ಕಚೇರಿ ಹೋಗೋರು ಅವ್ರ ಶಾಣ್ಯಾರ? ಮೂರ್ಖರು, ದಾಡ್ಡರು, ಹುಚ್ಚರು ಕೋರ್ಟಿಗೆ ಹೋಗ್ತಾರೆ. ಇಂಥ ಕೆಲ್ಸಕ್ಕೆ ಬರ್ಲಾರ್ದ ಸುದ್ದಿ ತಗೊಂಡು ಕೋರ್ಟಿಗೆ ಹೋಗೋದು. ಅಲ್ಲಿ ಏನಂತ ಕೊಲೆ ಆಗಿರ್ಲ, ಸುಳಿಯೇ ಇರಲ್ಲ, ಒಂದು ಶಬ್ದ ಬಂದಿರ್ತದ ಅಷ್ಟೇ, ಒಂದು ಮಾತು. ಆ ಮಾತಿಗೆ ತಿರುಗ ಒದ್ದಾಡೋದು. ಹಿಂಗಂದಾರ, 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 ಹಿಂಗಂದಾರ. ಅಕ್ಷರಕ್ಕೆ ಹೋಗೋದು ಕಲ್ತರು ಅಂತಂದ್ರ ಅಲ್ಲಿ ಅಮೃತನೇ ಅನುಭವಿಸ್ಲಕ್ ಬರ್ತದೆ. ಅಕ್ಷರಕ್ಕೆ ಹೋಗೋದು ಗೊತ್ತಿರ್ಲಾರ್ಬೇಕ ಕ್ಷರದಾಗ ಒದ್ದಾಡ್ತಿರ್ತಾರೆ. ಅದಕ್ಕೆ ನಾವೇನ್ ಮಾಡ್ಬೇಕು? ಶಬ್ದಗಳನ್ನ ಅಕ್ಷರಗಳ ಮೂಲಕ ಸ್ವೀಕಾರ ಮಾಡಿ ಅಮೃತ ಮಾಡ್ಕೋಬೇಕು ನಾವು. ದೃಶ್ಯ, ನಾಮರೂಪ, ಕ್ರಿಯೆಗಳನ್ನ ತ್ಯಾಗ ಮಾಡಿ ಸಚ್ಚಿತ್ತಾನಂದವನ್ನ ಅನುಭವಿಸಬೇಕು. ಪ್ರತಿಯೊಂದು ಪಂಚೇಂದ್ರಿಯ ಸುಖಗಳು ಏನ್ ಬರ್ತಾವ, ಅವು ಬಂದಾಗ ಓಂ ನಮ ಶಿವಾಯರೇ ಅನ್ರಿ, ಅಥವಾ ಪ್ರಜ್ಞಾನಂ ಬ್ರಹ್ಮ ಅನ್ರಿ, ಅಥವಾ ತತ್ತ್ವಂ ಅಸಿ ಅನ್ರಿ. ನೀನು ಅದೇ ಇದ್ದೀಯಾ, ನೀನು ಬ್ರಹ್ಮನೇ ಇದ್ದೀಯಾ. ಪ್ರತಿಯೊಂದು ಶಬ್ದಕ್ಕೆ ನೀವು ಹೇಳ್ರಿ ಈ ಮಾತು, ನೀ ಬ್ರಹ್ಮನೇ ಇದ್ದೀಯಾ ಅಂತೇಳಿ. ಸ್ತುತಿಗೂ ಹಂಗೆ ಹೇಳ್ರಿ, ನಿಂದೆಗೂ ಹಂಗೆ ಹೇಳ್ರಿ. ಆ ಬ್ರಹ್ಮನ ನಾದ ಇರ್ಲಾರ್ದೆ ಯಾರ ಬೈಲಕ್ ಸಾಧ್ಯ ಅದ? ಎಲ್ಲ ಬೈಗುಳಗಳ ಸ್ತುತಿ ನಿಂದೆ ಒಳಗೆ ಒಂದೇ ನಾದ, ಬ್ರಹ್ಮನ ನಾದ. ಬ್ರಹ್ಮನ ನಾದ ಇರ್ಲಾರ್ದೆ ಬೈಲಿಕ್ಕೆ ಬರಂಗಿಲ್ಲ. ನಾದಮಯ ಈ ಲೋಕವೆಲ್ಲ. ಏನು ಸ್ಪರ್ಶ ಆಗ್ತದ ನಿಮ್ಮ ಮೈಗೆ, ಅದೆಲ್ಲ ಒಟ್ಟು ಪ್ರಜ್ಞಾನಂ ಬ್ರಹ್ಮನೇ ಸ್ಪರ್ಶ ಆಗ್ಲಿಕ್ಕತ್ತದ. ಓಂ ನಮ ಶಿವಾಯ. ಶಿವನ ಸ್ಪರ್ಶನೇ ಇದು. ಮೂಗಿಗೆ ವಾಸನೆ ಬಂದ್ರೆ ಕೂಡ ಇದು ಪರಮಾತ್ಮನ ಗಂಧ. ಎಲ್ಲ ಗಂಧದ ಮೂಲ ಭೂಮಿ, ಆ ಭೂಮಿಗೆ ಮೂಲ ಬ್ರಹ್ಮ. ಅದಕ್ಕೆ ಏನು ಪಂಚೇಂದ್ರಿಯ ಸುಖಗಳು ಬರ್ತಾವ, ಅದಕ್ಕೆ ಎಲ್ಲಾ ಸುಖಗಳು ನೀನು ಏನಿದ್ದೀಯಾ? ತತ್ತ್ವಮಸಿ, ನೀ ಬ್ರಹ್ಮನೇ ಇದ್ದೀಯಾ, ನೀ ಪರಮಾತ್ಮನೇ ಇದ್ದೀಯಾ ಅಂತೇಳಿ ಸ್ವೀಕಾರ ಮಾಡ್ರಿ. ಪದಾರ್ಥ ರೂಪದಲ್ಲಿ ಸ್ವೀಕಾರ ಮಾಡಿದ್ರೆ ಚಿಂತೆ, ಭಯ, ದುಃಖ, ಆಸೆ, ದುರಾಸೆಗಳು ಉಂಟಾಗ್ತಾವ. ಪ್ರಸಾದ ರೂಪದಲ್ಲಿ ನೀವು ಅವುಗಳನ್ನು ಸ್ವೀಕಾರ ಮಾಡೋದು ಕಲ್ತ್ರಿ ಅಂತಂದ್ರ ಆನಂದವೇ ಆನಂದ, ಸಂತೃಪ್ತಿನೇ ಸಂತೃಪ್ತಿ. ಖುಷಿ ಅಂದ್ರೆ ಖುಷಿ ಇರ್ತದೆ. ಬೇಕಾದರೆ ಜಗತ್ತು ಅದು ಹೆಂಗಿರ್ಬೇಕು ಹಂಗೆ ಇರ್ತದೆ. ನಾವೇನ್ ಮಾಡ್ಲಕ್ಕಾಗ್ತದೆ? ಅವನು ಮಾಡಿದ ಜಗತ್ತು ಅವನು ಹೆಂಗೆ ಯಾಕೆ ಇಟ್ಕೊಳಕ ನಾವು ಏನ್ ಮಾಡ್ಬೇಕು? ಇಲ್ಲಿ ಹೆಂಗಿರ್ಬೇಕನ್ನೋದು ಕಲಿಬೇಕಷ್ಟೇ. ಅದಕ್ಕೆ ಸ್ಮರಣೆ, ನನ್ನ ಮನಸ್ಸು ಈಗ ಏನನ್ನು ಸ್ಮರಿಸುತ್ತಿದೆ ಅಂತ ಅದಕ್ಕೊಂದು ಸ್ವಲ್ಪ ನೋಡಕ್ ಆಗ್ತದ. ಮುದುಕರಿಗೆ ಮೊಮ್ಮಕ್ಕಳನ್ನ ಕಾಯ್ಲಕ್ಕ ಹಚ್ಚಿಕೆ ಡ್ಯೂಟಿಗೆ ಹೋಗಿರ್ತಾರ ಮಗ ಸಸಿ. ಆ ಮಗುವಿನ ಹೆಂಗ ಕಾಯ್ತೀರಿ ನೀವು? ಎಲ್ಲಾರು ಹೊರಗಾದ್ರೂ ಹೋಗಲಕ್ಕ ಬಿಡ್ತೀರ? ಎಲ್ಲಾರು ಬಿದ್ದರು ಬೀಳಲಕ್ಕ, ಏನಾರ ತಿನ್ಲಕ್ಕ, ಏನಾಕ್ ಮಾಡಲಕ್ಕ ಅಂತೇಳಿ ಹಂಗೆ ಬಿಡ್ತೀರ? ಏನು ಅದಕ್ಕೆ ಕಾಯ್ತೀರ? ಕಂಟಿನ್ಯೂಸ್ ಅವ್ರು ಹೋಗಿ ಬರ್ತನಕ ಒಂದು ಮನಗಿಸ್ತೀರಿ. ಇಲ್ಲ ಎದ್ದತ್ತಂತಂದ್ರೆ ಎಚ್ಚರಿರತನ ಅದನ್ನು ಕಾಯ್ತೀರ? ಇಲ್ಲ ನಿಮ್ಮ ಊಟ ನೀರ ಬಿಟ್ಟು ಏನು ಹೋಗಿ ಬಿಡಕ್ ಬಿಡ್ತೀರ? ಆ ಕೂಸಿನ ಕಾಯ್ದು ಅವ್ರು ಹೊಳ್ಳಿ ಬರೋ ತನಕ ಕಾಯ್ದು ಅವ್ರಿಗೆ ಒಪ್ಸೋ ತನಕ ಕಾಯ್ತೀರಿ. ಎಲ್ಲಿ ಅದರ ಜೊತೆಗೆ ತಗೊಂಡು ಹೋಗ್ತೀರಿ ಅದು 15 ಕಿಲೋ 20 ಕಿಲೋ ಇರ್ತದ. ಅದು ಬಾಗ್ಲಾಗ ತಲೆ ಮೇಲೆ ಹೊತ್ತುಕೊಂಡು ಹೋಗಿ ಅದರದೇ ಒಂದು ದೊಡ್ಡ ಸಂಭ್ರಮ. ಒಂದು ಮಳ ಇರ್ತದ, ಕೂಸು ಸಣ್ಣದಿರಲ್ಲ, ದಿನಕ್ಕೆ ಬೆಳೀತಿರ್ತದ, ಕಿಲೋಗಟ್ಲೆ ಬೆಳೀತದ. ಅದು ಒಂದು ಸ್ವಲ್ಪ ದಿನದಾಗೆ ಬೆಳೆ ನಿಮ್ಕ ವಜ್ಜೆ ಕುಂದಿರ್ತದ. ಅಂಥವನ್ನ ಹೆಂಗೆ ಕಾಯ್ತೀರಿ? ಹಾಗೆ ನಿಮ್ಮ ಮನಸ್ಸನ್ನ ಕಾಯ್ಬೇಕು. ಸ್ಮರಣೆ ಅಂತ ನಾನು ಯಾಕೆ ಒಂದೆರಡು ಮಾತು ಹೇಳಕತ್ತೀನಿ ಅಂತಂದ್ರೆ ಸುಮ್ಮನೆ ಕೇಳಿ ಬಿಟ್ಟು ಹೋಗೋದಲ್ಲ ಇದು. ಸದಾ ಕಾಲ ನಿಮ್ಮ ಕಡೆಯಿಂದ ಏನೂ ಪೂಜೆ ಮಾಡ್ಲಿಕ್ಕಾಗಲಿಲ್ಲ, ವೇದ ಮಂತ್ರ ಅನ್ಲಕ್ಕಾಗಲಿಲ್ಲ,
ಈ ಯೋಗ ಮಾಡ್ಲಕ್ಕಾಗಲಿಲ್ಲ, ಜ್ಞಾನ ಕೇಳಕ್ಕಾಗಲಿಲ್ಲ, ಹೇಳಿದ ತಿಳ್ಕೊಳಕ್ಕಾಗಲಿ, ಏನು ಮಾಡ್ಲಕ್ಕ ಆಗಲಿಲ್ಲ ಅಂದ್ರೂ ಪರಮಾತ್ಮನ ಸ್ಮರಣೆ ಮಾಡ್ಲಕ್ಕೆ ಏನು ದಾಡಿ ಅದು ನನ್ನ ಸ್ಮರಣೆ ಮಾಡ್ಲಕ್ಕೆ ಆಗಂಗಿಲ್ಲ ಅಂತೇಳಿ ಯಾವಾರ ಅದ ನನ್ನ ಜಗತ್ನಾಗ ಹಂಗ. ಅದ್ರೊಳಗೆ ಈ ಕಲಿಯುಗದೊಳಗ ಎಲ್ಲ ಮಾಡ್ಲಕ್ ಬರ್ತದ, ಎಲ್ಲ ಶಾಣ್ಯರದಾರ. ಏನ್ ಮಂತ್ರಗಳಿಗೆ ಬುಕ್ಕೆ ತಗೊಂಡ್ ಕುಂದ್ರಬೇಕಾಗಿಲ್ಲ, ಯೂಟ್ಯೂಬ್ನಾಗ ಹೊಡೆದ್ರೆ ಎಲ್ಲ ರುದ್ರಾಭಿಷೇಕ ಏನ ಎಲ್ಲ ಬರ್ತಾವ, ಅದ್ರೊಳಗೆ ಯಜ್ಞ ಯಾಗ ಎಲ್ಲ ಬರ್ತಾವ. ಟೈಮ್ ಇಲ್ಲ, ಯಾರಿಗೆ ಟೈಮ್ ಇಲ್ಲ. ಮತ್ತು ಯೂಟ್ಯೂಬ್ನಾಗ ಎಲ್ಲ ಬರ್ತಾವ ಅಂತಂದ ಮೇಲೆ ಗುರುಗಳ ಕಡೆಯಿಂದ ಯಾಕೆ ಕಲಿಬೇಕು ಅಂತ ಇಲ್ಲ. ಅದು ಯೂಟ್ಯೂಬ್ನಾಗ ಬಂದದ್ದು ನೋಡಿಕೆ ಯಾರ್ಯಾರ ಶಾಣ್ಯರಾಗ್ಯಾರೇನು, ಯಾರ್ಯಾರ ಯೋಗಿಗಳಾಗ್ಯಾರ? ಯೂಟ್ಯೂಬ್ನಾಗ ಬಂದದ್ದು ನೋಡಿಕೆ ಯಾರು ಏನು ಮಾಡಕ್ಕಾಗಂಗಿಲ್ಲ, ಗುರುನೇ ಬೇಕು. ಅದಕ್ಕೆ ಜಂಗಮ ಶಕ್ತಿಲಿ ಅಂತ ಕಲ್ತ್ರೆ ಅದು ಅಮೃತ ವಾಹಿನಿ ಒಂದು ಹರಿಯುತ್ತಿದೆ ಎದೆಯಿಂದಲೆದೆಗೆ ಸತತ. ತಿಳಿತ? ಈ ಮಾತು ಎದಕ್ಕೆ ಹೇಳ್ಯಾರ ಅವ್ರು? ಅಮೃತ ವಾಹಿನಿ ಒಂದು ಹರಿಯುತ್ತಿದೆ ಮಾನವನ ಎದೆಯಿಂದ ಲೆದೆಗೆ ಸತತ ಅಂತದ. ಯೂಟ್ಯೂಬಿನಿಂದ ಎದೆಗೆ ಅಂತ ಎಲ್ಲಿ ಬರ್ದಿಲ್ಲ. ಮೊಬೈಲ್ನಾಗ ಎಲ್ಲ ರೆಕಾರ್ಡ್ ಮಾಡಿ ಇಟ್ರ ಮೊಬೈಲ್ನಲ್ಲಿ ಕೇಳಿಕೆ ಯಾರು ಏನು ಮಾಡಕ್ಕಾಗಂಗಿಲ್ಲ. ಎದೆಲಿಂತ ಎದಿಗೆ ಬರ್ಬೇಕದು. ಫ್ರಾಮ್ ಜಂಗಮ ಶಕ್ತಿ ಟು ಜಂಗಮ ಶಕ್ತಿ. ಅಲ್ಲಿ ನಿಶ್ಚಲದಾಸ 500 ವರ್ಷ ಇರ್ಬೋದು, ವ್ಯಾಸ ಮಹರ್ಷಿ 5000 ವರ್ಷ ಹಿಂದೆ ಇರ್ಬೋದು. ಅವ್ರ ಎದಿಲಿಂತ ನಿಮ್ಮ ಎದಿತನ ಬಂದದದು ಅಮೃತ ವಾಹಿನಿ. ಆ ಅಮೃತ ವಾಹಿನಿ ಯೂಟ್ಯೂಬ್ಲಿಂತ ಬಂದಿಲ್ಲ, ಅವ್ರ ಎದಿಲಿಂತ ಬಂದು. ಹೌದಿಲ್ಲ? ಅದಕ್ಕೆ ಅದು ಅಮೃತ ವಾಹಿನಿ ಯಾವಾದ್ರಿಂದನೂ ಬೇರೆದರಿಂದ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಜಂಗಮ ಶಕ್ತಿಲಿಂತೆ ಬರ್ಬೇಕದು. ಯಾರ್ಯಾರ ಒಬ್ಬರು ಮನುಷ್ಯರು ಅದನ್ನು ಗ್ರಹಣ ಮಾಡಬೇಕು, ಮಾಡಿ ಅದನ್ನು ಮತ್ತೆ ತಮ್ಮ ಶಿಷ್ಯರಿಗೆ ಹೇಳ್ಬೇಕು. ನಡವರ್ಕ್ ಇವೆಲ್ಲ ಮಾಧ್ಯಮಗಳು, ಜೆರಾಕ್ಸು, ಮೊಬೈಲು, ಯೂಟ್ಯೂಬು, ಅವು ಎದಕ್ಕಂತಂದ್ರ ಮನನ ಮಾಡಕ್ಕ, ಶ್ರವಣ ಮಾಡಕ್ಕಿಲ್ಲ. ಶ್ರವಣ ಮಾಡಿದ್ರೊಳಗೆ ಏನಾರೇ ದೋಷ ಇತ್ತು ಅಂದ್ರೆ ಮನನಕ್ಕೆ ಉಪಯೋಗ ಆಗ್ತಾವ, ಶ್ರವಣಕ್ಕೆ ಆಗಂಗಿಲ್ಲ. ಅರಿವಿನಿಂದ ಗುರುವಿನ ಹತ್ರ ಕುಳಿತು ಶ್ರವಣ ಮನನ ನಿಧಿ ಧ್ಯಾಸನ ಅದೆಲ್ಲ ಮಾಡಿ ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಮನಸ್ಸನ್ನ ತನ್ನಿಂದ ಭಿನ್ನವಾಗಿಟ್ಟು ನೋಡುವುದು ಕಲಿಬೇಕು. ಇದು ಇಂಪಾರ್ಟೆಂಟ್ ಸ್ಟೆಪ್. ಸೇವಾ ಸಿಮ್ರನ್ ಸಂಗತ್. ಸೇವಾ ಅಂತಂದ್ರೆ ಕೆಲಸ ಮಾಡ್ಬೇಕು. ಕೆಲಸ ಮಾಡೋದ್ರಾಗ ಏನು ಕನ್ಫ್ಯೂಷನ್ ಇಲ್ಲ. ಯಾವಾಗ ಹೊಟ್ಟಿ ತುಂಬ ಉಣ್ತೀವಿ ಅಂತಂದ್ಮೇಲೆ ಕೈ ತುಂಬ ಕೆಲಸ ಮಾಡ್ಬೇಕು. ಸೇವಾ ಮಾಡೋದ್ರಾಗ ಕನ್ಫ್ಯೂಷನ್ ಇಲ್ಲ. ಸೇವಾ ಮಾಡಂಗಿಲ್ಲ ಅಂದ್ರೆ ಊಟ ಮಾಡಬೇಡ ಅಂತ ಪರಮಾತ್ಮ. ಊಟ ಮಾಡ್ತೀವಿ ಅಂತಂದ್ರೆ ಸೇವಾ ಮಾಡ್ಬೇಕು, ತಿಂದನ್ನ ಕರಗ್ಬೇಕಂತ. ಸೇವಾ ಸಿಮ್ರನ್, ಸ್ಮರಣೆ ಬಹಳ ಮುಖ್ಯ ಅದ. ಸ್ಮರಣೆ ಮಾಡ್ಬೇಕಾದ್ರೆ ಮನಸ್ಸಿನ ಮೂಲಕನೇ ಮಾಡ್ಬೇಕಾಗ್ತದ. ಮನಸ್ಸು ಏನು ಮಾಡ್ಲಕತ್ತದ ಅಂತ ಮನಸ್ಸಿಗೆ ಅಬ್ಸರ್ವ್ ಮಾಡ್ಬೇಕು. ನಿಮ್ಮಿಂದ ಭಿನ್ನವಾಗಿಟ್ಟು ಆ ಮನಸ್ಸನ್ನ ನೋಡೋದು ಕಲಿಬೇಕು. ಕಲ್ತು ಈಗ ನನ್ನ ಮನಸ್ಸು ಏನನ್ನ ನೆನೆಸ್ಲಿಕ್ಕತ್ತದ ಅಂತ ತಿಳ್ಕೊಂಡು ಆ ಮನಸ್ಸಿಗೆ ನೀವು ಸೂಚಕರಾಗಬೇಕು. ಮನಸ್ಸಿನ ಅನುಯಾಯಿಗಳ ಆಗಬಾರದು. ಮನಸ್ಸಿನ ಸೂಚಕರು, ಮನಸ್ಸಿನ ನಿರ್ದೇಶಕರು ಆಗ್ಬೇಕು. ಡೈರೆಕ್ಟರ್ ಆಗ್ಬೇಕು. ಮನಸ್ಸಿಗೆ ನೀವು ಡೈರೆಕ್ಷನ್ಸ್ ಕೊಡೋರಾಗ್ಬೇಕು. ಮನಸ್ಸಿನ ಫಾಲೋವರ್ ಆಗಿದ್ರಿ ಅಂತಂದ್ರೆ ಆಯ್ತು, ಅದು ಏನ್ ಮಾಡ್ಲಕತ್ತದ ಅದ್ರ ಸಂಗತಿ ಹೋಗ್ತೀರ. ಅದು ಚಿಂತೆ ಮಾಡ್ಲಕತ್ರ ನೀವು ಚಿಂತೆ ಹೋಗ್ತೀರಿ. ಅದು ದುಃಖ ಪಡ್ಲಕತ್ತಂದ್ರೆ ನೀವು ಒಳಪತ್ ಕೂತೀರಿ. ಅದು ಭಯ ಒಂಥರ ಏನೋ ಟೆನ್ಷನ್ದಾಗ ನೀವೇ ಟೆನ್ಷನ್ದಾಗ ಹೋಗ್ತೀರಿ. ಅದಕ್ಕೆ ಎಕ್ದಮ ಮನಸ್ಸಿಗೆ ಸಪ್ರೇಟ್ ಸರಿಸಿ ಎದಕ್ಕೆ ಟೆನ್ಷನ್ ಮಾಡ್ಕೋತಿ, ಏನಾಗ್ಯದ ಅಂತ ಕೇಳಂಥದ್ದು ಒಂದು ಗುಣ ಕಲಿಬೇಕು. ನೀವು ಟೆನ್ಷನ್ ಮಾಡ್ಕೊಂಡು ಇಡೀ ಮನೆ ಮಂದಿಗೆಲ್ಲ ಟೆನ್ಷನ್ ಮಾಡಿರಿ ಏನ್ ಮಾಡೋದು? ಯಾವ್ದಾರ ಟೆನ್ಷನ್ದಾಗ ಬಂದು ಏನಾರ ಮಾಡಿರಿ ಏನ್ ಮಾಡೋದು? ಅದಕ್ಕೆ ಮನಸ್ಸಿಗೆ ಸಪರೇಟ್ ಇಟ್ಟು ನೋಡೋದು ಕಲ್ತ್ರೆ ಈ ಶೀಲ ಉಪಯೋಗ ಆಯ್ತು. ಅದು ಏನ್ ಮಾಡ್ಲಕತ್ತದ ನೋಡಿ ಅದನ್ನ ದುಃಖ, ಭಯ, ಚಿಂತೆ, ದುರಾಸೆ, ನಿರಾಶೆ ಒಳಗಿತ್ತಂದ್ರ ಬ್ಯಾಡ, ಬಾ ಈ ಕಡೆ ಅಮೃತತ್ವದ ಕಡೆ ಬಾ ಅಂತೇಳಿ
ಶ್ರವಣ ಮನನ ನಿಧಿಧ್ಯಾಸನ ಸ್ವಾಧ್ಯಾಯ ಪ್ರವಚನ ಸ್ವಾನುಭಾವ ಇವುದ್ರೊಳಗೆ ತೊಡಗಿಸ್ಬೇಕು. ಅದಕ್ಕೆ ಏನಿಲ್ಲ ಅಂತಂದ್ರೆ ಚಂದ ಮಾರಿ ತಿಳ್ಕೊಳ್ಳೋದು, ಇವತ್ತು ಹಚ್ಕೊಳ್ಳೋದು, ಒಂದಿಷ್ಟು ಮಂತ್ರ ಸ್ಮರಣೆ ಅನ್ನೋದು, ಒಂದು ಯಾವ್ದಾರ ಗ್ರಂಥ ತಗೊಂಡು ಓದ್ಲಕ್ಕ ಕುಂದಿರ್ಬೇಕು. ಇಲ್ಲಂದ್ರೆ ಏನ್ ಮಾಡ್ಲಕ್ಕತ್ರು ಅದು ಕಂಟ್ರೋಲ್ ಆಗಲ್ಲಾಗ್ಯದ ಅಂತಂದ್ರೆ ನಮ್ಮಂತ ಹುಚ್ಚರ ಬಲ್ಲಿ ಬಂದ್ಬಿಡ್ಬೇಕು. ಈ ಬಂದ್ರಿ ಅಂತಂದ್ರೆ ನಮ್ಮ ಮನ್ಯಾಗ ಕಾಲಿಟ್ರಿ ಅಂತಂದ್ರೆ ಅವೆಲ್ಲ ಟೆನ್ಷನ್ ಹೋಗೇ ಬರ್ತಾವ. ಅವ್ ಮನೆ ಬೆಂಗಳೂರವ್ರು ಬಂದು ನೋಡಿ ಏನ್ ಮನಿ ಇದು, ಎಷ್ಟು ತಣ್ಣಗ, ಎಷ್ಟು ಚಲೋ ಅದ, ಎಷ್ಟು ಆರಾಮದ, ಇಲ್ಲಿ ಕುಂತ್ರಿ ಹಿಂಗೆ ಕುಂದಿರ್ಬೇಕು ಅನ್ನಿಸ್ತದ, ಎಷ್ಟು ಶಾಂತಿ, ಎಷ್ಟು ಆನಂದ ಅದ. ಸುಮ್ಮ ಸಣ್ಣ ಹುಡುಗರು ಓಡಾಡ್ದಂಗೆ ಓಡಾಡೋದ್ರ ಮನ್ಯಾಗ ಎಷ್ಟು ಚಂದ ಆನಂದ ಅದ, ಶಾಂತಿ. ಯೋಗ ಮಾಡಿದ ಜಾಗಗಳು ಹಂಗೆ ಇರ್ತಾವ. ಆಶ್ರಮದ ಜಾಗಗಳು ಹಂಗೆ ಇರ್ತಾವ. ಅವೇನು ಅಲ್ಲೆಲ್ಲ ವೈಬ್ರೇಷನ್ಸ್ ಇರ್ತಾವ, ಪಾಸಿಟಿವ್ ವೈಬ್ರೇಷನ್ಸ್ ಇರ್ತಾವ. ಆ ಪಾಸಿಟಿವ್ ವೈಬ್ರೇಷನ್ದಾಗ ಬಂದಾಗ ಒಂದ್ ಸ್ವಲ್ಪ ಹೊತ್ತು ತಣ್ಣಗೆ ಇಲ್ಲಿ ಇರ್ಬೇಕು, ಇನ್ನೊಂದು ತಾಸು ಇರಬೇಕು ಅನ್ನೋಂಥ ಬುದ್ಧಿ ಬರಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ನಮ್ಮ ಬಸ್ಸಿನ ಟೈಮ್ ಆಗ್ಯದ, ನಮ್ಮ ರಿಸರ್ವೇಶನ್ ಅದ ಅಂತ ಹೇಳಕ್ಕೆ ಓಡೋಗೋರು ಇದ್ರ ಅಂದ್ರೆ ಓಡಿ ಅನ್ನೋದು ಅಷ್ಟೇ. ಅದು ಅನುಭವಿಸೋದು ಪುಣ್ಯ ನಿಮಗಿಲ್ಲ, ನಾವೇನ್ ಮಾಡಕ್ಕಾಗ. ಇಲ್ಲಿ ಏನಪ್ಪಾ ಅಂತಂದ್ರೆ ಈ ಸ್ಮರಣೆ ಬಗ್ಗೆ ಗೊತ್ತಾಯ್ತಾ? ಸ್ಮರಣೆ ಸ್ವಲ್ಪ ಆಳವಾಗಿ ಹೇಳಿನಿ. ಇದು ಏನದಪ್ಪ ಅಂತಂದ್ರೆ ಕೃತಯುಗದೊಳಗ ಏನಿತ್ತಂದ್ರ ಬರೇ ಕರ್ಮ ಕರ್ಮ ಕರ್ಮ, ಭಯಂಕರ ಯಜ್ಞ ಯಾಗಗಳು ತುಂಬಿ ತುಂಬಿ ಹೋಗ್ಬಿಟ್ಟಿದ್ದು. ಅದು ನೋಡಕ್ ಬ್ಯಾಸರಾಗ್ಬಿಟ್ಟಿತ್ತು. ಈ ವೀರಶೈವ ಧರ್ಮ ಹುಟ್ಟಿದ್ದು ಎದಕ್ ಹುಟ್ಟ್ಯದಂತಂದ್ರ ಈ ಯಜ್ಞ ಯಾಗಗಳ ಹೆಸರಿನಲ್ಲಿ ಉಪಯುಕ್ತವಾದ ಸಿದ್ಧ ವಸ್ತುಗಳನ್ನ ಬೆಂಕಿಯಾಗಿ ಹಾಕಿ ಸುಡ್ತಿದ್ರು. ರೇಷ್ಮೆ ಸೀರೆ ಸುಟ್ಟು ಬಿಡೋದು. ಒಬ್ಬ ನೇಕಾರ ದೇವಾಂಗ ಒಂದು ರೇಷ್ಮೆ ಸೀರೆ ತಯಾರು ಮಾಡ್ಬೇಕಾದ್ರೆ ಎಷ್ಟು ಕಷ್ಟಪಡ್ತಾನ, ಆ ರೇಷ್ಮೆ ಎಳಿ ತಯಾರಬೇಕಾದ್ರೆ ಎಷ್ಟು ಹುಳಗಳು ಪ್ರಾಣ ಕೊಟ್ಟಿರ್ತಾವ. ಅದನ್ನ ತಗೊಂಡು ಬೆಂಕಿಯಾಗಿ ಹಾಕಿ ಸುಡೋದು ಅಜ್ಞಾನ ಅಲ್ಲ, ಅದು ಹೋಮ. ಎಷ್ಟು ಹೋಮ ಕುಂಡ ಎಷ್ಟು ದೊಡ್ಡದಾಗಿತ್ತು ಅಂತಂದ್ರೆ ಕೃತಯುಗದೊಳಗ ಆನೆ ಒಂಟೆಗಳನ್ನ ಅದರಾಗ ಹಾಕಿ ಸುಡಷ್ಟು ದೊಡ್ಡ ಇದ್ದು ಅಂತ. ಅವರ ಕಾಲದಲ್ಲಿ ಕೃತಯುಗದೊಳಗ ಮಂತ್ರ ಹೇಳೋದು, ಆನೆಗಳಿಗೆ ತಂದು ನಿಂದಿರಿಸಿ ಹೋಮ ಕುಂಡದಾಗ ಹಾಕಿ ನುಗ್ಗಿಸಿ ಅದನ್ನು ಸುಟ್ಟು ತಿಂತಿದ್ರಂತ. ಇಷ್ಟೆಲ್ಲ ಕೃಷಿ ಅದು ಗೊತ್ತಿದ್ದಿದ್ದಿಲ್ಲ ಅವಾಗ. ಮಾಂಸಾಹಾರದ ನೆಕ್ಸ್ಟ್ ಸ್ಟೆಪ್ಪೇ ಅದು ಕೃತಯುಗ. ಆದಿಮಾನವ ನೆಕ್ಸ್ಟ್ ಸ್ಟೆಪ್ಪೇ ಅದು ಕೃತಯುಗ. ಮತ್ತೆ ಅಲ್ಲಿ ಮಾಂಸಾಹಾರ ಮೊದಲು ತಿಂದೆ ಆಮೇಲೆ ಸಸ್ಯಾಹಾರಕ್ಕೆ ಬಂದಾರ. ಹಂಗ ದೊಡ್ಡ ದೊಡ್ಡ ಪ್ರಮಾಣದಾಗ ಎಲ್ಲರಿಗೂ ಆಗ್ಬೇಕಂತೇಳಿ ಆನೆ ಒಂಟೆ ಹಾಕಿ ಸುಟ್ಟದ್ದೆಲ್ಲ ಇತಿಹಾಸ ಅದದು. ಅದು ಆದ್ಮೇಲೆ ನೆಕ್ಸ್ಟ್ ಶ್ರೀರಾಮಚಂದ್ರನ ಕಾಲಕ್ಕ ಉಪಾಸನೆಗೆ ಬಂದ್ರು. ತ್ರೇತಾಯುಗಕ್ಕೆ ಬಂದ್ರಂದ್ರೆ ಉಪಾಸನೆಗೆ ಬಂದ್ರು. ನೆಕ್ಸ್ಟ್ ಸ್ಟೆಪ್ಪಿಗೆ ಉಪಾಸನೆ. ಅದಕ್ಕೆ ಕೃತಯುಗದಲ್ಲಿ ಕರ್ಮಕಾಂಡವೇ ಕಾಮಧೇನು ಕಲ್ಪವೃಕ್ಷ ಆಗಿತ್ತು. ಅವ್ರಿಗೆ ಏನಾದ್ರೂ ಪ್ರಾಪ್ತಿ ಪಡ್ಕೋಬೇಕಾಗಿತ್ತು ಅಂತಂದ್ರ ಇಂಥವೆಲ್ಲ ಮಾಡಬೇಕು. 108 ಯಜ್ಞ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತಾರ ಅಂತೇಳಿ ಏನೇನೋ ಹೇಳಿ ಒಟ್ಟು ಮಾಡ್ತಿದ್ರು. ಕೃತಯುಗದೊಳಗ ಕರ್ಮಕಾಂಡದ ಆಚಾರ ವಿಚಾರಗಳೇ ಅವೆಲ್ಲ ಮುಂದೆ ಬರ್ತಾ ಬರ್ತಾ ತಿಳುವಳಿಕೆ ಬಂದು ಹಿಂಗೆಲ್ಲ ಸುಟ್ಟು ಹಾಕಬಾರ್ದು, ಹಿಂಗೆಲ್ಲ ಹಾಳು ಮಾಡಬಾರ್ದು. ಅದರ ಸಲುವಾಗಿ ಕೆಲವೊಂದು ಪ್ರಕೃತಿಕವಾಗಿ ಕೆಲವೊಂದು ಪದಾರ್ಥಗಳದವ, ಅವುಗಳನ್ನ ಸುಟ್ರ ಅಷ್ಟೊಂದು ಪ್ರಕೃತಿಗೆ ನಷ್ಟ ಅಲ್ಲ ಅಂತೇಳಿ ತಿಳುವಳಿಕೆ ಬಂದ್ಮೇಲೆ ಎಲ್ಲ ಚೇಂಜ್ ಆಯ್ತು. ಕರ್ಮಕಾಂಡಕ್ಕ ಯಾಕೆ ಬೈತಾರಂದ್ರ ಹಿಂದ ದುರುಪಯೋಗ ಮಾಡ್ಯಾರ. ಅದರದ್ದು ಗೊತ್ತಿಲ್ಲದ ದುರುಪಯೋಗ ಅಂದ್ರೆ ದುರುದ್ದೇಶ ಇದ್ದಿದ್ದಿಲ್ಲ, ದುರುಪಯೋಗ ಆಗ್ಯದ ಗೊತ್ತಿಲ್ಲದಕ್ಕೆ. ನೆಕ್ಸ್ಟ್ ಏನಾಯ್ತು? ಧ್ಯಾನ ಮಾಡೋದು ತಪಸ್ಸು. ಯಾರ್ದು? ಶ್ರೀರಾಮಚಂದ್ರನ ಯುಗ. ಅಲ್ಲಿ ಏನಾಯ್ತು? ತಪಸ್ಸು ಮಾಡಿದ್ದು, ಕಾಡಿಗೆ ಹೋಗಿ ತಪಸ್ಸು ಮಾಡಿದ್ದು. ಅಲ್ಲಿ ಏನಪ್ಪಾ ಅಂತಂದ್ರ ಈ ಪೂಜಾ ಪಾಠಕ್ಕಿಂತ ತಪಸ್ಸು ಮನಸ್ಸಿನೊಳಗೆ ಕುಂತು ಮಾಡಂತ ಕೆಲಸಗಳು ಮಾಡವ. ಅದಕ್ಕೆ ತ್ರೇತಾಯುಗದೊಳಗ ಕಾಮಧೇನು ಕಲ್ಪವೃಕ್ಷ ಯಾವುದು? ಪರಮಾತ್ಮನ ಕಾರುಣ್ಯ. ಎದ್ರ ಮೂಲಕ ಅಂದ್ರ ತಪಸ್ಸಿನ ಮೂಲಕ. ಜಪ ತಪ
ಮತ್ತೇನೇನು ಅಂತಿರಲ್ಲ, ಮನಸ್ಸಿಗೆ ಸಂಬಂಧಪಟ್ಟಂತವು ಏನ್ ಮಾಡ್ತಿದ್ರು ಅವೆಲ್ಲ ಅದಕ್ಕೆ ಬರ್ತಾವ. ರಾಜಯೋಗ ಅದಕ್ಕಿಂತ ಅಲ್ಲಿ ಕರ್ಮಕಾಂಡದ ಮುಖ್ಯ ಅಧಿಕಾರಿಗಳು ವಶಿಷ್ಠರು. ಇಲ್ಲಿ ಇದರಾಗ ಶ್ರೀರಾಮಚಂದ್ರನ ಕಾಲದಾಗ ವಶಿಷ್ಠರು ಕಂಟಿನ್ಯೂ ಮಾಡಿದ್ರು ಅವರಿಗೆ ಎಲ್ಲ ಯೋಗ ಜ್ಞಾನ ಎಲ್ಲಾನು ಇತ್ತು ವಶಿಷ್ಠರಿಗೆ. ಇಲ್ಲಿ ಏನಾಯ್ತು, ಅದು ಮೂಲದಲ್ಲಿ ಆ ಕರ್ಮಕಾಂಡದಿಂದ ಈ ಕೃತಯುಗದಿಂದ ತ್ರೇತಾಯುಗಕ್ಕೆ ಬಂದ್ಮೇಲೆ ಉಪಾಸನೆ ತಪಸ್ಸಿಗೆ ಚಾಲು ಮಾಡಿದ್ರು. ತಪಸ್ವಿಗಳಾಗ್ಬಿಟ್ರು, ದೇವತೆಗಳು ತಪಸ್ವಿಗಳು. ನೆಕ್ಸ್ಟ್ ಎಲ್ಲಿಗೆ ಬಂದ್ರು? ದ್ವಾಪರ ಯುಗದಾಗ ಬಂದಾಗ ಜ್ಞಾನಕ್ಕೆ ಬಂದ್ರು. ಭಗವದ್ಗೀತೆ ದ್ವಾಪರ ಯುಗದಾಗ ತಯಾರಾಗ್ಯ. ಎಲ್ಲ ಅವರ ಋಷಿ ಮುನಿಗಳು ಏನು ಸತ್ಯ ದರ್ಶನ ಮಾಡಿದ್ರು ಕೃತಯುಗ ತ್ರೇತಾಯುಗದೊಳಗ, ಅವರೆಲ್ಲ ದ್ವಾಪರ ಯುಗದೊಳಗೆ ಶಿಷ್ಯರಿಗೆ ತಮ್ಮ ಅನುಭವಗಳನ್ನು ಹೇಳಿದ್ರು. ಅವೇ ವೇದ, ಆಗಮ, ಉಪನಿಷತ್, ಶಾಸ್ತ್ರ, ಪುರಾಣ, ಇತಿಹಾಸ ಹಂಗಾಗಿ ಅವು ತಯಾರಾಗ್ಬಿಟ್ಟು ದ್ವಾಪರ ಯುಗದಕ್ಕೆ ಜ್ಞಾನಕ್ಕೆ ಬಂದ್ರು. ಅದಕ್ಕೆ ಜ್ಞಾನನೇ ಎಂಥದದು? ಕಾಮಧೇನು ಕಲ್ಪವೃಕ್ಷ ದ್ವಾಪರ ಯುಗದೊಳಗೆ. ಈಗೇನದಪ್ಪ ಅಂತಂದ್ರ ನಾವು ನೀವು ಖಾಲಿ ಇದ್ದವ್ರು ಕೊಟ್ಟು ಜ್ಞಾನದ ಮಾಡ್ಬೋದು. ಇದು ದ್ವಾಪರ ಯುಗದ ಕೆಲಸ ಇದು. ಈಗ ಏನಾಗಬೇಕಾಗ್ಯದ? ಭಾನ ಅಂತಂದ್ರೆ ಏನದ? ಸ್ಮರಣ. ಇಲ್ಲಿ ಏನಾಗಬೇಕಾಗ್ಯದ? ಮನಸ್ಸಿನ ಕೆಲಸ ಏನಾಗಬೇಕಾಗ್ಯದ? ಸ್ಮರಣೆ ಮಾಡ್ಬೇಕಾಗ್ಯದ. ಏನ್ ಸ್ಮರಣೆ? ನಿಮಗ್ ಮಾಡ್ಲಕ್ಕ ಪುರ್ಸತ್ತಿಗಿಲ್ಲ. ಈಗ ಯಾರಿಗಾರೆ ಏನಾರ ಕೇಳಕ್ ಪುರ್ಸತ್ತಿಗದ, ಏನಾರ ಬೇರೆ ಕೆಲಸ ಮಾಡ್ಲಕ್ ಪುರ್ಸತ್ತಿಗದ. ಎಲ್ಲರೂ ಬೆನ್ ಹತ್ತಿಬಿಟ್ಟದ ಅವರವರ ಪ್ರಾರಬ್ಧ. ಯಾರಿಗೆ ಪುರುಷತ್ತಿಗಿಲ್ಲ. ಅದಕ್ಕೆ ಏನ್ ಮಾಡ್ಯಾರ? ದ್ವಾಪರ ಯುಗದೊಳಗ ಜ್ಞಾನ ಹೇಳೋದು ಕೇಳೋದು ಆಶ್ರಮಗಳು ಮಾಡ್ಕೊಂಡು, ಸಾಂದೀಪನಿ, ಕೃಷ್ಣ ಎಲ್ಲರೂ ಆಶ್ರಮ ಮಾಡ್ಕೊಂಡು ಜ್ಞಾನದ ಕೆಲಸ ಮಾಡ್ಯಾರ ದ್ವಾಪರ ಯುಗದೊಳಗೆ. ಈಗೇನದ? ಅವೆಲ್ಲ ಕುಂತು ಮಾಡಕ್ಕಾಗಂಗಿಲ್ಲ. ಅಂತಂದ್ರ ದ್ವಾಪರ ಯುಗದೊಳಗ ಜ್ಞಾನನೇ ಕಾಮಧೇನು ಕಲ್ಪವೃಕ್ಷ ಇದ್ರ, ಈಗ ಕಲಿಯುಗದೊಳಗ ಈ ಸ್ಮರಣನೇ ಕಾಮಧೇನು ಕಲ್ಪವೃಕ್ಷ. ಸ್ಮರಣ ಏನು ಮಾಡಕ್ಕಾಗ್ಲಿಲ್ಲ ಬಿಡು. ಸ್ಮರಣೆ ಮಾಡ್ಲಕ್ಕೆ ಏನಾಗ್ಯದ? 24 ತಾಸು ಸಂಸಾರನೇ ಮಾಡ್ತೀನಿ ಅಂದ್ರೆ ಮಾಡು. ಅದ್ರ ಸಂಗಟ ದೇವ್ರಿಗೆ ನೆನೆಸ್ಲಕ್ಕೆ ಏನ್ ದಾಡಿ ಬರಂಗಿಲ್ಲ. ದೇವ್ರಿಗೆ ನೆನೆಸ್ಲಕ್ ಗಾಡಿ ಮೇಲೆ ಹೋಗೋ ಟೈಮ್ನಾಗ ಮೊಬೈಲ್ನಾಗ ಕಿವಿಯಾಗಿ ಇಟ್ಕೊಂಡು, ರಶ್ ಇರೋ ರೋಡ್ನಾಗ ಮೊಬೈಲ್ನಾಗ ಕಿವಿಯಾಗಿ ಇಟ್ಕೊಂಡು ಗಾಡಿ ನಡೆಸ್ಲಕ್ ಬರ್ತದ. ಮತ್ತೆ ದೇವ್ರಿಗೆ ನಮಸ್ಕಾರ ಮಾಡ್ಲಕ್ ಬರಲ್ಲ, ದೇವ್ರಿಗೆ ನೆನೆಸ್ಲಕ್ ಬರಂಗಿಲ್ಲ. ಗಾಡಿ ನಡೆಸವ ಆ ಕಡೆ ಗಾಡಿನೂ ನಡೆಸ್ತಿರ್ತಾನ, ಈ ಕಡೆ ಮೊಬೈಲ್ ಕಿವಿಯಾಗಿ ಇಟ್ಕೊಂಡು ಮಾತನಾಡ್ತಿರ್ತಾನ. ಹೌದಾ ಇಲ್ಲ? ಸೌಡ್ ಇಲ್ಲ. ನಾಮಸ್ಮರಣೆಗೆ ಮಾಡ್ಲಿಕ್ಕೆ ಸೌಡ್ ಇಲ್ಲ ಅಂದ್ರೆ ಅದಕ್ಕೆ ಸೆಪರೇಟ್ ಟೈಮ್ ಕೊಡೋದು ಬೇಕಾಗಿಲ್ಲ. ನೀವು ಮಾಡೋ ಕೆಲಸದ ಜೊತೆಗೆ ಮಾಡ್ಬೇಕಂತ ಹೇಳ್ತಾರ ಅವರು. ಅದಕ್ಕೆ ಸೆಪರೇಟ್ ಟೈಮ್ ಏನ್ ಕೊಡ್ಲಕ್ ಹೋಗ್ಬೇಡ್ರಿ ಅಂತ ಹೇಳ್ತಾರ. ಈ ನಾಮ ಜಪ ನಾಮಸ್ಮರಣೆ ಏನದಲ್ಲ, ಹೆಂಗಂತಂದ್ರ ಇದಕ್ಕೆ ಸೆಪರೇಟ್ ಟೈಮ್ ಏನು ಕೊಡ್ಲಕ್ ಹೋಗ್ಬೇಡ್ರಿ. ನೀವು ಮಾಡೋ ಕೆಲಸದ ಜೊತೆಗೆ ಇದನ್ನ ನೆನೆಸ್ಕೋತಿರ್ರಿ. ನಿಮ್ ಕಣ್ಣಿಗೆ ಎದುರು ಏನು ಕಾಣ್ತದ ಅದು ಬ್ರಹ್ಮ. ತತ್ವಮಸಿ, ನೀ ಬ್ರಹ್ಮಾದಿಯ ಪ್ರಜ್ಞಾನಂ ಬ್ರಹ್ಮ ಅಂತೇಳಿಕೆ ಆ ಬ್ರಹ್ಮನನ್ನು ಕಂಡು ಬ್ರಹ್ಮನ ವಿಚಾರ, ಬ್ರಹ್ಮನ ಆಚಾರ. ಇಷ್ಟೇ, ಇದೇ ಬ್ರಹ್ಮಚಾರಿ, ಮತ್ತೇನಿಲ್ಲ. ಬ್ರಹ್ಮನಾಗಿ ನೋಡುವುದು ಏನ್ ನೋಡೋದು? ಬ್ರಹ್ಮನನ್ನೇ ಕಾಣುವುದು. ನೋಡುವವನು ಬ್ರಹ್ಮ, ಕಾಣುತ್ತಿರುವ ದೃಶ್ಯನು ಬ್ರಹ್ಮ. ಆ ಬ್ರಹ್ಮದ ವಿಚಾರ, ಆ ಬ್ರಹ್ಮದ ಆಚಾರ. ಮತ್ತೆ ಯಾರು ನಿಮ್ ಜೊತೆಗೆ ಬಂದ್ರಂದ್ರೆ ಬ್ರಹ್ಮದ ಅನುಭವ ಅವ್ರಿಗೊಂದ್ ಸ್ವಲ್ಪ ಹೇಳ್ಬೇಕು. ಏನಾರ ಓದ್ತೀರಿ ಬರೀತೀರಿ ಅಂದ್ರೆ ಬ್ರಹ್ಮದ ವಿಷಯನೇ ಓದೋದು ಬರೋದು. ಮತ್ತೆ ಬೇರೆ ಏನಾರ ನಿಮ್ಮ ನಿತ್ಯ ಜೀವನಕ್ಕೆ ಉಪಯೋಗ ಆಗಂತ ವ್ಯವಹಾರಿಕ ಏನಾರ ಬರೀತೀರಿ ಅದು ಬ್ರಹ್ಮ ಸ್ವರೂಪ ಅಂತ ತಿಳ್ಕೊಂಡೇ ಮಾಡ್ಬೇಕು. ಪವಿತ್ರವಾಗಿ ಇರ್ಬೇಕು. ಯಾವ್ದು ಪವಿತ್ರ ಅದ ಅದೆಲ್ಲ ಬ್ರಹ್ಮ ಸ್ವರೂಪನೇ.
ಹೀಗಾಗಿ ಕಲಿಯುಗದ ಕಾಮಧೇನು, ಕಲಿಯುಗದ ಕಲ್ಪವೃಕ್ಷ ಯಾವುದು? ಭಗವನ್ ನಾಮಸ್ಮರಣೆ. ಅದು ನಿಮ್ಮ ಆತ್ಮವಾಗಿರ್ಬೋದು, ಪರಮಾತ್ಮವಾಗಿರ್ಬೋದು, ಗಣಪತಿ ಆಗಿರ್ಬೋದು, ಹನುಮಾನ್ ದೇವರಾಗಿರ್ಬೋದು, ವೆಂಕಟರಮಣ ಆಗಿರ್ಬೋದು, ಏನೇ ಇರ್ಬೋದು, ಅದರ ಸ್ಮರಣೆಯಲ್ಲಿದ್ದರೆ ಅಮೃತತ್ವ ಪ್ರಾಪ್ತಿ, ಆಯುಷ್ಯ ವೃದ್ಧಿ. ಸಂಸಾರ ಸ್ಮರಣೆ ಇದ್ದು ರೊಕ್ಕ ರೂಪಾಯಿ ಕೂಳು ನೀರು ಮತ್ತೆಂಥದ್ದು ಚಟ, ಮತ್ತೆ ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಮರಿಮೊಮ್ಮಕ್ಕಳು ಇವೆಲ್ಲ ವಿಷಯ. ಇದು ಚಿಂತೆ ಹಚ್ಚಿ ನಮಗೆ ಸಾವಿಗೆ ಕರ್ಕೊಂಡು ಹೋಗ್ತದೆ. ನಡಿ ಹೋಗಮ್ಮ ಅಂತ. ಸಾವಿನ ಕಡೆ ಹೋಗ್ಬೇಕಾ ಅಮೃತದ ಕಡೆ ಹೋಗ್ಬೇಕಾ? ಈಗ ಮೊಮ್ಮಗನಿಗೆ ಆಡಿಸ್ಕೋತ ಅದು ಪರಮಾತ್ಮ ಅಂತ ಆಡಿಸಿದ್ರೆ ಅಮೃತ ಆಯ್ತು. ಅದು ನನ್ನ ಮೊಮ್ಮಗ ಅಂತ ಆಡಿಸಿದ್ರೆ ಮೋಹ. ಈಗ ಬಾಜು ಮನೆಯದೊಂದು ಹುಡುಗದ, ನಿಮ್ಮ ಮನೆಯದೊಂದು ಹುಡುಗದ, ಎರಡು ಹುಡುಗರು ಆಟ ಆಡ್ಲಕತ್ತಾವ. ಎರಡು ಹುಡುಗರು ಎಲ್ಲೋ ಹೋಗಿ ಬಿದ್ದವ ಅಂತಂದ್ರೆ ಬರೇ ನಿಮ್ಮ ಮೊಮ್ಮಗನಿಗೆ ಒಂದೇ ತಂದ ಮೊಮ್ಮಗನಿಗೆ ಅಲ್ಲೇ ಬಿಟ್ರ ನಮ್ದಲ್ಲ ಅಂತೇಳಿ ಅದು ಮೋಹ, ಅಜ್ಞಾನ, ಅದು ವಿಷ. ಎರಡು ಹುಡುಗರಿಗೆ ಅಷ್ಟೇ ಕಾಳಜಿ ಮಾಡ್ಬೇಕ ಬೇಡ? ಅದರೊಳಗಿರೋ ಪರಮಾತ್ಮ ಇದ್ರೊಳಗಿರೋ ಪರಮಾತ್ಮ ಬೇರೆ ಬೇರೆ ಅದ, ಒಳಗಿರೋ ಆತ್ಮ ಒಂದೇ ಅದಲ್ಲ. ಹೀಗಾಗಿ ಸ್ಮರಣಕ್ಕೆ ಒತ್ತು ಕೊಟ್ಟು ಸ್ಮರಣದ ಸಾಧನೆಯಲ್ಲಿ ಇರಬೇಕು. ಪ್ರಜ್ಞಾನಂ ಬ್ರಹ್ಮ ತತ್ವಮಸಿ, ಮತ್ತೇನು ಮಂತ್ರಗಳಂತೀರಿ ಅಂದು ಬ್ರಹ್ಮನಾಗುವುದಕ್ಕೆ ಬ್ರಹ್ಮಜ್ಞಾನ ಸಾಧನೆ ಇಲ್ಲೇನು ಹೇಳಿವಿ ಅದು ಮಾಡ್ಕೊತಿದ್ರಾಯ್ತು. ಮತ್ತು ಮಾಡಿಕೆ ನೀವೇ ಒಬ್ಬರು ಬ್ರಹ್ಮ ಆದ್ರಂಗೆ ನಿಮ್ಮ ಕಣ್ಣೆದ್ರಿಗೆ ಕಂಡದ್ದೆಲ್ಲ ಬ್ರಹ್ಮ. ಅದು ಎರಡನೇ ಸ್ಟೆಪ್. ಇಷ್ಟು ಮಾಡ್ಕೊತಿರ್ಬೇಕು. ಇದು ಸ್ಮರಣೆ. ನಾನು ಈ ಜ್ಞಾನದ ಬಾಣದಲ್ಲೇ ಇರಬೇಕು ಅನ್ನೋಂಥದ್ದು ಸ್ಮರಣೆ ಒಳಗಿರ್ಬೇಕು. ಹೆಂಗ್ ಮಾಡ್ತೀರಿ? ಮುಂದಿನ ಎಲ್ಲಿಗೆ ಗೊತ್ತು? ಸ್ಮರಣೆ ಆದ್ಮೇಲೆ ಸುಮ್ಮನೆ ಅಡ್ಡು ಭಾಳ ಹೇಳ್ಬಿಟ್ಟೇನು ಸ್ಮರಣೆ ಬಗ್ಗೆ? ಸಿಟ್ಟು ಬರ್ಲಕತ್ತದೇನು? ಸ್ತೋತ್ರ. ನೆಕ್ಸ್ಟ್ ಸ್ತೋತ್ರ. ಏನಾರ ಟೈಮ್ ಇತ್ತಂತಂದ್ರ ಸ್ತೋತ್ರ ಬಾಯಿಲಿಂತ. ಚರ್ಚ್ನಾಗ ಏನು ಮಾಡಂಗಿಲ್ಲ ಅವರು. ಬೈಬಲ್ ಹಿಡ್ಕೊಂಡು ಒಂದೆರಡು ಸಾಲ ಹೇಳ್ತಾರ. ಏನ್ ಮಾಡೋದು? ಪ್ರೇಸ್ ದಿ ಲಾರ್ಡ್, ಪ್ರೇಸ್ ದಿ ಲಾರ್ಡ್, ಪ್ರೇಸ್ ದಿ ಲಾರ್ಡ್, ಪ್ರೇಸ್ ದಿ ಲಾರ್ಡ್, ಪ್ರೇಸ್ ದಿ. ಬೇರೆ ಏನು ಪ್ರೇಸ್ ಮಾಡ್ಲಕ್ ಹೋಗ್ಬೇಡ್ರಿ. ಯಾವುದನ್ನ ಸ್ಮರಿಸ್ಬೇಡ್ರಿ, ಮತ್ತ ಯಾವುದನ್ನ ಸ್ತುತಿ ಮಾಡಬೇಡ್ರಿ. ಪರಮಾತ್ಮನನ್ನು ಮಾತ್ರ ಸ್ತುತಿಸಿರಿ, ಪರಮಾತ್ಮನನ್ನು ಮಾತ್ರ ಹೊಗಳರಿ. ಹಾಡಿದಡೆನ್ನ ಒಡೆಯನ ಹಾಡುವೆ, ಬೇಡಿದಡೆನ್ನ ಒಡೆಯನ ಬೇಡುವೆ. ಆ ಪರಮಾತ್ಮನ ಬಗ್ಗೆನೇ ಹಾಡಬೇಕು, ಪರಮಾತ್ಮನ ಬಗ್ಗೆನೇ ಮಾತಾಡಬೇಕು. ಸ್ತೋತ್ರ ಅಂದ್ರೆ ನಿಮ್ಮ ವಾಕ್ ಶುದ್ಧಿ. ಸ್ಮರಣದಿಂದ ಮನಶುದ್ಧಿ, ಸ್ತೋತ್ರದಿಂದ ವಾಕ್ ಶುದ್ಧಿ, ಬಾಯಿ ಶುದ್ಧ ಆಗ್ತದೆ. ಒಂದಿಷ್ಟು ಬಡ ಮೂಕ್ಲೆ ಲಿಂಗ ಬಿಚ್ಚೋದು, ಅದಕ್ಕೊಂದಿಟ್ಟು ಬಟ್ಟೆ ತೆಗೆದಕ್ಕೆ ಲಿಂಗ ವಸ್ತ್ರ ತೆಗೆದು ಅದ್ರ ಮೇಲೆ ಒಂದಿಟ್ಟು ನೀರು ಹಾಕೋದು, ಆಮೇಲೆ ಈ ಬತ್ತಿ ಹಚ್ಚೋದು, ಅದಿಟ್ಟು ಕರಡಿಗೆ ನೀರು ಹಾಕಿ ತೊಳೆದು ಒರೆಸಿ ಆ ಲಿಂಗಕ್ಕೆ ಒಂದಿಟ್ಟು ಈ ಬತ್ತಿ ಹಚ್ಚಿ ಒಂದಿಟ್ಟು ಊದ್ಬತ್ತಿ ಬೆಳಗಿ ಓಂ ನಮಃ ಶಿವಾಯ ಅಂತ ಹಿಂಗೆ ಅಂದ್ರೆ ಏನಾಗ್ತದ? ಬಹಳ ಅದು ಪೂಜೆ ಮಾಡ್ಕೊಂಡಂಗೆ ಅಲ್ಲ. ಆ ತಂದಕ್ಕೆ ಬಡ ಮುಚ್ಚಿಟ್ಕೊಂಡು ಬಂದುಬಿಟ್ರೆ ಲಿಂಗ ಪೂಜೆ ಆಯ್ತೇನೋ ಆಯ್ತಾಯ್ತಂತ. ಒಂದು ಸ್ವಲ್ಪ ವೇದ ಮಂತ್ರಗಳ ಸಮೇತ ಅಂತ ಅಂದ್ರಿ ಅಂತಂದ್ರ ನೀವು ಬ್ರಹ್ಮಜ್ಞಾನಿಗಳದಿರಿ. ಒಂದು ಮಂತ್ರಕ್ಕೆ 1000 ಅರ್ಥ ಹೇಳೋ ಸಾಮರ್ಥ್ಯ ನಿಮ್ಮೊಳಗದ. ಜ್ಞಾನ ಸಂಪೂರ್ಣ ಅದ. ಬರೇ ಮಂತ್ರ ಅನ್ನೋರಿಗೆ ಜ್ಞಾನ ಇಲ್ಲ. ನಿಮ್ಮೊಳಗೆ ಜ್ಞಾನ ಅದ. ಒಂದು ಮಂತ್ರ ಹಿಡ್ಕೊಂಡು ಕುಂತ್ರಿ ಅಂದ್ರೆ ಅದು ಎಂತ ಅರ್ಥ ಕೊಡ್ತದಂದ್ರೆ ಪರಮಾತ್ಮ ಹೋಯ್ತು ಮುಟ್ಟಿಸ್ಬಿಡ್ತದ. ಅಂತ ಅರ್ಥವ ಎಲ್ಲ ಮಂತ್ರದೊಳಗೆ. ಅದಕ್ಕೆ ನಾವೇನ್ ಮಾಡೀವಿ? ಒಂದ್ ಸ್ವಲ್ಪ ವಾಚ, ಬಾಯಿಲಿಂತ ಒಂದ್ ಸ್ವಲ್ಪ ಶುದ್ಧವಾದ ಶಬ್ದಗಳು ಬರಲಿ, ನಾಲಿಗೆ ಹೊಳಲಿ ಅಂತೇಳಿ ಒಂದ್ ಸ್ವಲ್ಪ ಮಂತ್ರಗಳು ಅನ್ಸೋದು ಕಲಿಸ್ಲಕತ್ತೀವಿ. ಈಗೇನ್ ಮಂತ್ರ ಕಲಿನ ಭಾಳ ಶಾಣ್ಯರಾಗಿವೆ ತಿಳ್ಕೊಳ್ಳೋದಿಲ್ಲ. ಈಗ LKG ತೆಗೆದೀವಿ. ಮಂತ್ರ ಕಲಿತ ಮೇಲೆ ಹಿಂಗೆ ಮಂತ್ರ ಕಲಿಯೋದು 1 ವರ್ಷ ಆದ್ಮೇಲೆ ನಿಮಗ ಮಾತು ಬರ್ತಾವ. ಈ ಹುಟ್ಟಿದ ಕೂಸಿಗೆ ಹೀಗೆ ಮಾತಾಡ್ತದೇನದು?
ಅದು ಒಂದು ಹುಟ್ಟಿದ ಕೂಸಿ ಯಾವಾಗ ಮಾತಾಡ್ಲಿಕ್ಕೆ ಚಾಲು ಆಗ್ತದ ಅಂತಂದ್ರೆ 2 ವರ್ಷ 3 ವರ್ಷದ ಮೇಲೆ ಮಾತಾಡ್ಲಿಕ್ಕೆ ಚಾಲು ಮಾಡ್ತದೆ. 1.5 ವರ್ಷಕ್ಕೆ ಅರ್ಧಂಬರ್ಧ ಮಾತಾಡ್ತದೆ, 3 ವರ್ಷ ಆದ್ಮೇಲೆ ಪರ್ಫೆಕ್ಟ್ ಮಾತಾಡ್ತದೆ. ಈಗ 1.5 ವರ್ಷ ಆಗತ್ತಾನ ಮಂತ್ರ ಕಲ್ತು ಯಾರು ಸ್ಯಾನರಾಗಿ ತಿಳ್ಕೊಂಡಿರಿ ಎಲ್ಲರೇ ಮಂತ್ರ ಅನ್ಕೋತಿರ್ಬೇಕು. ಅದು ಹ್ಯಾಂಗ ಅನ್ಬೇಕು, ಉಚ್ಚಾರ ತಪ್ಪಿರ್ತಾವ. ಅವರು ಗುರುಗಳು ಕೂತ್ ಬಿಟ್ಟಾರ, ಇದು ಉಚ್ಚಾರ ಕಲಿಸ್ಲಕ್ ವಾದೇವ ಅಂತಂದ್ರ ಮಂತ್ರ ಹಾರ್ಡ್ ಆಗ್ತದ ಅಂತೇಳಿ ಹೆಂಗೆ ಕನ್ಲಕತ್ತ ಸಡ್ಲು ಬಿಟ್ಟಾರ. 1 ವರ್ಷ ಆದ್ಮೇಲೆ ಕಲಿಸ್ತಾರ ಮಾತುಗಳು ಹೆಂಗ ಆಡ್ಬೇಕಿದ್ರಾಗ ಅಂತೇಳಿ. ಪರ್ಫೆಕ್ಟ್ ಆಗಿ ಆ ಮಾತುಗಳು ತಾನೇ ಬರ್ತಾವ. ಅವ್ರ ಜೊತೆಗೆ ಅನ್ನೋದು ಕಲಿಬೇಕು ನಾವು, ಅವ್ರಂಗೆ ಅನ್ಲಕ್ ಬರ್ಬೇಕು. ಸ್ವರೋಕ್ತವಾಗಿ ಅಂದೇವಂತಂದ್ರ ಆ ಮಂತ್ರಗಳ ಅರ್ಥ, ಮಂತ್ರಗಳ ಉಚ್ಚಾರ ನಿಮ್ಮೊಳಗ ಹಂಗೆ ನೆಟ್ ಪ್ರಾಫಿಟ್ ಇದ್ದಂಗ ಲಾಭ ಆಗ್ಬಿಡ್ತದೆ ನಿಮ್ಗೆ. ಅಷ್ಟಕ್ಕೂ ಅಮೃತ ತುಂಬುತ್ತದ. ಕಾಯಕ ಏನ್ ಮಾಡ್ಯಾರ ಅವರು, ಕಾಯವೇ ಕೈಲಾಸ ಅಂತ ಹೇಳ್ಯಾರ ಬಸವಣ್ಣವ್ರು. ಇದು ಕಾಯ ಕೈಲಾಸ ಆಗ್ಬೇಕಾದ್ರ ಮಾತು, ಕೃತಿ, ಆಲೋಚನೆ, ಕಾಯ ವಾಚ ಮನಸ್ಸ ಪರಿಶುದ್ಧವಾಗಿ ಒಳ್ಳೆ ಮಾತು, ಒಳ್ಳೆ ಆಲೋಚನೆ, ಒಳ್ಳೆ ಕೆಲಸಗಳು ಬಳಸಬೇಕಾದ್ರ ಈ ಮಂತ್ರವನ್ನ ಆಸಕ್ತಿಲಿಂದ ಕಲ್ತು ಮಂತ್ರಗಳನ್ನ ಹೇಳೋದು ಕಲ್ತ್ರಿ ಅಂತಂದ್ರ ಆ ಮಂತ್ರಗಳಲ್ಲೇ ಮೋಕ್ಷ ಆಗಿಬಿಡ್ತದೆ. ನೀವು ಒಂದೇ ಮಂತ್ರ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತದೆ, ಅಷ್ಟು ಸಾಮರ್ಥ್ಯ ಅದ. ಈ ಪೂಜೆ ಮಾಡೋದು ಸಿಂಪಲ್ ಕಲ್ಸ್ಯಾರ. ಇವತ್ಲಿಂತ ಮಾತ್ರ ರುದ್ರಾಭಿಷೇಕ, ಅವು ಚಮಕ ನಮಕ ಏನೇನು ಅನ್ಬೇಕು ಅವೆಲ್ಲ ಕಲಿಸ್ತಾರ. ನೀವು ಸ್ವಲ್ಪ ಡೈಲಿ ಮನಸ್ಸು ಕೊಟ್ಟು ಒಂದ್ ಕಡೆ ಒಂದು ಡೈರಿ ತೊಗೊಂಬರ್ರಿ, 100-200 ಪೇಜಿನ ನೋಟ್ಬುಕ್ ತಗೊಂಬಂದು ಅದು ಹೆಂಗೆ ಹೇಳ್ಯಾರ ಆರ್ಡರ್ ಪ್ರಕಾರ ಬರ್ಕೊಂಡು ನೀಟಾಗಿ ಎಲ್ಲರೂ ಮಂತ್ರ ಕಲ್ತು ಅದ್ರದ್ದು ಉಪಯೋಗ ತಕ್ಕೋಬೇಕಂತ ಹೇಳಿವಿ. ಅದ ಮಂತ್ರ ಕಲ್ತದ್ದೇ ಸ್ತೋತ್ರದ ಭಾಗ. ಈಗ ಸ್ತೋತ್ರದ ಶೀಲನೆ ನಾವು ಮಾಡ್ಬೇಕತ್ತೀವಿ ಅಷ್ಟೇ. ಈ ಒಂದು ಹಿಂದೂ ಪದ್ಧತಿಯೊಳಗ ಯಜ್ಞ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಏನಲ್ಲ, ಅದ್ರೊಳಗ ಯಜ್ಞ ಅವ್ರಿಗೆ ದೊಡ್ಡ ವಿಷಯ. ಅಲ್ಲಿ ನಾವು ಬ್ರಾಹ್ಮಣರಲ್ಲ, ಕ್ಷತ್ರಿಯರು ಅಲ್ಲ, ವೈಶ್ಯರು ಅಲ್ಲ, ಶೂದ್ರರು ಅಲ್ಲ. ಮತ್ತು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯದ ಸ್ಥಾನಮಾನ ನಮಗಿಲ್ಲ ಅಂತಂದ್ಮೇಲೆ ನಾವು ಅಲ್ಲಿ ಶೂದ್ರ ಬಿಟ್ರೆ ಮತ್ತೊಂದು ಚಾನ್ಸ್ ಇಲ್ಲ ಅಂತೇಳಿ ಈ ಜೈನ ಧರ್ಮ, ವೀರಶೈವ ಧರ್ಮ ಇವೆಲ್ಲ ಆ ಹಿಂದೂ ಧರ್ಮದಿಂದ ಸೆಪರೇಟ್ ಆಗ್ಯಾವ ಅಂತಂದ್ರೇನು, ತಮ್ಮದೇ ಆದ ಒಂದು ಸ್ವಂತ ಸ್ಥಾನಮಾನಕ್ಕಾಗಿ ತಮ್ಮ ಸಾಧನೆ ಸ್ವತಂತ್ರ ಸಾಧನೆ ಅಂತೇಳಿ ಪ್ರಯತ್ನ ಮಾಡಿ ಅವ್ರು ಸಪ್ರೇಟ್ ಆಗ್ಯಾರ. ಸಪ್ರೇಟ್ ಆದ್ಮೇಲೆ ಇಲ್ಲಿ ಏನಾಗಬೇಕಾಗ್ಯದ ಅಂತಂದ್ರ ಅಲ್ಲಿ ಯಜ್ಞ ಯಾಗಗಳು ಹ್ಯಾಂಗ ಹೋಮ ಅವರಿಗೆ ಮುಖ್ಯನೋ ಹಾಗಿದು ರುದ್ರಾಭಿಷೇಕ ಏನದ ಇದು ಅಷ್ಟೇ ಸಮಾನವಾದ ಮುಖ್ಯವಾದದ್ದು. ಇದು ಅತ್ಯಂತ ಶ್ರೇಷ್ಠವಾದ ಪೂಜೆ ಇದು ರುದ್ರಾಭಿಷೇಕ. ಈ ರುದ್ರಾಭಿಷೇಕ ಕಲ್ತೇವಂತಂದ್ರ ಬೇರೆ ಮಂತ್ರಗಳು ಎಲ್ಲಿ ಆದ್ರೂ ಇವೇ ಮಂತ್ರ ಅಂತಿರ್ತಾರೆ. ನೀರ್ ಹಾಕಾಗ ಅದೇ ಮಂತ್ರ ಅಂತಾರ, ಧೂಪ ದೀಪ ಅನ್ನಾಗ ಅವೇ ಮಂತ್ರ ಅಂತಿರ್ತಾರೆ. ನಿಮಗೆ ಗೊತ್ತಿಲ್ಲದ ಮಂತ್ರಗಳು ಯಾವ ಉಳಿಯಂಗಿಲ್ಲ ಒಮ್ಮೆ ರುದ್ರಾಭಿಷೇಕ ಕಲ್ತ್ರಿ ಅಂದ್ರೆ. ಅಂತ ಪುಣ್ಯದ ಕೆಲಸ ಅವ. ಅದಕ್ಕೆ ಇವತ್ತ ಸ್ತೋತ್ರ ಮತ್ತ ಪಾದ ಸೇವೆಯನ್ನು 2 ಹೇಳ್ತಾರ. ಅಮ್ಮನವರು ಹೇಳ್ಬೇಕಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಶ್ಲೋಕಗಳಲ್ಲಿ ಇವತ್ತು 51 ಹಾಗೂ 52ನೇ ಶ್ಲೋಕಗಳನ್ನು ನೋಡೋಣ. 51ನೇ ಶೀಲ ಪರಮಾತ್ಮನ ನಾಮ ಗುಣಗಳನ್ನ ಸದಾ ಚಿಂತನೆ ಮಾಡ್ತಾ ಇರೋದು ಅಂತ ಹೇಳ್ತಾ ಇದ್ದಾರೆ. ಶಂಭೋ ನಾಮ ಗುಣ ದೀನ ಅನವರತಂ ಚಿಂತನ ಅಂದ್ರೆ ಆ ಪರಮಾತ್ಮನ ಶಂಭೋನ ನಾಮ ಗುಣಾದಿಗಳನ್ನ ಯಾವಾಗಲೂ ಚಿಂತನೆ ಮಾಡ್ತಾ ಇರೋದು. ಇದು ಸಹ ಮನಸ್ಸಿನ ಒಂದು ಶೀಲನಾಗೈತಿ. ಅಂತಃಕರಣ ಚತುಷ್ಟಯಗಳ ಚಿತ್ತ ಸಹ ಒಂದಾಗೈತಿ. ಯಾವಾಗಲೂ ಸದಾ ಒಂದಿಲ್ಲೊಂದು ವಿಷಯವನ್ನ ಚಿಂತಿಸುವುದು ಅದರ ಒಂದು ಸಹಜ ಸ್ವಭಾವ. ಇಂತಹ ಚಿಂತನಶೀಲವಾದ ಚಿತ್ತಕ್ಕ ಆ ಪರಮಾತ್ಮನ ನಾಮ ಹಾಗೂ ಗುಣಗಳ ಚಿಂತನಾ ಕ್ರಿಯೆಯನ್ನ ಹಚ್ಚಿದಾಗ ಆ ನಾಮ ಗುಣ ಚಿಂತನೆಯ ಒಂದು ಫಲವಾಗಿ ನಮ್ಮ ಚಿತ್ತ ಪರಿಶುದ್ಧವಾಗಿ ಈ ಸಂಸಾರದ ಚಿಂತನೆಯನ್ನು ಬಿಟ್ಟು ಅದು ಶಿವಚಿಂತನೆಯೊಳಗ ಅನುರಕ್ತ ಆಗ್ತೈತಿ, ಕೂರ್ತೈತಿ. ಸಂಸಾರಿಕವಾದ ಚಿತ್ತದ ವ್ಯವಹಾರಕ್ಕ ಚಿಂತೆ ಅಂತ ಕರೆದ್ರ ಈ
ಸಂಸಾರಿಕವಾದ ನಾವೇನ್ ಚಿಂತನೆ ಮಾಡ್ತೀವಿ ಅದಕ್ಕೆಲ್ಲ ಚಿಂತೆ ಅಂತ ಕರೆದ್ರ ಆಧ್ಯಾತ್ಮಿಕ ಚಿಂತೆ. ಈ ಚಿಂತೆ ಇದ್ದ ಹಾಗೆ ಅದೊಂದು ಬೆಂಕಿ ತಂಡದ, ಅದು ಯಾವಾಗ್ಲೂ ಸುಡ್ತಾನ ಇರ್ತತಿ. ಚಿತೆ ನಿರ್ಜೀವ ದೇಹವನ್ನ ದಹಿಸಿದ್ರ ಈ ಚಿಂತೆ ಅನ್ನೋದು ಚಿತೆ ನಿರ್ಜೀವ ದೇಹ ಕಟ್ಟಿಗೆಯಿಂದ ನಿಜವಾದನ್ನು ಬೆಂಕಿದ ದಹಿಸಿದ್ರ ಈ ಚಿಂತೆ ಅನ್ನೋದು ಒಂದು ಅಗ್ನಿ ಇದ್ರ ಇದು ಸಜೀವವಾದ ದೇಹವನ್ನ ಸುತ್ತೈತಿ. ಅದಕ್ಕ ಈ ಸಂಸಾರದ ಚಿಂತೆಯನ್ನು ಬಿಟ್ಟು ಆ ಪರಮಾತ್ಮನ ಶಿವನ ನಾಮ ಹಾಗೂ ಗುಣಗಳ ಚಿಂತನೆಯನ್ನ ನಾವು ಮಾಡಿದ್ದಾದ್ರ ಅಲ್ಲಿ ಅದು ಒಂದು ಶೀಲ. ಈ ಚಿಂತನೆಯ ಶೀಲ, ಆ ಪರಮಾತ್ಮನ ಚಿಂತನೆಯಿಂದ ನಮ್ಮ ಅಂತಃಕರಣ ಪರಿಶುದ್ಧ ಆಗ್ತೈತಿ. ನಮ್ಮ ಆಧ್ಯಾತ್ಮಗಳಿಗೂ ಕೂಡ ಈ ಒಂದು ಅಂತಃಕರಣದ ನಿರ್ಮಲತೆಗೆ ಒಂದು ಪ್ರಮುಖ ಸ್ಥಾನವನ್ನು ಕೊಟ್ಟಾರೆ. ನಾವು ಆಧ್ಯಾತ್ಮ ಚಿಂತನೆ ಮಾಡಬೇಕಾರ ಈ ಒಂದು ನಮ್ಮ ಒಂದು ನಿಜ ಸ್ವರೂಪವನ್ನು ತಿಳಿಬೇಕಾರ, ಆ ಪರಮಾತ್ಮನ ಅರಿಬೇಕಾರ ಮೊದಲನೇದಾಗಿ ನಮ್ಮ ಅಂತಃಕರಣ ನಿರ್ಮಲವಾಗಿರ್ಬೇಕು. ಅದಕ್ಕೆ ಆ ಪರಮಾತ್ಮನ ಚಿಂತನೆಯನ್ನೇ ಮೊದಲನೇ ಒಂದು ಸ್ಥಾನವನ್ನು ಕೊಟ್ಟಾರ. ಹಂಗ ನಾವು ಈ ಗುಣಗಳ ಚಿಂತನೆ, ಪರಮಾತ್ಮನ ಗುಣಗಳ ಹಾಗೂ ನಾಮಸ್ಮರಣೆಯನ್ನು ಮಾಡುದು, ಅವನ ಗುಣಗಳ ಗುಣಗಾನವನ್ನ ಮಾಡ್ತಾ ಇರ್ಬೇಕಂತ ಹೇಳಿ ಅದು ಒಂದು ಶೀಲವನ್ನಾಗಿ ಈ ಶಿವಾಗಮಗಳು ಉಪದೇಶ ಮಾಡ್ಯಾವ. ಇನ್ನ 52ನೇ ಶೀಲ ಅಂತಂದ್ರ ಯಾವಾಗಲೂ ಸದಾ ಶಂಭೋ ಪಾದ ಸಂವಹನ ಭಾವನ ಅಂದ್ರ ಯಾವಾಗಲೂ ಸದಾಕಾಲ ಆ ಶಿವನ ಪಾದ ಸೇವೆಯನ್ನು ಮಾಡುವ ಭಾವನೆಯನ್ನ ತಾಳಬೇಕು. ನವಬುಧ ಭಕ್ತಿಗಳೊಳಗ ಪಾದ ಸೇವೆಯನ್ನು ಒಂದು ಭಕ್ತಿ ಆಗೈತಿ. ಶಿವ ನಿರ್ಗುಣ ನಿರಾಕಾರನಾಗಿದ್ದರಿಂದ ಪ್ರತ್ಯಕ್ಷವಾಗಿ ನಾವು ಆತನ ಪಾದ ಸೇವೆಯನ್ನು ಮಾಡುವುದು ಸಂಭವಿಸ್ತಾ ಇದ್ದು ಅದು ಸಾಧ್ಯ ಆಗದೇ ಇದ್ದು ನಾವು ಭಾವನಾತ್ಮಕವಾಗಿ ಪಾದ ಸೇವೆಯನ್ನ ಮಾಡಬೇಕಾಗಿ ಈ ಶೀಲದೊಳಗ ತಿಳಿಸ್ಕೊಟ್ಟಾರೆ. ಭಾವನಾತ್ಮಕವಾಗಿ ಮಾಡಿದ ಎಲ್ಲ ವ್ಯವಹಾರಗಳು ಉತ್ಕೃಷ್ಟವಾದವುಗಳು ಎಂಬುದಾಗಿ ಪರಿಗಣಿಸಲ್ಪಟ್ಟೈತಿ. ಈ ಭಾವನಾತ್ಮಕವಾಗಿ ಮಾಡಿದ ಎಲ್ಲ ವ್ಯವಹಾರಗಳು ಅತಿ ಶ್ರೇಷ್ಠವಾದವುಗಳು. ಆದ್ದರಿಂದ ತನ್ನ ಮನೆಯೊಳಗ ಶಿವನ ಒಂದು ಶಿವ ವಿಶ್ರಾಂತಿ ಮಾಡ್ತಾ ಇದ್ದಾನ ಅಂತ ಹೇಳಿ ಭಾವಿಸಿ ಭಾವನಾತ್ಮಕವಾಗಿನೇ ಆತನ ಪಾದ ಸೇವೆಯನ್ನ ಮಾಡೋದು ಈ ಭಾವಶುದ್ಧಿಗೆ ಕಾರಣವಾಗಿದ್ದರಿಂದ ಶಿವಾಗಮಗಳಲ್ಲಿ ಈ ಒಂದು ಭಾವನಾತ್ಮಕ ಪಾದ ಸೇವೆ ಮಾನಸಿಕ ಶೀಲ ಅಂತ ಹೇಳಿ ಇಲ್ಲಿ ತಿಳಿಸಿಕೊಟ್ಟಾರೆ. ಆದ್ರಿಂದ ನಾವೆಲ್ಲರೂ ಶಿವನ ಗುಣಗಾನವನ್ನ ನಮ್ಮ ಭಾವನೆಯೊಳಗನ ನಿರ್ಗುಣ ಆಗಿದ್ದರಿಂದ ಅವನ ಪಾದ ಸೇವೆಯನ್ನ ನಾವು ಪ್ರತ್ಯಕ್ಷವಾಗಿ ಮಾಡಕ್ ಸಾಧ್ಯ ಆಗದೆ ಇದ್ದು ಕೂಡ ಈ ಗುರುವೇ ಪರಮಾತ್ಮ ಗುರುವಿನ ಸೇವೆಯನ್ನ ನಾವು ಮಾಡಬೇಕು. ಇಲ್ಲಿ ಆ ಭಾವನೆಯಿಂದ ನಿರ್ಗುಣನಾದ ಪರಮಾತ್ಮನ ಒಂದು ಸೇವೆ ಮಾಡೋದಾದ್ರೆ ನಾವು ಭಾವನೆಯಿಂದ ಅವನ ಒಂದು ಪಾದ ಸೇವೆ ಮಾಡಿ ನಾವು ಧನ್ಯರಾಗಬೇಕು ಅಂತ ಹೇಳಿ ಇದು ಒಂದು ಶೀಲವನ್ನಾಗಿ 52ನೇ ಶೀಲವಾಗಿ ಇಲ್ಲಿ ತಿಳಿಸಿಕೊಟ್ರು. ಗುರುಗಳು ತಮ್ಮ ಬೋಧನೆಯನ್ನ ಮುಂದುವರಿಸಿದ್ದಾರೆ. ಪಾದ ಸೇವೆ ಮಾಡಬೇಕಾದ್ರೆ ಭಾವನೆ ಇರಬೇಕು. ಭಾವನೆ ಇರಲಿಲ್ಲ ಅಂತಂದ್ರೆ ಪಾದ ಸೇವೆ ಮಾಡ್ಲಿಕ್ಕಾಗಲ್ಲ. ಈಗ ಒಂದಿಷ್ಟು ಹೊಸ ಮಂದಿ ಬಂದಾರ, ಪಾದ ಸೇವೆ ಯಾಕೆ ಮಾಡಬೇಕು, ಪಾದ ಪೂಜೆ ಯಾಕೆ ಮಾಡಬೇಕು, ಭಾವನೆಗಳಿರ್ಲಾರ್ದವ್ರು ಮತ್ತೆ ಅವ್ರು ಹಂಗೆ ಮಾತಾಡ್ತಾರ. ಅವ್ರ ಸಮಸ್ಯೆ ಅವ್ರ ಮೇಲೆ ಭಾವನೆಗಳಿಲ್ಲ ಅಷ್ಟೇ. ಭಾವನೆಗಳಿದ್ದು ಅಂತಂದ್ರೆ
ತೈಲವನೆರೆದು
ಚಾರ್ಜ್ ಮುಗೀತು ಅದರದು ನೋಡೋಣ. ಆಯ್ತು, ಇಲ್ಲಿ ಬರ್ಸಿ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ ಸಾಧು ಶ್ರೀ ನಿಶ್ಚಲ್ ದಾಸ್ ಜಿ ಅವರ ಕೃತಿ ತರಂಗ 5 ಮಧ್ಯಮ ಅಧಿಕಾರಿ ಅದೃಷ್ಟಿ ಮಹಾರಾಜರ ಜೊತೆಗೆ ಸಂವಾದ. ವಿಷಯಾಂಕ 269. ಜೀವನ ಪಂಚಕೋಶಗಳಂತೆ ಈಶ್ವರನ ಪಂಚಕೋಶಗಳು. ಈಶ್ವರನ ಪಂಚಕೋಶಗಳಿಂದ ಅವನ ಸ್ವರೂಪವು ಆಚ್ಛಾದನವಾಗಿರುತ್ತದೆ. ಇದು ವಿಷಯಾಂಕದ ಶೀರ್ಷಿಕೆ. ಜೀವನ ಪಂಚಕೋಶಗಳಂತೆ ಈಶ್ವರನ ಪಂಚಕೋಶಗಳಿಂದ ಏನಾಗದ ಆ ಈಶ್ವರನ ಸ್ವರೂಪ ಆಚ್ಛಾದನವಾಗಿರುತ್ತದೆ. ಈಗ ಜೀವನ ಪಂಚಕೋಶ ಏನಾಗ್ಯದ, ತಾನು ಏನದನಂತ ತಿಳ್ಕೊಳ್ಳಾರದಂತ ಸ್ಥಿತಿ ಒಳಗೆ ಅದನ್ನ. ಅವನು ಪಂಚಕೋಶಗಳೇನ್ ಮಾಡ್ಯಾವ, ಅವನನ್ನ ಮುಚ್ಚಾಕಿ ತನ್ನನ್ನು ತಾನು ತಿಳಿದುಕೊಳ್ಳದ ಸ್ಥಿತಿ ಒಳಗ. ಅದು ಒಂದು. ಇನ್ನು ಎರಡನೇದೇನದ, ಈಶ್ವರ ಪರಮಾತ್ಮ ಅವನಿಗೆ ಅವನ ಪಂಚಕೋಶಗಳು ಅವನ ಸ್ವರೂಪ ಆಚ್ಛಾದನವಾಗಿವೆ ಅಂತಂದ್ರ ಅಲ್ಲಿ ಅವನಿಗೆ ತಾ ತಿಳ್ಕೊಳ್ಳಕ್ ಸಮಸ್ಯೆ ಇಲ್ಲ. ಎಲ್ಲಿ ಸಮಸ್ಯೆ ಆದಂತಂದ್ರ ನಾವು ಅವನನ್ನ ತಿಳಿಲಿಕ್ಕೆ ಸಮಸ್ಯೆ. ಆ ಅರ್ಥದಲ್ಲಿ ಹೇಳಕತ್ತಾರೋ, ಅವನನ್ನ ತಿಳಿದುಕೊಳ್ಳಬೇಕನ್ನ ಸಮಸ್ಯೆ ಅವನದವ ಏನ್ ಮಾಡ್ಕೊತಾನ, ಅದು ನಮಗ್ ಸಮಸ್ಯೆ ಇಲ್ಲ. ಅವನ ಬಗ್ಗೆ ನಮ್ದು ತಿಳ್ಕೊಳ್ಳೋದು ಏನದ ನಮಗ್ ಸಮಸ್ಯೆ. ಅರ್ಥ ಆಗ್ಯದ್ರಿ ಇದು? ಇವರನ್ನ ತಿಳಿದುಕೊಳ್ಳಿಕ್ಕನು ಅವ್ರು ನಮಗ್ ತೊಂದರೆ ಕೊಟ್ಟವಂತ್ರಿ. ಅಂದ್ರೆ ಈಶ್ವರನ ಬಗ್ಗೆ ಈಶ್ವರ ಎಲ್ಲ ಸತ್ಯನದನ, ಅವ್ನು ಶುದ್ಧನದನ. ಆದ್ರ ಏನಿಲ್ಲ ಅವನ್ನ ನೋಡ್ಲಿಕ್ಕೆ ನಮ್ಮ ಪಂಚಕೋಶಗಳನ್ನ ನಮಗ ಅವನಿಗೆ ಆಚ್ಛಾದನ. ನಮ್ಮ ಸಮಸ್ಯೆ ಅದು. ಈಗ ತಂದೆ ತಾಯಿ ಮಗ, ತಂದೆ ತಾಯಿ ಏನು ಸರಿಯಾಗಿ ತಿಳುವಳಿಕೆ ಇಲ್ಲದವ್ರು ಅಂತೇಳಿ ಮಗ ಏನಾಗ್ಯಾನ ಮತ್ತೊಂದು ಮನಿ ಮಾಡಿಬಿಟ್ಟಾನ. ಇವ್ರ ಸಂಗತಿಯಲ್ಲಿ ಗುದ್ದಾಡ್ಕೊತೀರ ಅಂತೇಳಿ. ಇಲ್ಲೇನಾಗ್ಯದ, ತಂದೆ ತಾಯಿಗಳಿಗೆ ತಮ್ಮ ಬಗ್ಗೆ ತಮಗೆ ತಿಳಿಲಾರ್ದಂಗಾಗಿ ಗುದ್ದಾಡ್ಕೊತಿರ್ತಾರ. ಈಗ ಮಗ ಹೋಗಿ
ಅವ ಚಲೋ ಆರಾಮದಂತ, ಎಲ್ಲ ನಮ್ಕಿಂತ ಚಂದ ಆರಾಮ್ ಮಾಡ್ಕೊಂಡು ಏನೋ ಬದುಕ್ಲಕತ್ತಾನ. ಅವ ಬದುಕದು ಅವ ಹೆಂಗ್ ಮಾಡ್ತಾನ ಅನ್ನೋದ್ರ ಬಗ್ಗೆ ಸಮಸ್ಯೆ ಅಲ್ಲ, ಅವ ಹೆಂಗ್ ಬದುಕ್ತಾನ ಅನ್ನೋದು ತಂದೆ ತಾಯಿ ಗೊತ್ತಿರ್ಬೇಕ ಬೇಡ? ಇವ್ರಿಗೆ ಸಮಾಧಾನ. ಅವ ಹೆಂಗ್ ಬದುಕ್ಲಕತ್ತಾನ ಅನ್ನೋದು ಅವನಿಗೆ ಸಮಸ್ಯೆ ಇಲ್ಲ, ಅವ ಆರಾಮ್ ಬದುಕ್ಲಕತ್ತಾನ. ಅವ ಆರಾಮ್ ಬದುಕ್ಲಕತ್ತಾನ ಅನ್ನೋದ್ರೆ ಇವನಿಗೆ ಗೊತ್ತಾಗ್ಬೇಕಲ್ಲ, ಅದು ತಿಳ್ಕೊಳ್ಳೋದು ಸಮಸ್ಯೆ. ಇವನು ಕಣ್ಣಿಗೆ ಬಟ್ಟಿಟ್ಕೋಣ, ಸೂರ್ಯ ಇಲ್ಲ ಅಂತಲ್ಲ, ಸೂರ್ಯ ಅದನ. ಇವನು ಕಣ್ಣಿಗೆ ಬಟ್ಟಿಟ್ಕೊಂಡಕ್ಕೆ ಸೂರ್ಯ ಇಲ್ಲ ಅನ್ನಂಗೆ ಹಾಕೊಂತದೆ. ಅದು ಹೇಳ್ತಾರ, ಈಶ್ವರನ ದೃಷ್ಟಿಯಿಂದ ಜೀವನ ದೃಷ್ಟಿಯಿಂದ ಜೀವನ ಪಂಚಕೋಶಗಳು, ಜೀವನ ದೃಷ್ಟಿಯಿಂದ ಜೀವನ ಪಂಚಕೋಶಗಳು. ಶಾಸ್ತ್ರೀಯ ವಾಕ್ಯ ಏನ್ ಮಾಡ್ಯಾವ? ಜೀವನನ್ನು ಆಚ್ಛಾದನ ಮಾಡ್ಯಾವ. ಜೀವನ ಪಂಚಕೋಶಗಳು ಜೀವನ ದೃಷ್ಟಿಯಿಂದ ಜೀವನಿಗೆ ಆಚ್ಛಾದನ ಮಾಡ್ಯಾವ. ಆದ್ರ ಈಶ್ವರನ ಪಂಚಕೋಶಗಳು ಈಶ್ವರನ ದೃಷ್ಟಿಯಿಂದ ಈಶ್ವರನಿಗೆ ಆಚ್ಛಾದನ ಮಾಡಿಲ್ಲ. ಅವನಿಗೆ ನಾ ಬ್ರಹ್ಮದಿನ ಅಂತ ಅವನಿಗೆ ಗೊತ್ತದ, ಅವ ಚಿದ್ರೂಪದನವ. ಆದರೆ ಜೀವನ ದೃಷ್ಟಿಯಿಂದ ಈಶ್ವರನ ಪಂಚಕೋಶಗಳು ಈಶ್ವರನನ್ನು ಆಚ್ಛಾದನ ಮಾಡ್ಯಾವ. ಇವನ ದೃಷ್ಟಿಲಿಂತ, ಅವನ ದೃಷ್ಟಿಲಿಂತ ಅಲ್ಲ. ಈಶ್ವರಗ ನಮ್ಮ ದೃಷ್ಟಿಲಿಂತ ಅವನಿಗೆ ನೋಡ್ಲಕ್ಕ ಅವನ ಪಂಚಕೋಶಗಳು ಆಚ್ಛಾದನ ಮಾಡಿ. ಅವನ ಪಂಚಕೋಶಗಳು ಇವೆ ಪಂಚಮಹಾಭೂತಗಳು. ಈ ಪಂಚಮಹಾಭೂತಗಳನ್ನ ದಾಟಿ ಹೋಗಿ ಅದು ನೋಡ್ಬೇಕಲ್ಲ ಬ್ರಹ್ಮನ್ನ. ಅಂದ್ರೆ ಈಗ ನಮ್ಮ ಮೇಲೆ ಆರೋಪ ಮಾಡ್ಕೊಂಡೇವಲ್ರಿ, ಅವನಿಗೆ ತಾನೇನದನತ್ತು ಗೊತ್ತದ, ಈಶ್ವರನಿಗೆ ತಾನೇನದೀನಿ ಅಂತನೂ ಗೊತ್ತದ. ನಾ ಶುದ್ಧ ಬ್ರಹ್ಮ ಅಂತ ಅವನಿಗೆ ಗೊತ್ತದ. ಗೊತ್ತಿದ್ದು ಏನ್ ಮಾಡ್ಯಾನ, ಈ ಜಗತ್ ಏನಂತನೂ ಅವನಿಗೆ ಗೊತ್ತದ. ಜಗತ್ ಏನಂತ ಗೊತ್ತಾಗದ ಅಲ್ಲದೆ ನಮ್ಮ ಪಿಂಡಾಂಡ ಏನದಂತನೂ ಗೊತ್ತದ ಅವನಿಗೆ. ಪಿಂಡಾಂಡದೊಳಗಿನ ಜೀವ ಎಂತವದನಂತನೂ ಗೊತ್ತದ ಅವನಿಗೆ. ಇಲ್ಲಿರೋದೇ 4 ಐಟಮ್ಗಳು: ಜೀವ, ಪಿಂಡಾಂಡ, ಅಲ್ಲಿ ಈಶ್ವರ, ಬ್ರಹ್ಮಾಂಡ. ಇವು 4 ಐಟಮ್ಗಳು ಇಟ್ಕೋರಿ. ಇಟ್ಕೊಂಡ ಮೇಲೆ ಏನಾಯ್ತು, ಈ ಜೀವನಿಗೆ ತನ್ನ ಸ್ವರೂಪ ಆತ್ಮ ಅನ್ನೋದು ತನಗೆ ಗೊತ್ತಿಲ್ಲ, ತನ್ನ ಪಿಂಡಾಂಡದ ಬಗ್ಗೆನೂ ತನಗೆ ಸರಿ ಗೊತ್ತಿಲ್ಲ. ಆಚ್ಛಾದನ ಆಗ್ಯದ. ಈ ಪಂಚಕೋಶಗಳ ಕಾರಣ ಆಚ್ಛಾದನ ಆಗ್ಯದ ಅಂತಂದ್ರೇನು? ಆಚ್ಛಾದನ ಆಗ್ಯದ ಅಂದ್ರೆ ಏನು? ಆಚ್ಛಾದನ ಅಂತಂದ್ರೆ ಈ ಅರ್ಥ ಮಾಡ್ಕೊಂಡಿರ ಇಲ್ಲ. ಈಗ ನೀವು ಮನೆಗೆ ಹೋಗೋದ್ರಾಗೆ ನಿಮ್ಮ ಮನೆಯವ್ರು ಮಕ್ಕೊಂಡಿರ್ತಾರ, ಹೆಣ್ಮಕ್ಳಾಗಲಿ ಗಂಡಾಗಲಿ ಹೆಂಡತಿ ಆಗಲಿ, ಅವ್ರ ಬಗ್ಲಾಗ ಇನ್ನೊಬ್ಬರು ಹೊಚ್ಕೊಂಡು ಮಕ್ಕೊಂಡ್ಬಿಟ್ರ. ಇನ್ನೊಬ್ರು ಅದಾರ ಬಗ್ಲಾಗ, ಆದ್ರೆ ಅವ್ರು ತುಂಬಾ ಹೊಚ್ಕೊಂಡು ಮಕ್ಕೊಂಡಾರ. ಈಗ ನಿಮ್ಗೆ ಅದನ್ನ ನೋಡಿದ ಕೂಡ್ಲೇನೆ ಏನಾಗ್ತದ? ಯಾರಿರ್ಬೇಕು, ಇನ್ನೊಬ್ರು ಯಾರಿರ್ಬೇಕು, ಯಾರತ್ತು ಗೊತ್ತಿಲ್ಲ. ಇದಕ್ಕೆ ಆಚ್ಛಾದನ ಅಂತಾರ. ಕೌದಿ ಹೊಚ್ಕೊಂಡು ಮಕ್ಕೊಂಡವ್ರಿಗೆ ಯಾರತ್ತು ಗೊತ್ತಿಲ್ಲ. ಈಗೇನಾಗ್ಯದ, ಕೌದಿ ಹೊಚ್ಕೊಂಡು ಮಕ್ಕೊಂಡಂಗಾಗ್ಯದ. ತಾನೇ ಕೌದಿ ಹೊಚ್ಕೊಂಡು ಮಕ್ಕೊಂಡಂಗಾಗ್ಯದ, ತನಗೆ ತಿಳಿಲಾರ್ದಂಗ. ಕೌದಿ ಹೊಚ್ಕೊಂಡು ಇನ್ನೊಬ್ಬ ಮಕ್ಕೊಂಡು ನಮ್ಗೆ ತಿಳಿಯಲ್ಲ, ನಮ್ಮ ಕೌದಿ ನಾವೇ ಹೊಚ್ಕೊಂಡು ನಮಗೆ ತಿಳಿಲಾರ್ದಂಗ ಆಗಿದ್ದು. ಇದು ಜೀವನ ದೃಷ್ಟಿಯಿಂದ ಜೀವನ ಪಂಚಕೋಶ ಅಂದ್ರೆ ಕೌದಿ ಅಂತ ತಿಳ್ಕೊರಿ. ಆ ಜೀವ ತಾನು ಏನದನ ಅನ್ನೋದು ತಿಳಿಲಾರ್ದಂಗ ಮಾಡಿಟ್ಟದದು ಜೀವನ ಪಂಚಕೋಶ. ಮುಂದೇನ್ ಮಾಡದ, ಕೌದಿಯಾಗ ಹೊಚ್ಕೊಂಡು ಮಕ್ಕೊಂಡು ತನಗೆ ಗೊತ್ತಿಲ್ಲ ಅಂದ್ಮೇಲೆ ಬ್ರಹ್ಮಾಂಡ ಏನು ಮಣ್ಣು ಗೊತ್ತಿರ್ತದ ಅವನಿಗೆ. ಬ್ರಹ್ಮಾಂಡ ಏನು ಗೊತ್ತ? ಬ್ರಹ್ಮಾಂಡದ ನಿಯಾಮಕ ಈಶ್ವರನಿಗೆ ಹೆಂಗ್ ಕಾಣ್ತಾನ. ಆದ್ರ ಈಶ್ವರಗ ಏನದ ಅಂತಂದ್ರೆ, ಈಶ್ವರಗ ತಾನು ಬ್ರಹ್ಮ ಅಂತನೂ ಗೊತ್ತದ. ತಾನು ಸುತ್ತಮುತ್ತ ಇರೋದು ಕೌದಿ ಪಂಚಕೋಶ ಏನದ, ಅದು ಏನದತ್ತು ಗೊತ್ತದ. ಅವನು ಕೌದಿ ಅಲ್ಲೇ ಇಲ್ಲಿ ಹೊಚ್ಕೊಂಡು ಮಕ್ಕೊಂಡವನಲ್ಲ. ಇವು ಹೊಚ್ಕೊಂಡದ ಇವನ ಕೌದಿ ಏನಂತನೂ ಗೊತ್ತದ. ಮತ್ತ ಕೌದಿಯಾಗ ಯಾವ ಮಕ್ಕೊಂಡನ ಅನ್ನೋದನ್ನ ಅವನಿಗೆ ಈಶ್ವರ ಗೊತ್ತು.
ಈಶ್ವರ ಸರ್ವಜ್ಞಾನವ. ನಾವು ಅಲ್ಪಜ್ಞಾದೇವಿ, ನಾವು ಅಲ್ಪಜ್ಞಾದೇವಿ. ಅಲ್ಪಜ್ಞ ಅನ್ನೋದಕ್ಕಿಂತ ಏನ ಅಜ್ಞಾ ಅಂತ, ಅಜ್ಞಾ ಅಂತಾರೆ. ಅಜ್ಞಾ ಅಂದ್ರೆ ಏನು ಗೊತ್ತಿಲ್ಲದವ್ರದೀವಿ ನಾವು. ಬರೇ ನಮ್ಮ ಮಾತು ಕೇಳಕ್ಕೆ ಬಾ ಚಲೋ ಮಾತಾಡ್ತಾನೆ ಶರಣ ಬಸವ ಸ್ವಾಮಿ ಅಂತೇಳಿ, ಒಬ್ಬ ಚಲೋ ಮನುಷ್ಯ ಅಂತೇಳಿ ದೊಡ್ಡ ಗೌರವ ಕೊಡೋದು ಕಲ್ತು ಬಿಟ್ರಿ. ಒಳಗೆ ಎಟ್ ಲಫಂಗ ಅನ್ನೋದು ನಿಮ್ಗೇನು ಗೊತ್ತು? ಹೌದಿಲ್ಲ? ಅಜ್ಞಾ, ಏನು ಗೊತ್ತಿಲ್ಲ. ಯಾರ ಚಂದ ಮಾತಾಡಿದ್ರೆ ಸಾಕು ಅವ್ರ ಬಗ್ಗೆ ಇಂಪ್ರೆಷನ್ ಚಾಲು. ಆದ್ರೆ ನಾವು ಏಟ್ ಬದ್ಮಾಸೋದನ ಅನ್ನೋದು ಈಶ್ವರಕ್ಕೆ ಗೊತ್ತು. ಅವನ ಮಾತೇನು, ಅವನ ಕೃತಿ ಏನು, ಅವನ ಆಲೋಚನೆ ಏನು, ಎಲ್ಲನೂ ಅವನಿಗೆ ಗೊತ್ತದ. ಅವ ಸರ್ವಜ್ಞ. ನಾವೆಲ್ಲರೂ ಅಲ್ಪಜ್ಞರು. ಒಬ್ರಿಗೊಬ್ರು ಏನೋ ಚಂದ ಮಾತಾಡಿ ಏನೋ ಒಂದು ವ್ಯವಹಾರ ಮಾಡ್ಲಕ್ಕೆ ಹೋಗ್ತೀವಿ, ಎಲ್ಲ ಇವ್ರು ಇಂಥವ್ರು ಅದಾರಲ್ಲಪ್ಪ ಅಂತೇಳಿ ವ್ಯವಹಾರ ಮಾಡಿದ ಮೇಲೆ ಗೊತ್ತಾಗ್ತದೆ. ಹಿಂಗೆ ಮಾಡಿ ಒಂದು 20 ಲಕ್ಷ ಕಳ್ಕೊಂಡು ಕೂತೀನಿ ನಾನೀಗ ನಂಬಿ. ಏನ್ ಮಾಡ್ಬೇಕು? ಚಲೋ ಮಂದಿ ಈಗ ನಾವು ನೀವು ವ್ಯವಹಾರ ಮಾಡೋ ಟೈಮ್ನೊಳಗೆ ಏನ್ ಆಲೋಚನೆ ಮಾಡ್ಬೇಕು? ಏನಾರ ಬೇಕು ಅಂತ, ಈಗ ನನಗೊಂದು 10,000 ರೂಪಾಯಿ ಬೇಕು ಅಂದ್ರೆ ಕಳಿಸ್ತೀರಾ ಇಲ್ಲ? ನಿಮ್ಮಲ್ಲಿ ಇಲ್ಲ ಅಂದ್ರೂ ಎಲ್ಲಾರು ಸಾಲ ಪಾಲ ಮಾಡಿ ಕಳಿಸ್ತೀರಾ ಇಲ್ಲ? ಯಾವಾಗನೂ ಬೇಡಲಾರ ನಾವು ಯಾವಾಗೋ ಬೇಡನ ಕೊಟ್ಟು ಬಿಡ ಅಂತೇಳಿ ಕಳಿಸ್ತೀರಾ ಇಲ್ಲ? ಕಳಿಸ್ತೀರಿ. ಕಳಿಸಿದ್ಮೇಲೆ ಆಮೇಲೆ ಹೊಳೆ ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಿ? ಚಲೋ ಅದನ್ನಂತ ತಿಳ್ಕೊಂಡು ಕಳಿಸಿರ್ತೀರಿ. ಆಮೇಲೆ ಏನ್ ಮಾಡ್ತೀರಿ? ಕುದಿಯೋದು ಒಳಗೆ. ಹಿಂಗೆ ಭಾರಿ ವಿಚಿತ್ರ ಅದ ರೀ ಇದು ಜಗತ್ತ. ಯಾರಿಗಾರ 10 ರೂಪಾಯಿ ಕೊಡೋದಿತ್ತಂತಂದ್ರ ಹೋಗಿ ಕೊಟ್ಟು ಬಂದು ಆರಾಮ್ ಉಳಿದ್ರಾಗ ನಿಶ್ಚಿಂತಿ ಮಕ್ಕೊಂಡ್ರೆ ನಿದ್ದೆ ಹತ್ತದ ನಮಗೆ. ಯಾರಿಗಾರ ಏನಾರ ಕೊಡೋದಿತ್ತಂತಂದ್ರ ನಮ್ಮ ನಿದ್ದೆನೇ ಹತ್ತಂಗಿಲ್ಲ. ಮರ್ದಿನ ಅದು ಸಪ್ರೇಟ್ ಇಟ್ಟು ಒಯ್ದು ಅವ್ರ ಮೊದಲು ಮುಟ್ಟಿಸಿ ಬರ್ತೀವಿ. ಅದು ಬರೀ ಮಂದಿ ರೊಕ್ಕ ತಿಂದು ಇವ್ರಿಗೆ ಹೊಟ್ಟೆಗ ಅನ್ನ ಹೆಂಗ್ ಕರಗ್ತದೋ, ಮಕ್ಕೊಂಡ್ರೆ ನಿದ್ದೆ ಹೆಂಗ್ ಬರ್ತದೋ. ಜಗತ್ತಿನಾಗ 90% ಮಂದಿ ಅವರೇ ಆಗ್ಯಾರ. ಬರೀ ಪುಕ್ಷಟೆ ತಿನ್ನೋದು, ಮಂದಿ ತಿಂದು ಬದುಕ್ಬೇಕನ್ನ. ಇವ್ರು ನಿದ್ದೆ ಹೆಂಗ್ ಮಾಡ್ತಾರೆ? ಇವ್ರ ಹೊಟ್ಟೆಗಿಂದ ಅನ್ನ ಹೆಂಗ್ ಅಮೃತ ಆಗ್ತದ? ಬರೀ ಅವರೇ ಆಗ್ಯಾರ. ಈಗ ಯಾರಿಗಾರ ನೋಡ್ರಿ ಟಪಿಗೆ ಹಾಕ್ಬಿಡ್ತಾರೆ ಪಟಕ್ಕಂತ. ಚಿಕ್ಕದ ಬಕ್ರ ಅಂದ್ರೆ ಟಪಿಗೆ ಹಾಕ್ತಾರೆ. ಬರೀ ಇದೇ ದಂದಕ್ಕೆ ನಿಂತು ಬಿಟ್ಟಾರೆ ಎಲ್ಲರೂ. ಎಲ್ಲೋ ಒಂದು 10% ಮಂದಿ ಪ್ರಾಮಾಣಿಕರು ಉಳಿದಾರ. ಎಲ್ಲ ಬರೀ ಅದೇ ದಂದ. ಪುಕ್ಷಟೆ ಸಿಗ್ತದೆ, ಅಲ್ಲೇನ್ ಸಿಗ್ತದೆ, ಇಲ್ಲೇನ್ ಸಿಗ್ತದೆ, ಅದ ಹೆಂಗ್ ಮಾಡ್ಬೇಕು, ಇದು ಹೆಂಗ್ ಮಾಡ್ಬೇಕು. ಇದೆಲ್ಲ ಏನು? ಕಲಿಯುಗದ ಪ್ರಭಾವ. ಕಲಿಯುಗದ ಪ್ರಭಾವದೊಳಗೆ ಸಾತ್ವಿಕರಿಗೆ ಹೆಚ್ಚು ತ್ರಾಸಾತಿರ್ತದೆ. ಸಹಿಸಿಕೊಂಡೆ ಹೋದೇವಂತಂದ್ರೆ ಆ ಸಹನೆನೇ ಬಂಗಾರ ಆಯ್ತು. ಇಲ್ಲ ಗುದ್ದಾಡ್ಕೊತ ಹೋದೇವಂತಂದ್ರೆ ಅವರು ಒಂದಿಷ್ಟು ಕೆಟ್ಟ ಮಾತು, ನಮ್ಮ ಒಂದಿಷ್ಟು ಕೆಟ್ಟ ಮಾತು, ಕೆಟ್ಟ ವಿಚಾರಗಳು ಸೇರಿ ಜಗತ್ತನ್ನ ಕೆಡಿಸಿಬಿಡ್ತೀವಿ, ವಾತಾವರಣ ಕೆಡಿಸಿಬಿಡ್ತೀವಿ. ಅದು ಶಾಪಕ್ಕೆ ಗುರಿ ಆಯ್ತು ಅಷ್ಟೇ. ಕೆಟ್ಟವ್ರ ಸಂಗಡ ಸಗಣಿ ಸಂಗಡ ಗುದ್ದಾಡ್ಲಕ್ಕೆ ಹೋದ್ರೆ ಸಗಣಿನೇ ಮೈಯೆಲ್ಲ ಮಾಡ್ಕೋಬೇಕಾತು. ಅದೇನಾಕಿರ್ಲಕ್ಕ ಈಶ್ವರನಿಗೆ ನಾನು ಹೇಳಿದ ದೃಷ್ಟಾಂತದಿಂದ ಗೊತ್ತಾಯ್ತಿಲ್ಲ. ಈಶ್ವರನಿಗೆ ತಾನು ಬ್ರಹ್ಮ ಅಂತ ಗೊತ್ತದ, ತನ್ನ ಪಂಚಕೋಶಗಳ ಬಗ್ಗೆನೂ ಅವನಿಗೆ ಜ್ಞಾನ ಆದ. ಮತ್ತೇನದ? ಪಿಂಡಾಂಡ ಎಲ್ಲ 84 ಲಕ್ಷ ಜೀವರಾಶಿಗಳ ಪಂಚಕೋಶಗಳು ಏನೇನದವಂತ ಅವನಿಗೆ ಗೊತ್ತದ. ಯಾವ ಪಂಚಕೋಶಗಳೊಳಗೆ ಏನೇನು ಜೀವರುಗಳದವಂತ ಅವನಿಗೆ ಗೊತ್ತವ. ಅವನೇ ಎಲ್ಲ ಓಸುಕ ದೇಹಗಳು ಕೊಟ್ಟವನು. ಈಶ್ವರ ಕೃಪೆಯಿಂದ ನಮಗೆ ದೇಹ ಸಿಕ್ಕದ. ನಮ್ಮ ಕರ್ಮ ಎಲ್ಲ ಈಶ್ವರ ತಗೊಂಡು ಈ ಕರ್ಮಕ್ಕೆ ತಕ್ಕಂತೆ ಒಂದು ದೇಹ ಕೊಡ್ತಾನ. ಆ ದೇಹಕ್ಕೆ ಸಂಬಂಧಪಟ್ಟಂತ ಸಂಪತ್ತುಗಳು, ಸಂಬಂಧಗಳು ಏನೇನದಾವ ಇದು ಭೋಗಿಸ್ಬೋದು, ಇಷ್ಟು ಆಯುಷ್ಯ ಇರು ಹೋಗತ್ ಕಳಿಸ್ಕೊಡ್ತಾನ. ಅವ ಸರ್ವಜ್ಞ ಅದಾನ. ನಮಗೇನಾಗ್ಯದಪ್ಪ ಅಂದ್ರೆ ನಮ್ಮ ಬಗ್ಗೆ ನಮಗೆ ಗೊತ್ತಿಲ್ಲ, ನಮ್ಮ ಪಂಚಕೋಶಗಳ ಬಗ್ಗೆ ನಮಗೆ ಗೊತ್ತಿಲ್ಲ. ನಮ್ಮ ಪಂಚಕೋಶಗಳ ಬಗ್ಗೆ ನಮಗ್ ಗೊತ್ತಿಲ್ಲ. ನಮ್ದೇ ನಮಗ್ ಗೊತ್ತಿರ್ಲಾರ್ದ ನಾವೇ ಏನದೀವತ್ ನಮಗ್ ಗೊತ್ತಿರ್ಲಾರ್ದಾಗ ಈಶ್ವರನ ಪಂಚಕೋಶಗಳ ಬಗ್ಗೆ ಏನು ಗೊತ್ತು? ಈಶ್ವರ ಬ್ರಹ್ಮ ಅಂತಾರೆ ಏನು ಗೊತ್ತು? ಸರ್ವಂ ಬ್ರಹ್ಮಾಸ್ತಿ ಅಹಂ ಬ್ರಹ್ಮಾಸ್ಮಿನ ಗೊತ್ತಿರ್ಲಾರ್ದವನಿಗೆ ಸರ್ವಂ ಬ್ರಹ್ಮಾಸ್ತಿ ಸರ್ವಂ ಕಲ್ವಿದಂ ಬ್ರಹ್ಮ ಹೆಂಗ ಅನುಭವ ಆಗ್ತದ?
ಹಂಗಂತೇಳಿ ಬ್ರಹ್ಮಗೆ ಬ್ರಹ್ಮ ಅದಾನ ಅಂತೇಳಿ ಗೊತ್ತಿಲ್ಲ ಅಂತ ಅನ್ಲಕ್ ಬರ್ತದೇನು? ಅವನಿಗೆಲ್ಲ ಗೊತ್ತದ, ಅವನು ಸರ್ವಜ್ಞ ಅದಾನ. ಅದಕ್ಕೆ ಇಲ್ಲಿ ಈ ಶೀರ್ಷಿಕೆಯನ್ನ ಸರಿಯಾಗಿ ಅರ್ಥ ಮಾಡ್ಕೋರಿ ಅಂತ ಹೇಳಕತ್ತಾರ. ಜೀವನ ಪಂಚಕೋಶಗಳಂತ ಈಶ್ವರನ ಪಂಚಕೋಶಗಳಿಂದ ಅವನ ಸ್ವರೂಪವು ಆಚ್ಛಾದನವಾಗಿರುತ್ತದೆ. ಒಬ್ಬರು ಭಾರಿ ದೊಡ್ಡ ವ್ಯಕ್ತಿ, ಭಾರಿ ಪ್ರೀತಿ, ಭಾರಿ ಗೌರವ, ಹೊರಗೆ ಭಾರಿ ಗಳಿಸ್ಯಾರ. ಅವ್ರೇನೋ ಹೊಲ ಆದ ಪ್ಲಾಟ್ ಮಾಡ್ಯಾರ, ಪ್ಲಾಟ್ ತಗೊಂಡ್ರೆ ಚಲೋ ಆಗಬಲ್ಲಿ ಹೋಗೋಣ ಅಂತ ಹೋಗೋಣ. ಏನೋ ಸ್ಕೀಮಿಂದ ಕಾರ್ಡ್ ಗಿರ್ಡ್ ಏನೋ ಕೊಟ್ರು, ತಿಂಗಳ ಇಟ್ಟಿಟ್ಟು ರೊಕ್ಕ ಕಟ್ಟಬೇಕ್ರಿ, ತಿಂಗಳಾದ್ಮೇಲೆ ಹಿಂಗಾಗ್ತದ. ಅವ್ರ ಮನೆಗೆ ಹೋಗ್ಬೇಕಾದ್ರ ದೊಡ್ಡದು ನಮ್ಗಿಂತ 4 ಪಟ್ಟು ಎತ್ತರ ಗೇಟ. ಆ ಗೇಟ್ನಾಗ ಒಂದು ಸಣ್ಣದ ಕಿಟಕಿ. ಆ ಕಿಟಕಿಯಾಗ ಒಬ್ಬ ಹಿಂಗ ಒಳಗೆ ತಣಿಕೆ ಹಾಕಿ ನೋಡ್ತಾನ, ಅಲ್ಲಿ ಹೊರಗೆ ಹೋಗಿ ಗೇಟ್ ಬಿಡದ. ಅವ ಮತ್ತ ಒಳಗೆ ಹೋಗಿ ಹೇಳಿ ಬರ್ತಾನ. ಹೇಳಿ ಬಂದ ಮೇಲೆ ಕರೆದ್ರೆ ಗೇಟ್ ತೆರೀತಾರ. ಆಮೇಲೆ ಒಳಗೆ ಹೋಗ್ಬೇಕು. ಆಮೇಲೆ ಅಲ್ಲಿ ಹೋಗೋಣ, ಅಲ್ಲಿ ಒಂದು ನಾಯಿ ಅದ, ನಾಯಿ ಚೈನ್ ಬಹಳ ಉದ್ದ ಅದರಿ, ಬಂದ್ಬಿಡ್ತದದು, ಸ್ವಲ್ಪ ಆ ಕಡೆ ಕುಂದರ್ರಿ. ಇಷ್ಟು ಬಂಧನದೊಳಗಿರೋ ವ್ಯಕ್ತಿ ಸಂಗಟ ನಾವು ವ್ಯವಹಾರ ಮಾಡಿದೇವಂತಂದ್ರ ಮುಂದ ಎಲ್ಲಾ ರೊಕ್ಕ ತಗೊಂಡ್ಕೆ ಕಡಿಗೆ ಪ್ಲಾಟ್ ಕೊಡು ಅನ್ನೋ ಟೈಮ್ನೊಳಗ ನಾಯಿ, ಗೇಟ, ಸೆಕ್ಯೂರಿಟಿ ಗಾರ್ಡ್ಗಳು ಇಲ್ಲ ತಿಳ್ಕೊತ್ ಕೂತ ನಾವೇನ್ ಮಾಡ್ಬೇಕು ಅವಾಗ? ಹಿಂಗಾಗಿ ಇದು ಯಾಕೋ ಇಂಥ ಮಂದಿ ಸಂಗಟ ವ್ಯವಹಾರ ಮಾಡೋದು ಬ್ಯಾಡ ನೋಡಿ. ಸುಮ್ ಜನರಲ್ ಆಗಿರೋಂಥವ್ರ ಸಂಗಟ, ಓಪನ್ ಇರೋ ಮಂದಿ ಸಂಗಟ ಮಾಡಮ್. ಈ ತರ ಬಂಧನದಾಗ ಇದ್ದವ್ರ ಸಂಗಟ ಬ್ಯಾಡ. ಹಿಂದಕ್ಕೆ ತಪ್ಕೊಂಡ್ಬಿಟ್ಟವ. ಹಂಗಿದು ಏನದ ಅಂತಂದ್ರ ಒಳಗ ಅದರೋ ಇಲ್ಲೋ ಅಂತೇಳಿ ಗೊತ್ತಿಲ್ಲದ್ದು ಅವ್ರಿಗೆ ಗೊತ್ತಿರ್ತದ ಇಲ್ಲ, ತಾವು ಅದಿವೇ ಇಲ್ಲ ಅಂತ. ಒಳಗಿದ್ದವನಿಗೆ ಸೌಕರ್ಯ ಅವ ಒಳಗೆ ಅದನೋ ಇಲ್ಲ ಅನ್ನೋದು ನಮಗ್ ಗೊತ್ತಿಲ್ಲ. ಈಗರ ಅರ್ಥ ಆಯ್ತ ದೃಷ್ಟಾಂತ? ಒಳಗಿದ್ದವನಿಗೆ ಈಶ್ವರ ಅಂತ ತಿಳ್ಕೋರಿ. ಆ ಈಶ್ವರ್ಗೆ ಏನಾರ ಆವರಣ ಆಗ್ಯದೇನು? ಆ ಮನಿ ಒಳಗೆ ಅದಾನ, ಯಜಮಾನ್ ಅದಾನ. ಆ ಯಜಮಾನ್ ಅದಾನ, ತಾನು ಯಜಮಾನ ಅಂತ ಅವನಿಗೆ ಗೊತ್ತದ. ಮತ್ತ ತನ್ನ ಮನಿನೂ ಏನಂತ ಗೊತ್ತದ. ಮತ್ತ ಅವ ಏನ್ ಮಾಡ್ಯಾನ, ಗೇಟ್ನಾಗ ಬಂದವ್ರಿಗೆ ಒಂದು CC ಕ್ಯಾಮ್ರಾ ಇಟ್ಕೊಂಡನ. ಮನ್ಯಾಗ ಅವನಿಗೆ ಟಿವಿಯಾಗೆ ಕಾಣಿಸ್ತದ ಯಾರು ಬಂದಾರ ಗೇಟ್ ಹತ್ರ ಅಂತ. ಹಿಂಗಾಗಿ ಅವ ಏನದನ, ಸರ್ವಜ್ಞ ಅದನ. ಯಾರು ಬಂದಾರಂತ ಗೊತ್ತು, ತಾನು ಯಾರಂತ ಗೊತ್ತು, ತನ್ನ ಮನಿ ಏನಂತ ಗೊತ್ತು, ತನ್ನ ನಾಯಿ ಏನಂತ ಗೊತ್ತು, ಎಲ್ಲನೂ ಗೊತ್ತದ ಅವನಿಗೆ. ಈ ನೋ ಈಚ್ ಅಂಡ್ ಎವ್ರಿಥಿಂಗ್. ಅವ ಸರ್ವಜ್ಞ. ಆದ್ರೆ ನಾವು ಏನ್ ಮಾಡೀವಿ, ಅವ್ರ ಬಾಗಿಲ ಗೇಟ್ನಾಗ ಹೋಗಿ ಅದರ ಇಲ್ಲ ಅಂತೇಳಿ ನೋಡ್ಲಕತ್ತೀವಿ. ಅವರನ್ನ ಇದ್ದದ್ದನ್ನ ಅರಿಯುವುದಕ್ಕೆ ನಾವು ಅಸಮರ್ಥ ಆಗಿವಿ. ಈಗ ಅವನ ದೃಷ್ಟಿಲಿಂತ ಬಂದವನಿಗೆ ತಿಳ್ಕೊಳ್ಳೋದಕ್ಕೆ ಏನು ಸಮಸ್ಯೆ ಇಲ್ಲ. ಆದರೆ ಇವನ ದೃಷ್ಟಿಲಿಂತ ಅವನಿಗೆ ಅದನ ಇಲ್ಲ ಅಂತ ತಿಳ್ಕೊಳ್ಳೋಂಥ ಸಮಸ್ಯೆ. ಈಗ ಹೆಂಗಾಯ್ತು, ತಂದ ತಾನೇ ಏನದನಂತೂ ತನಗೆ ಗೊತ್ತಿಲ್ಲ, ಆ ಮನೆಯಾಗ ಯಜಮಾನ ಅದನ ಇಲ್ಲ ಅಂತೂ ಇವನಿಗೆ ಗೊತ್ತಿಲ್ಲ. ಈಗ ಯಾವ ದೃಷ್ಟಿಲಿಂತ ಆವರಣ ಆಗ್ಯದ? ಆ ಯಜಮಾನನ ದೃಷ್ಟಿಲಿಂತ ಅವನಿಗೆ ಆವರಣ ಆಗ್ಯದೋ, ಏನು ಈ ಹೊರಗೆ ಬಂದು ನಿಂತವನ ದೃಷ್ಟಿಲಿಂತ ಅವನಿಗೆ ಆವರಣ ಆಗ್ಯದೋ? ಗೇಟ್ ಹೊರಗೆ ಕಾಯವನ ದೃಷ್ಟಿಲಿಂತ ಆ ಯಜಮಾನಿಗೆ ಆವರಣ ಆಗ್ಯದೋ, ಏನ ಯಜಮಾನನ ದೃಷ್ಟಿಲಿಂತ ಅವನಿಗೆ ಆವರಣ, ಯಜಮಾನಿಗೆ ಆವರಣ ಆಗ್ಯದ? ಇಲ್ಲ. ಅವ ಎಲ್ಲ ಅವ ಹೊರಗೆಲ್ಲ ಇದ್ದದ್ ನೋಡ್ಯಾನ. ಅದೇ ಈ ವಾಕ್ಯ ಹೆಂಗ್ ತಿಳ್ಕೋರಿ ಅಂದ್ರೆ ಹಿಂಗ್ ತಿಳ್ಕೋರಿ ಅಂತ ಹೇಳಕತ್ತಾರ ಅವರು. ಈಶ್ವರನಿಗೆ ಈಶ್ವರನ ಪಂಚಕೋಶಗಳು ಆಚ್ಛಾದನವಾಗಿವೆ ಅಂತಂದ್ರ ಈಶ್ವರನ ದೃಷ್ಟಿಲಿಂತ ಅಲ್ಲ, ಜೀವನ ದೃಷ್ಟಿಲಿಂತ
ಈಶ್ವರನ ಪಂಚಕೋಶಗಳು ಈಶ್ವರನಿಗೆ ಆಚ್ಛಾದನ ಮಾಡಿವೆ. ಜೀವನ ಪಂಚಕೋಶಗಳು ಜೀವನ ದೃಷ್ಟಿಯಿಂದ ಜೀವನಿಗೆ ಆಚ್ಛಾದನ ಮಾಡಿವೆ. ಮತ್ತೆ ಈಶ್ವರನ ಪಂಚಕೋಶಗಳು ಕೂಡ ಜೀವನ ದೃಷ್ಟಿಲಿಂತ ಏನ್ ಮಾಡ್ಯವ? ಈಶ್ವರನಿಗೆ ಆಚ್ಛಾದನ ಮಾಡಿವೆ. ಈಶ್ವರನಿಗೆ ಆಚ್ಛಾದನ ಮಾಡಿ ಒಳಗದನ ಇಲ್ಲ ಗೊತ್ತಾಗಲ್ಲ. ಆದ್ರೆ ಯಾರ ದೃಷ್ಟಿಲಿಂತ? ಈಶ್ವರನ ದೃಷ್ಟಿಲಿಂತಲ್ಲ, ಜೀವನ ದೃಷ್ಟಿಲಿಂತ. ಆದ್ರೆ ಈಶ್ವರನಿಗೆ ಗೊತ್ತು ತಾನು ಶುದ್ಧ ಬ್ರಹ್ಮ ಅಂತ. ಮತ್ತೆ ಆತನಿಗೆ ಏನೇನು ಗೊತ್ತು? ತನಗೆ ಆಚ್ಛಾದನ ಮಾಡಿದಂತ ಆವರಣ ಪ್ರಕೃತಿ ಅದಲ್ಲ, ಸತ್ವ ರಜ ತಮ ಏನೇನದವ, ಶುದ್ಧ ಸತ್ವಗುಣ, ಮಲಿನ ಸತ್ವಗುಣ, ತಮೋಗುಣ ಪ್ರಧಾನ ಪ್ರಕೃತಿ, ಇದೆಲ್ಲನೂ ಅದು ಅವನಿಗೆ ಗೊತ್ತು. ಮತ್ತೇನದ? 84 ಲಕ್ಷ ಜೀವರಾಶಿಗಳು, ಪಿಂಡಾಂಡಗಳ ಬಗ್ಗೆ ಗೊತ್ತು. ಆ ಪಿಂಡಾಂಡಗಳೊಳಗ, ಸ್ಥೂಲ ಶರೀರದ ಒಳಗ ಏನದನ? ತಾನೇ ಒಳಗ್ ಕುಂತನ. ಈಶ್ವರನೇ ಒಳಗ ಕುಂತನ. ಕುಂತ ಮತ್ತೇನ್ ಮಾಡ್ಲಕತ್ತಾನ? ಅವನು ಏನ್ ಮಾತಾಡ್ತಾನ ಕೇಳಿಸ್ತದ, ಅವನು ಕೇಳಿಸ್ಕೊತಾನ. ನಿಮ್ ಹಿಂದೆ ಯಾರೇ ಮಾತಾಡಿದ್ದು ಏನ್ರಿ ಕೇಳಿಸ್ಕೊತೀರ ನೀವು? ನಿಮ್ಮ ಹಿಂದೆ ನಿಮ್ ಬಗ್ಗೆ ಯಾರೇ ಮಾತಾಡ್ಕೊಂಡು ಈಗ ಇದು ಮ್ಯೂಟ್ ಮಾಡ್ಕೆ ನಾ ನಿಮಗೆ ಬೈದ್ನಿ ಅಂದ್ರೆ ನಿಮ್ಗೆ ಏನು ಕೇಳ್ಸಲ್ಲ, ಕೇಳಂಗಿ. ಆದ್ರೆ ನಿಮ್ ಒಳಗೆ ಒಬ್ಬ ಈಶ್ವರ ಅದನಲ್ಲ, ಪರಮಾತ್ಮ, ಅವ ಕೇಳಿಸ್ಕೊತಾನ. ಅವನಿಗೆ ಗೊತ್ತದ. ಅವನಿಗೆ ಕೇಳಿಸ್ತಾನ. ನಾವು ಆಡೋ ಮಾತುಗಳು ಅವ ಕೇಳಿಸ್ಕೊತಾನ. ನಮ್ಮೊಳಗಿನ ಆಲೋಚನೆಗಳು ಅವ ಅರಿತಾನ. ನಾವು ಏನ್ ಕೆಲಸ ಮಾಡ್ತೀವಿ ಅದೆಲ್ಲ ತಿಳ್ಕೊತಾನ. ಎಲ್ಲ ಬಲ್ಲವ, ಸರ್ವಜ್ಞ ಅದನ. ಅದಕ್ಕೆ ಒಬ್ಬವ ಸರ್ವಜ್ಞ ಅಂತ ಒಬ್ಬ ಪರಮಾತ್ಮ ಅದನ. ಅವ ಎಲ್ಲ ನೋಡ್ತಾನ, ಎಲ್ಲ ಕೇಳ್ತಾನ ಅನ್ನಂತ ಎಚ್ಚರಿಕೆ ಒಳಗೆ ನಾವಿರ್ಬೇಕು. ನಮ್ಮ ಮನುಷ್ಯನಾಗ ಒಬ್ಬರ ಬಗ್ಗೆ ಕೆಟ್ಟ ಬಯಸ್ತೀವಿ, ಒಬ್ಬರ ಬಗ್ಗೆ ದುರಾಶೆ ಪಡ್ತೀವಿ ಅಂತಂದ್ರ ನಾವು ಇದು ಪರಮಾತ್ಮಗ ಮೆಚ್ಚಲಾರದಂತ ಮಾತು. ನಾವು ಆಡೋ ಮಾತು, ನಮ್ಮ ಕೃತಿ, ನಮ್ಮ ಆಲೋಚನೆ ಎಲ್ಲ ಪರಮಾತ್ಮ ಅರಿತಾ ಇದ್ದಾನೆ. ಅದಕ್ಕೆ ತಕ್ಕ ಫಲ ಕಟ್ಟಿಟ್ಟ ಬುತ್ತಿ ಎಲ್ಲಿ ಹೋಗಲ್ಲ. ಹೆಂಗ? ಕುಂಕುಮ ಅಂದ್ರೆ ಕುಮ್ ಅಂದ್ರೆ ಕು ಅಂದ್ರೆ ಒಳ್ಳೇದ ಕೆಟ್ಟದ? ಕುಚ್ಚೆ ಎಷ್ಟೇ ಅವೆಲ್ಲ ಅಂತಿರಲ್ಲ, ಕೆಟ್ಟದೌದಿಲ್ಲ ಕು ಅಂದ್ರೆ. ಕೆಟ್ಟದ್ದೆ. ಕುಂಕುಮದಾಗ ಡಬಲ್ ಕೆಟ್ಟದ್ದು. ಕುಂಕುಮದಾಗ ಡಬಲ್ ಕೆಟ್ಟದ್ದದ. ಮ ಅಂದ್ರ ಯಾರು? ಮಮಕಾರ, ನೀವೇ, ನಾವು. ಕುಂಕುಮದಾಗ ಮ ಅದ ಇಲ್ಲ, ಅಲ್ಲಿ ನಾನು. ಮತ್ತೇನಾಯ್ತು? ನೀವೇ ಕೇಂದ್ರ ವ್ಯಕ್ತಿ. 2 ಕೂಗಳದವ ಅಲ್ಲಿ. ಒಂದನೇ ಕೂ ಏನದ? ನಿಮ್ಮ ಮನಸ್ಸು ಇನ್ನೊಬ್ಬರ ಮೇಲೆ ಕೆಟ್ಟ ದೃಷ್ಟಿ ಹಾಕಿದರೆ. ಮತ್ತೆ ಇನ್ನ ಒಂದು ಕೂ ಅದ, ಏನದದು? ಬೇರೆ ಯಾರಾದರೂ ನಿಮ್ಮ ಮೇಲೆ ಕೆಟ್ಟ ದೃಷ್ಟಿ ಹಾಕಿದರೆ. ಬರೀ ಕೂ ಕೂ ಮ ಅಷ್ಟೇ ಅದೇನ ಅಲ್ಲಿ? 0 ಅದ ಇಲ್ಲ, ಶೂನ್ಯ. ಕುಂಕುಮದಾಗ 0 ಅದ ಇಲ್ಲ, ಅದೇನಾಗ್ತದ? ಶೂನ್ಯ ಆಗ್ತದ ಕುಂಕುಮ ಹಚ್ಚಿದ್ರೆ. ಕುಂಕುಮದ ಅರ್ಥ ಇದು. ಕೂ, ಒಂದನೇ ಕೂ, ನಮ್ಮ ಮನಸ್ಸು ಇನ್ನೊಬ್ಬರ ಮೇಲೆ ಕೆಟ್ಟ ಭಾವನೆ ತಾಳಿದರೆ. ನಾನು ನಿಮಗೆ ಬೆಕ್ಕದಟ್ಟು ಬೈದಿರ್ಬೋದು, ನನ್ನ ಮಕ್ಕಳಿಗೆ ಬೈದಿರ್ಬೋದು, ಹೆಂಡ್ರಿಗೆ ಬೈದಿರ್ಬೋದು. ನಾನು ಏನೆಲ್ಲ ಅಂದ್ರೂ ಸಹಿತ ನಾನು ಎಂದೂ ಯಾರಿಗಿ ಒಂದು ಶಬ್ದ ಬೈದಿಲ್ಲ. ಹೊಡೆದಿರ್ಬೋದು, ಯಾರಿಗಿ ಕೈ ಎತ್ತಿ ನಾನು ಹೊಡೆದಿಲ್ಲ. ಯಾಕಂತಂದ್ರೆ ದ್ವೇಷದಿಂದ ಇಲ್ಲ. ಈಗ ಕಂಬಾರ ಸುತ್ತಿಗೆ ತಗೊಂಡು ಹೊಡಿತಿರ್ತಾನಂದ್ರೆ ಅವ್ನು ದ್ವೇಷದಿಂದ ಹೊಡಿತಾನೇನು? ಕಬ್ಬಣಕ್ಕ
ಬಡಿಗೆರ ಮಳೆ ಹೊಡಿತಿರ್ತಾನೆ, ದ್ವೇಷಲಿಂದ ಹೊಡಿತಾನೆ ಏನ ಕಟ್ಟಿಗೆಗೆ. ಅದಕ್ಕೊಂದು ಚಲೋ ಆಕಾರ ಕೊಡ್ಬೇಕಂತ ಹೌದಾ ಇಲ್ಲ? ಹಿಂಗಾಗಿ ಏನೋ ಒಂದು ಒಳ್ಳೆ ಆಕಾರ ಸಿಗಲಿ ಅಂತೇಳಿ ಕಾಳಜಿ ಮಾಡಿ ಮಾಡ್ತಿರ್ತೀವಿ. ಕೆಲವೊಂದು ಒಡೆದು ಹೋಗ್ಬಿಡ್ತಾವ, ಮತ್ತೆ ತಿಪ್ಪಿಗೆ ಹಾಕ್ಬೇಕಾಗ್ತದೆ. ಒಡೆದು ಹೋದು ಹೆಂಗೆ ಇಟ್ಕೊಳಕ್ಕಾಗ್ತದೆ? ಗಟ್ಟಿ ಇದ್ದು ಮಳೆ ಹೊಡೆದ್ರು ತಡ್ಕೊಂಡ್ರು, ಸುಟ್ರು ತಡ್ಕೊಂಡ್ರು, ಎಲ್ಲ ಅಂದ್ರು ತಡ್ಕೊಂಡ್ರು. ಯಾರು ತಡ್ಕೋತಾರ ಅವ್ರು ಒಳ್ಳೆ ಫರ್ನಿಚರ್ ಆಗಿ ಹೊರಗೆ ಬರ್ತಾರೆ, ಅವ್ರಿಗೊಂದು ಬೆಲೆ. ದ್ವೇಷದಿಂದ ಯಾರ ಮೇಲೂ ದ್ವೇಷ ಇಲ್ಲ, ಯಾರ ಮೇಲೂ ಸಿಟ್ಟಿಲ್ಲ. ಎಲ್ಲ ಒಂದು ಒಳ್ಳೆ ಆಕಾರ ಸಿಗಲಪ್ಪ ಅಂತ ಒಳ್ಳೆ ಚೆನ್ನಾಗಿರೋಣ, ನೀವು ಚೆನ್ನಾಗಿರಿ, ನಾವು ಒಂದನೇ ಕೂ ಅಂತಂದ್ರೆ ನಮ್ಮ ದೃಷ್ಟಿ ಇನ್ನೊಬ್ಬರ ಮೇಲೆ ಕೆಟ್ಟ ದೃಷ್ಟಿ ಬೀರ್ಲಾರ್ದಂಗ ಶೂನ್ಯ ಮಾಡ್ಕೋಬೇಕು. ಮತ್ತ ಇನ್ನೊಬ್ಬರ ದೃಷ್ಟಿ ನಮ್ಮ ಮೇಲೆ ಬಿತ್ತಂದ್ರೂ ಸಹಿತ ಹಣಿಗೆ ಚೆನ್ನಾಗಿ ಒಂದು ಕಾಸಿನ ಅಗಲದಷ್ಟು ಕುಂಕುಮ ಹಚ್ಕೊಂಡ್ರ ಇನ್ನೊಬ್ಬರ ದೃಷ್ಟಿ, ಗಂಡಸ ಮಕ್ಕಳರೇ ಹಚ್ಕೋರಿ, ಹೆಣ್ಣು ಮಕ್ಕಳರೇ ಹಚ್ಕೋರಿ. ಕನ್ನೇರಿ ಸ್ವಾಮಿಗಳು ಸುಮ್ಮನೆ ಹಚ್ಕೋತಾರೆ, ಅರ್ಥ ಇಲ್ಲಾರ್ದು. ಇನ್ನೊಬ್ಬರ ದೃಷ್ಟಿ ನಮ್ಮ ಮೇಲೆ ಬಿತ್ತಂದ್ರೆ ನಮ್ಗೇನು ಆಗಬಾರದು ಅಂಥೇಳಿ ಅದು ಒಂದು ಶೂನ್ಯ. ಅಂದ್ರೆ ನಾವೇ ಅದರ ಕೇಂದ್ರ ವ್ಯಕ್ತಿಗಳು. ಈ ಎರಡೂ ದೃಷ್ಟಿಗಳು ಪವಿತ್ರವಾಗಿ ಇರಲಿ ಅನ್ನಂತ ಸಂಕಲ್ಪ ಆ ಕುಂಕುಮಾರ್ಚನೆಯಲ್ಲಿ ಆದ. ಬರೇ ಕುಂಕುಮ ಒಂದು ಸಾರಿ ಹಚ್ಚದಲ್ಲದು, ಮಂತ್ರ ಹೇಳಿ ಹೇಳಿ ಕುಂಕುಮಾರ್ಚನೆ ಅಂತ ಒಂದು ಪ್ರೊಸೆಸ್ ಅದದು. ಅಂಥದ್ದು ಅರ್ಥ ಇರ್ಲಾರ್ದು ಕುಂಕುಮ ಹಚ್ಕೋಬೇಡ್ರಿ ಅಂತೇಳಿ ಏನೋ ಪುಟಗೋಸಿಗಳು ಹೇಳ್ತಾವಂತ, ಕೆಟ್ಟ ಅರ್ಥಗಳು ಕಲ್ಪಿಸ್ತಾವ ಅಂತಂದ್ರ ಅವು ಬುದ್ಧಿಗೇಡಿಗಳಂತಾವಂತೆ ಅಷ್ಟೇ, ಕೆಲ್ಸಕ್ಕೆ ಬರ್ಲಾರ್ದು. ಅಂಥವ್ರ ಮಾತು ಕೇಳಬಾರ್ದು. ಎಲ್ಲದಕ್ಕೂ ಒಂದು ಅದರಿಂದ ನಿರುಪಾಧಿಕ ಅರ್ಥ ಅದ. ಸೋಪಾಧಿಕ ಆಚರಣೆ, ನಿರುಪಾಧಿಕ ಅರ್ಥ. ಆ ಕುಂಕುಮನ ಶಬ್ದ ಮಾನ್ಯ ಶಿವರಾಜಪ್ಪರು ಹೇಳಿದ್ಮೇಲೆ ಒಳಗ್ ಚಿಂತನ ಅದು ಭಯಂಕರ ಸಮಯ, ಭಯಂಕರ ಇದು ತಗೊಳಕತ್ಬಿಡ್ತು ನನ್ನೊಳಗ. ಸಾಕ್ ಬಿಡಪ್ಪ ಅಂತೇಳಿ ನಾನೇ ಕಂಟ್ರೋಲ್ ಮಾಡ್ಕೊಂಡ್ಬಿಟ್ಟೆ ಅದನ್ನು. ಯಾವ್ದಾರ ಶಾಸ್ತ್ರದಾಗ ಹಿಂಗ ಅರ್ಥ ಸಿಗ್ತದೆ ನಿಮ್ಗೆ? ಈಗ ಬರ್ದದ್ರಾಗ ಎಲ್ಲರೇ ಕೂ ಕೂ ಶೂನ್ಯ ಮ ಅಕ್ಷರಕ್ಕೆ ಅಮೃತ ತುಂಬಿ ಹೇಳೋಂಥದ್ದು ಎಲ್ಲರೇ ಅರ್ಥ ಸಿಗ್ತದ? ಯಾವ್ದಾರ ಬುಕ್ನಾಗಿದ್ದರೆ ತೋರಿಸ್ರಿ. ಯಾರು ವಿಚಾರ ಸಾಗರ ಸ್ವರೂಪ ಆಗಿರ್ತಾರ ಅವ್ರೊಳಗೆ ಇದಕ್ಕೆಲ್ಲ ಅರ್ಥ ಸಿಗ್ತದೆ. 27 ಲಕ್ಷ ವೇದ ಮಂತ್ರಗಳಿಗೆ ಎಲ್ಲ ಅರ್ಥ ಸಿಗ್ತದೆ. ಈಗ ಏನ್ ಬೇಕಾದ್ದು ವಿಚಾರ ಮಾಡಿದ್ರು ಅದಕ್ಕೊಂದು ಚಲೋ ಪಾಸಿಟಿವ್ ಅರ್ಥ ಬರ್ತದೆ. ನಾವೇನ್ ಸ್ವಂತ ಕಲ್ಪಿಸಿ ಹೇಳಕತ್ತಿಲ್ಲ, ನಮ್ದೇನು ಇಲ್ಲ ಅಲ್ಲಿ ಪಾತ್ರ. ಪರಮಾತ್ಮನೇ ಹಂಗ ಒಳಗೆ ಕೂತು ಅರ್ಥ ಹೇಳ್ತಾನ ನಾವು ನಿಶ್ಚಲ. ಕುಂಕುಮ ಅಂದ್ರೆ ಏನದ ಶಬ್ದ ಹಿಂಗೆ ಯಾಕೆ ಬಂತು ಅಂತ ಕೇಳಿದ್ರೆ ಅರ್ಥ ಹೇಳ್ಬಿಡ್ತಾನ ಪಟಕ್ಕಂತ. ಕೇಳ್ಬೇಕಷ್ಟೇ ಕುಂತು. ಎಲ್ಲದದು ವೇದ? ನಿಮ್ಮೊಳಗೆ ಅದ ಆ ವೇದನೆ. ಮತ್ತಿದು ಹೇಳಿದ ಅರ್ಥ ಇದು. ಸಾರೇ ಚೆಲ್ಲದೆ ಮುಕುತಿ ಗುರಿ ತೋರಿಸಿದಲ್ಲದೆ ಕಾಣಿಸದಲ್ಲ. ಎಲ್ಲರೊಳಗೂ ಆ ವೇದ ತುಂಬ್ಯದ. ಗುರು ಅದಕ್ಕೆ ದಾರಿ ತೋರಿಸ್ತಾನ, ಅದ್ರ ಮಾತು ಕೇಳ್ರಿ ಅಂತ. ನಾವು ಅದ್ರ ಮಾತು ಒಂದಿಟ್ಟು ಕೇಳಕತ್ತೀವಿ ಅಂತೇಳಿ ಅದು ಹೇಳಿದ್ದು ನಾವು ಕೇಳಿಲ್ಲ ಅಂದ್ರೂ ನಾವೇನಾರ ಕೇಳಿದಾಗ ಅದು ಹೇಳೇ ಬಿಡ್ತದೆ ಪಟಕ್ಕಂತ. ಇದ್ರ ಅರ್ಥ ಏನಂತ ಕೇಳಿದ್ರೆ ಹೇಳ್ಬಿಡ್ತು. ಈಗ ಅತ್ಯಂತ ಶ್ರೇಷ್ಠವಾದ ಅರ್ಥ ಹೌದಾ ಇಲ್ಲ? ಕುಂಕುಮನ ಒಂದೇ ಒಂದು ಶಬ್ದದ್ದು ಹೇಳಕತ್ತೀನಿ ನಾನು. ಕು ಕು ಶೂನ್ಯ ಮ ಅಂದ್ರ ನಾನು, ನನ್ನದು, ನನ್ನಿಂದ, ನನ್ನಲ್ಲಿ, ನನಗಾಗಿ. ನನ್ನ ದೃಷ್ಟಿ ಇನ್ನೊಬ್ಬರ ಮೇಲೆ ಕೆಟ್ಟ ದೃಷ್ಟಿ ಬೀರಿದೀನಿ ಅಂತಂದ್ರೆ ಅದು ಶೂನ್ಯ ಮಾಡ್ಕೋಬೇಕು. ಮತ್ತೆ ಇನ್ನೊಬ್ಬರ ದೃಷ್ಟಿ ನಮ್ಮ ಮೇಲೆ ಬಿದ್ದರೂ ನಾನು ಒಂದು ಕಾಸಿನ ಅಗಲದಂತ ಕುಂಕುಮ ನನ್ನ ಹಣಿಗೆ ಹಚ್ಕೊಂಡಿದ್ನಿ ಅಂತಂದ್ರೆ ಇನ್ನೊಬ್ಬರ ದೃಷ್ಟಿನೂ ನನ್ನ ಮೇಲೆ ಬೀರಂಗಿಲ್ಲ. ಮತ್ತೆ ಜೀರೋ ಶೂನ್ಯ ಮಾಡ್ಕೋಬೇಕು. ಇನ್ನೊಬ್ಬರ ದೃಷ್ಟಿನೂ ಶೂನ್ಯ ಆಗ್ಬೇಕು, ನನ್ನ ದೃಷ್ಟಿನೂ ಶೂನ್ಯ ಆಗ್ಬೇಕು. ಈ ರೀತಿ ಭಾವ ಇದ್ರೆ ನಾವು ಮೋಕ್ಷಕ್ಕೆ ಹೋಗ್ತೀವಿ. ಕುಂಕುಮ ಹಚ್ಕೋಬೇಡ್ರಿ ಅಂತ ಹೇಳಿದ್ರೆ ಅವ್ರ ಮಾತು ಕೇಳಿದ್ರ ಅಂತಂದ್ರೆ ನರಕಕ್ಕೆ ಹೋಗ್ತೀವಿ ಅಷ್ಟೇ. ಹುಡುಗಿಯರ್ ಫೋಟೋ ಕಳಿಸ್ರಿ ಅನ್ನೋನ
ಎಂತ ಕೆಟ್ಟ ಸಂಸ್ಕೃತಿ. ಅವ್ರ ಮನ್ಯಾಗ ಅವ್ರ ತಾಯಿದಾರಿ ಏನು ಕಲ್ತಿರ್ಲಿಕ್ಕಿಲ್ಲ, ಏನ್ ಹಣಿ ಕುಂಕುಮ ಹಚ್ಕೊಳ್ಳೋ ಸ್ಟಿಕ್ಕರ್ನು ಇರ್ಲಾರ ಫೋಟೋಗಳು ಬರ್ಲಕತ್ತಾವ್ರಿ. ಏನ್ ಮಾಡ್ತಾರೆ? ಸ್ಟಿಕ್ಕರ್ ಇರ್ಲ, ಹಣಿಗೊಂದು ಸಣ್ಣದೊಂದು ಟಿಕಳಿ ಅದನ್ನ ಇರ್ಲಾರ ಫೋಟೋಗಳು ಕಳಿಸ್ತಾರ. ಇವ್ರು ಯಾ ಕನ್ಯಾಗಳು ನಡೆಯಾಕಡೆ ಅನಿಸ್ಕೊತ. ಸಂಸ್ಕಾರ ಸಂಸ್ಕೃತಿ ಬೇಕಾ ಬೇಡ? ಒಂದಿಟ್ಟು ಹುಡುಕೇಡಿ ಅದು ಜೂಮ್ ಮಾಡಿ ನೋಡಿದ್ರೆ ಹಣೆಯಾಗಿ ಎಲ್ಲಿ ಟಿಕ್ಕರ್ ಸಹಿತ ಇರಂಗಿಲ್ಲ, ಅಂತ ಫೋಟೋ ಕಳಿಸ್ತಾವ. ಅವ್ರದ್ದು ಅಂತ ಮಕ್ಕಳು ತಾಯ್ದೇರೇ ಅಲ್ಲ ಅವ್ರು, ಅವು ಅಂತವೇ ಇರ್ತಾವ. ಅಂತವ್ ಎಳಿನೇ ಬಿಡ್ತಾವ. ಯಥಾ ನೂಲ ತತಃ ವಸ್ತ್ರ. ಎಲ್ಲ ಮನೆಹಾಳ ಸಂಸ್ಕಾರ, ಮನೆಹಾಳ ಸಂಸ್ಕೃತಿಗಳು ಇರ್ಲಿ. ಈಗ ನಮ್ಗೇನ್ ಬೇಕಾಗ್ಯದ? ಈಶ್ವರನ ಸ್ವರೂಪ ಈಶ್ವರನಿಗೆ ಆಚ್ಛಾದನೆ ಮಾಡಿಲ್ಲ. ಈಶ್ವರನ ಪಂಚಕೋಶಗಳು ಈಶ್ವರನಿಗೆ ಆಚ್ಛಾದನೆ ಮಾಡಿಲ್ಲ. ಈಶ್ವರನ ದೃಷ್ಟಿಯಿಂದ ಯಾವ ಆಚ್ಛಾದನೆಗಳು ಇಲ್ಲ. ಅವು ಇದ್ರೂ ಸಹಿತ ಅವನಿಗೆ ಅವು ಏನು ಅಡ್ಡಿ ಮಾಡಿಲ್ಲ, ಪ್ರತಿಬಂಧಕ ಉಂಟು ಮಾಡಿಲ್ಲ. ಆದರ ಜೀವನ ದೃಷ್ಟಿಲಿಂತ ಜೀವನ ಪಂಚಕೋಶಗಳು ಜೀವನಿಗೆ ಆಚ್ಛಾದನೆ ಮಾಡ್ಯಾವ. ಜೀವನ ದೃಷ್ಟಿಯಿಂದಲೇ ಈಶ್ವರನ ಪಂಚಕೋಶಗಳು ಈಶ್ವರನಿಗೆ ಆಚ್ಛಾದನೆ ಮಾಡಿವೆ. ಹೀಗಾಗಿ ಜೀವ ಅಜ್ಞ ಅಲ್ಪಜ್ಞ ಅನಿಸ್ಕೊತಾನ. ಗುರು ಬೇಕು ಇವನಿಗೆ. ತನ್ನ ಪಂಚಕೋಶಗಳನ್ನ ದಾಟಿ ತನ್ನನ್ನು ತಾನು ಅರಿಯುವುದಕ್ಕೂ ಗುರು ಬೇಕು. ಮತ್ತೆ ಈಶ್ವರನ ಪಂಚಕೋಶಗಳನ್ನ ದಾಟಿ ಈಶ್ವರನನ್ನು ಅರ್ಥ ಮಾಡ್ಕೋಬೇಕಂದ್ರೂ ಗುರು ಬೇಕು. ನಿಮ್ಮನ್ನ ನೀವು ಯಾರು ಚೆನ್ನಾಗಿ ಈ ಪಂಚಕೋಶಗಳನ್ನ ದಾಟಿ ನಿಮ್ಮನ್ನ ನೀವು ಅರ್ಥ ಮಾಡ್ಕೊಂಡಿರ್ತೀರಿ, ನಿಮಗೆ ಮಾತ್ರ ಆ ಈಶ್ವರನ ಪಂಚಕೋಶಗಳ ದಾಟಿ ಈಶ್ವರನನ್ನ ಅರ್ಥ ಮಾಡಿಕೊಳ್ಳುವಂತ ಶಕ್ತಿ ಬರ್ತದ. ಟು ನೋ ದಿ ಗಾಡ್ ವಿ ಹ್ಯಾವ್ ಟು ಬಿಕಮ್ ದಿ ಗಾಡ್. ದೇವರನ್ನ ಅರಿಯಬೇಕಾದರೆ ನಾವು ದೇವರಂತ ಆಗಬೇಕು. ನಮ್ಮ ಪಂಚಕೋಶಗಳನ್ನ ದಾಟಿ ನಾವು ನಮ್ಮನ್ನ ಅರಿತಾಗ ಆ ಬ್ರಹ್ಮಾಂಡದೊಳಗಿರುವ ಪರಮಾತ್ಮನ ಪಂಚಕೋಶಗಳನ್ನ ದಾಟಿ ಪರಮಾತ್ಮನನ್ನ ತಿಳ್ಕೊಳ್ಳಕ್ಕೆ ಸಾಧ್ಯ ಆದ. ಟು ನೋ ದಿ ಗಾಡ್ ವಿ ಹ್ಯಾವ್ ಟು ಬಿಕಮ್ ದಿ ಗಾಡ್. ಗಾಡ್ ನೋಸ್ ಗಾಡ್. ದೇವರು ಮಾತ್ರ ದೇವರನ್ನು ಅರಿಯಲು ಸಾಧ್ಯ. ಬೇರೆ ಜೀವನಾಗಿ ನಾ ದೇವರನ್ನು ಅರಿತೀನಿ ಅಂದ್ರೆ ಇಲ್ಲ. ಆವರಣ ಸಮೇತ, ತನ್ನ ಆವರಣ ಸಮೇತ ನಾನೇ ವಿಕಾರಿ ಎದ್ದು ಇನ್ನೊಬ್ಬನಿಗೆ ಊಟಕ್ಕೆ ಹಾಕ್ತೀನಿ ಅಂತಂದ್ರೆ ಅದು ಅರ್ಥ ಅಲ್ಲ. ಒಂದಿಷ್ಟು 7-8 ಮಂದಿ ಒಂದು 5-6 ವರ್ಷದಿಂದ ನಮ್ಮ ಮನೆಗೆ ಬಂದಿದ್ರು. ಅವರೆಲ್ಲ ಅಲ್ಲಿ ರೇಷನ್ ಅಂಗಡಿಯಾಗ ಕ್ಯೂನಾಗ ನಿಂತು BPL ಪುಕ್ಷಟೆ ಕಾರ್ಡ್ ಪುಕ್ಷಟೆ ಅದನ್ನ ಪುಕ್ಷಟೆ ಆಯ್ತು. ಈಗ ಅವರು ರೊಕ್ಕ ಕೊಡ್ರಿ ಅಂತ ಬಂದ್ರು. ಎದಕ್ಕೆ ಅಂತ ಕೇಳಿದೆ. ಊಟಕ್ಕೆ ಹಾಕ್ತೀವಿ ನಾವು. ಊಟಕ್ಕೆ ಹಾಕ್ತೀರಿ ಮತ್ತ ಊಟಕ್ಕೆ ಹಾಕ್ತೀರಿ ಅಂತಂದ್ರ ಊಟಕ್ಕೆ ಹಾಕಷ್ಟು ಸಾವುಕಾರ ನೀವು ದುಡಿದು ಗಳಿಸಿದ್ರಾಗ ನೀವು ಊಟಕ್ಕೆ ಹಾಕಬೇಕಪ್ಪ. ನೀವು ದುಡಿದು ಗಳಿಸಿದ್ರೆ ನೀವು ಊಟಕ್ಕೆ ಹಾಕಬೇಕು. ಹಂಗ ದುಡಿದು ಗಳಿಸಂತವ್ರದ್ರಾಗೆ ಒಂದು ಸಹಾಯ ತಗೊಂಡು ಮಾಡಬೇಕು. ಈಗ ನೀವು ಪುಕ್ಷೇಟೆ ಸರ್ಕಾರದ ಅಕ್ಕಿ ಅವೆಲ್ಲ ತಗೊಂಡು ನೀವೇ ಬಡತನದಾಗ ಬದುಕವ್ರು ಊಟಕ್ಕೆ ಹಾಕ್ತೀವಿ ಅನ್ನೋ ಶಬ್ದ ನಿಮ್ ಬಾಯಿಲಿಂತ ಅದು ಹೆಂಗ್ ಬರ್ತದ? ಅದ್ ಹೆಂಗ್ ಹಾಕ್ತೀರಿ ನೀವು ಅಂತ ಕೇಳ್ದಂಗ. ಇದ್ದಾವ್ ಹಾಕ್ಬೇಕಿಲ್ಲ. ತಾನೇ ಪುಕ್ಷೇಟೆ ಭಾಗ್ಯದ ಅಕ್ಕಿ ತಿನ್ಕೊತ್ ಕುತ್ಕೆ ಇನ್ನೊಬ್ರಿಗೆ ಊಟಕ್ಕೆ ಹಾಕ್ತೀನಿ ಅಂತಂದ್ರೆ ಹೆಂಗ? ಅದು ಮತ್ತೆ ಯಾರ್ದೋ ರೊಕ್ಕ ಜಮಾಯಿಸಿ ಯಾರಿಗೂ ಹಾಕದು. ನಿನ್ ರೊಕ್ಕ ಏನದ ಅದ್ರೊಳಗೆ? ನಿಂದೇನದ ಅದ್ರಾಗ? ಹಂಗ ಇಲ್ಲಿ ಏನದ, ತಂದು ತನಗೆ ಗೊತ್ತಿಲ್ಲ ಇವ ಈಶ್ವರನ ಸುದ್ದಿಗೆ ಹೋಗ್ಲಕತ್ತಾನ. ತಂದು ತನಗೆ ಗೊತ್ತಿಲ್ಲ, ಅವ ಈಶ್ವರನ ಸುದ್ದಿ ಮಾತಾಡ್ಲಕತ್ತಾನ. ಪರಮಾತ್ಮನ ಸುದ್ದಿನೇ ಜಗ್ಗಿ ಮಾತಾಡೋದು, ತಂದು ತನಗೆ ಗೊತ್ತಿಲ್ಲ. ಎಲ್ಲರೂ ಪರಮಾತ್ಮನ ಸುದ್ದಿ ಮಾತಾಡ್ತಾರ, ತಮಗೆ ಗೊತ್ತಿಲ್ಲ.
ತಾವು ಪುಕ್ಷಟೆ ಭಾಗ್ಯ ಇದೊಳಗ ತಿನ್ಕೋತಿದ್ದು ಊರ್ ಮಂದಿ ಊಟಕ್ಕೆ ಹಾಕ ಸುದ್ದಿ ಮಾತಾಡ್ಲಕತ್ತಾರ. ಹೆಂಗಿದು? ಮೊದಲ ಊರ್ ಮಂದಿ ಊಟಕ್ಕೆ ಹಾಕೋದಕ್ಕಿಂತ ಮೊದಲ ತಾನು ಸ್ವತಂತ್ರವಾಗಿ ತಾನು ಉಣ್ಣುವ ಅನ್ನವನ್ನ ತಾನು ಸಂಪಾದಿಸಿಕೋಬೇಕು. ಪುಕ್ಷಟೆ ಎಲ್ಲಿದರೆ ಏನಾರು ಬರ್ತಿತ್ತು ಅಂದ್ರೆ ಅದು ಬೇಡ ಅಂತ ಸ್ವಾಭಿಮಾನದಿಂದ ಅದನ್ನ ತಿರಸ್ಕರಿಸಬೇಕು. ಪುಕ್ಷಟೆ ಭಾಗ್ಯದ ಆಸೆ ಇರಬಾರದು. ಅಂಥವನಿಗೆ ಮಾತ್ರ ಇನ್ನೊಬ್ಬರಿಗೆ ಊಟಕ್ಕೆ ಹಾಕ್ತೀನಿ ಅಂತ ಹೇಳೋ ಅಧಿಕಾರ. ಯಾರು ಬೇಕವ್ರು ಏನ್ ಬೇಕಾದ್ ಮಾಡ್ತೀನಿ ಅಂತಂದ್ರೆ ಅದಕ್ಕೆ ಅರ್ಥ ಬೇಕಾ ಬೇಡ? ಈ ಜೀವ ತನಗೆ ಗೊತ್ತಿಲ್ಲ, ಈಶ್ವರನ ಸುದ್ದಿ ಮಾತಾಡ್ಲಕ್ಕೆ ಹೋಗ್ಲಕತ್ತಾನ. ಅದಕ್ಕೆ ಅವ್ರು ಹೇಳಕತ್ತಾರ, ಈಶ್ವರನ ಆವರಣ ಈಶ್ವರನಿಗಿಲ್ಲ. ಪಂಚಕೋಶಗಳದವ ಬ್ರಹ್ಮಾಂಡದಾಗ, ಆದ್ರೆ ಅವುಗಳು ಈಶ್ವರನಿಗೆ ಪ್ರತಿಬಂಧಕ ಅಲ್ಲ. ಜೀವನಿಗೆ ಈಶ್ವರನನ್ನು ಅರಿಯುವುದಕ್ಕೂ ಪ್ರತಿಬಂಧಕ, ಜೀವನನ್ನು ತಾನು ಅರಿಯುವುದಕ್ಕೂ ಪ್ರತಿಬಂಧಕ. ಅದಕ್ಕೆ ಜೀವನ ಪಂಚಕೋಶಗಳಂತೆ ಈಶ್ವರನ ಪಂಚಕೋಶಗಳಿಂದ ಈಶ್ವರನ ಸ್ವರೂಪವು ಆಚ್ಛಾದನವಾಗಿರುತ್ತದೆ. ಜೀವನ ಪಂಚಕೋಶಗಳು ಯಾವ ರೀತಿ ಜೀವನ ಸ್ವರೂಪವನ್ನು ಆಚ್ಛಾದನ ಮಾಡಿವೆಯೋ ಅದೇ ರೀತಿ ಈಶ್ವರನ ಪಂಚಕೋಶಗಳು ಈಶ್ವರನ ಸ್ವರೂಪವನ್ನು ಆಚ್ಛಾದನ ಮಾಡಿವೆ. ಅಂದ್ರೆ ಕವದಿ ಹೊದ್ದಿಕೊಂಡಂತೆ ಮಾಡಿವೆ. ಹಿಂಗ್ ಹೇಳ್ತೀವಿ ಅಂತಂದ್ರೆ ಇದರ ಅರ್ಥ ತೆಳಗೆ ಬಿಡಿಸಿ ಹೇಳ್ತಾರ. ವಾಸ್ತವಿಕವಾಗಿ ಈಶ್ವರನನ್ನು ಅವನ ಪಂಚಕೋಶಗಳು ಮುಚ್ಚಿಲ್ಲ. ಅವನಿಗೆ ಗೊತ್ತದ ತಾನೇನ್ ಅದೇನತ್ ಗೊತ್ತದ, ಪಿಂಡಾಂಡ ಅಂದ್ರೆ ಏನತ್ ಗೊತ್ತದ, ಬ್ರಹ್ಮಾಂಡ ಅಂದ್ರೆ ಏನತ್ ಗೊತ್ತದ, ಜೀವರಾಶಿ ಅಂದ್ರೆ ಏನತ್ ಗೊತ್ತದ, ತಾನ್ ಏನದತ್ ಗೊತ್ತದ, ಶುದ್ಧ ಬ್ರಹ್ಮ ಏನಂತನೂ ಅವನಿಗೆ ಗೊತ್ತದ. ಮುಚ್ಚಿಲ್ಲ. ಕಾರಣ ಆತನು ಎಂತದ್ರಾಗದನ ಶುದ್ಧ ಸತ್ವಗುಣ ಮಾಯಾ ಉಪಾಧಿಕ ಇದ್ದಾನೆ. ಅವ ಶುದ್ಧ ಸತ್ವಗುಣ ಮಾಯಾ ಉಪಾಧಿಕ ಇದ್ದುದಕ್ಕ ಅವನಿಗೇನು ಸಮಸ್ಯೆ ಇಲ್ಲ. ಅವ ಏನದನ ತನಗೆ ಗೊತ್ತು. ಹಾಗಾದರೆ ಇಲ್ಲಿ ಏಕೆ ಆಚ್ಛಾದನೆ ಮಾಡಿವೆ ಅಂತ ಹೇಳುತ್ತಿರುವಿರಿ ಅಂತ ಅಂದ್ರೆ ಜೀವನ ದೃಷ್ಟಿಲಿಂತ ಹೇಳುತ್ತಿದ್ದೇವೆ, ಈಶ್ವರನ ದೃಷ್ಟಿಯಿಂದ ಅಲ್ಲ. ಏಕೆಂದರೆ ಜೀವನು ತತ್ ಪದದ ಅರ್ಥವನ್ನು ಚೆನ್ನಾಗಿ ತಿಳಿದಿಲ್ಲ. ಆದ್ದರಿಂದ ಈಶ್ವರನ ಪಂಚಕೋಶಗಳು ಈಶ್ವರನನ್ನು ಆಚ್ಛಾದಿಸಿವೆ ಅಂತ ಹೇಳುತ್ತಿದ್ದೇವೆ. ತ್ವಮ್ ಪದದ ಸಂಶೋಧನೆ, ತ್ವಮ್ ಪದದ ಅರ್ಥದ ಸಂಶೋಧನೆ, ತತ್ ಪದದ ಅರ್ಥದ ಸಂಶೋಧನೆ ಅಂದ್ರೆ ಏನು ಅಂತಂದ್ರೆ ಜೀವನ ಪಂಚಕೋಶಗಳನ್ನ ದಾಟಿ ಆತ್ಮವನ್ನ ನೋಡೋದು, ಆತ್ಮವನ್ನ ಅರಿಯುವುದು, ಆತ್ಮದ ಜ್ಞಾನ, ಆತ್ಮದ ಭಾನ ಮಾಡೋದು ತ್ವಮ್ ಪದದ ಅರ್ಥದ ಸಂಶೋಧನೆ. ಈಗ ಈಶ್ವರನ ಪಂಚಕೋಶಗಳನ್ನ ದಾಟಿ ಈಶ್ವರನನ್ನ ಅರಿಯುವುದು, ಈಶ್ವರನ ಜ್ಞಾನ, ಈಶ್ವರನ ಭಾನ, ಯಾವುದನ್ನ ನೀನು ಹುಡುಕೊಂಡು ಹೋಗ್ತಾ ಇದ್ದೀಯಾ ಅದು ನೀನೇ ಇದ್ದೀಯಾ, ಆ ಈಶ್ವರನು ನೀನೇ ಇದ್ದೀಯಾ. ಆ ಈಶ್ವರನನ್ನ ತನ್ನಲ್ಲಿ ಸಮೀಕರಿಸಿಕೊಳ್ಳೋದು ಇದೇನದಪ್ಪ ಅಂತಂದ್ರೆ ತತ್ ಪದದ ಅರ್ಥ, ತತ್ ಪದದ ಸಂಶೋಧನೆ. ಇಷ್ಟೇ ಇವತ್ತು ತಿಳ್ಕೋಬೇಕಾಗ್ಯದು. 8:30 ಆಯ್ತು, 8:30 ಆಯ್ತು. ಈಗ ಪಾಠ ಮುಗಿಸೋಣ. ಇದು ಅರ್ಥ ಆಗಿದ್ರೆ ಸರಿ, ಅರ್ಥ ಆಗಿದ್ದಿಲ್ಲ ಅಂತಂದ್ರ ಬರೇ ಇದೇನಂತಂದ್ರ ಶೀರ್ಷಿಕೆಯ ಬಗ್ಗೆ ಚಿಂತನೆ ಆಯ್ತು. ಇದ್ರ ಒಳಗೆ ಹೋಗ್ಬೇಕಲ್ಲ, ಈಶ್ವರನ ಪಂಚಕೋಶಗಳನ್ನು ಅಧ್ಯಯನ ಮಾಡಿ ಈಶ್ವರನ ಅರಿಬೇಕದಲ್ಲ. ಜೀವನದೇ ಈಟದ ಕತೆ. ಮತ್ತ ಈಶ್ವರನ್ ಹೆಂಗಿರ್ಬೇಕು? ಬ್ರಹ್ಮಾಂಡದ ಚಿಂತನೆ ನಡೆದದ. ಈಗ ಪಿಂಡಾಂಡದ ಮುಗಿತೀಗ, ಬ್ರಹ್ಮಾಂಡಕ್ಕೆ ಕರ್ಕೊಂಡು ಹೋಗ್ಲಕ್ಕ ಚಿಂತನೆ ಮಾಡ್ಲಿಕ್ಕೆ. ಯಾರು ಏನಾರ ಹೇಳ್ಬೇಕ, ಏನಾರ ಡೌಟು ತೊಡಕು, ಏನಾರ ಸಮಸ್ಯೆ, ಈ ಪಂಚಕೋಶಗಳು ಆವರಣ ಹೆಂಗ್ ಮಾಡ್ಯಾವ, ಯಾರಿಗೆ ಮಾಡ್ಯಾವ,
ಯಾರಿಗೆ ಅದರ ಸಮಸ್ಯೆ ಇಲ್ಲ, ಯಾರಿಗೆ ಅದರ ಸಮಸ್ಯೆ ಆದ ಸ್ಪಷ್ಟ ತಿಳಿ. ಈಶ್ವರ ಬುರ್ಕ ಹಾಕೊಂಡು ಹೆಣ್ಮಗಳ ಜೊತೆ ಅದನ್ರಿ. ಈಶ್ವರ ಬುರ್ಕ ಹಾಕೊಂಡು ಹೆಣ್ಮಗಳು, ಕರೆಕ್ಟ್. ಜೀವ ತನ್ನನ್ನೂ ಅರಿದಿಲ್ಲ, ಈಶ್ವರನನ್ನೂ ಅರಿದಿಲ್ಲ. ಅವನಿಗೆ ಜೀವಗ ಆವರಣ ಆಗೈತಿ. ಅದು ಈಶ್ವರಕ್ಕೆ ಆವರಣ ಇಲ್ಲ. ಯಾಕಂದ್ರ ಶುದ್ಧ ಸತ್ತು ಗುಣ ಮಾಯೆ ಉಪಾಧಿ ಅದ. ಬುರ್ಕ ಹಾಕೊಂಡು ಹೆಣ್ಮಗಳು ತಾನು ಯಾರಿಗೆ ಕಾಣಂಗಿಲ್ಲ, ಆಕಿ ಎಲ್ಲವನ್ನ ನೋಡ್ತಾಳ. ಆದ್ರ ಬುರ್ಕ ಹಾಕೊಂಡ್ ಹೆಣ್ಮಗಳು ಕೌದಿ ಹೊಚ್ಕೊಂಡ್ ಯಾರಾದ್ರೆ ಮಕ್ಕೊಂಡಿದ್ರ ಅಂತಂದ್ರ ಅದ್ರೊಳಗೆ ಯಾರು ಮಕ್ಕೊಂಡಾರತ್ತ ಆಕಿಗೆ ಗೊತ್ತಾಗಲ್ಲ. ದೃಷ್ಟಾಂತ ಒಂದು ಸ್ಟೇಜಿಗೆ ಹೋಗಿ ನಿಂತು ಬಿಡ್ತದ. ಆದ್ರ ಈಶ್ವರಗ ಕೌದಿ ಒಳಗ್ ಮಕ್ಕೊಂಡವ ಯಾರದ ಗೊತ್ತಾವ, ಸರ್ವಜ್ಞ ಅದಾನ. ನಾವು ಕೊಟ್ಟ ದೃಷ್ಟಾಂತ ಒಂದು ಸ್ಟೇಜಿಗೆ ಅಷ್ಟೇ ಅರ್ಥ ಆಗ್ತದ ಅಂದ್ಬಿಡ್ತು, ಅದು ಮುಂದೋಗಿ ನಿಂತು ಬಿಡ್ತದ. ಅವ ಒಳಗೆ ಮಕ್ಕೊಂಡನ, ಅವ ಎತ್ತರದನೋ ನಿದ್ದೆ ಮಾಡ್ಲಕತ್ತಾನೋ, ಅವ ಏನ್ ಕೆಲಸ ಮಾಡ್ಲಕತ್ತಾನ ಮಕ್ಕೊಂಡಲ್ಲೇ. ಮತ್ತ ಒಳಗ್ ಮನಸ್ನಾಗ ಏನ್ ಆಲೋಚನೆ ಮಾಡ್ಲಕತ್ತಾನ, ಒಳಗ್ ಏನ್ ಮಾತಾಡ್ಲಕತ್ತಾನ. ಒಬ್ಬಾಕಿ ತುಂಬಾ ಹೊಚ್ಕೊಂಡು ಮಕ್ಕೊಂಡಿದ್ವ ಅಂತ. ತುಂಬಾ ಹೊಚ್ಕೊಂಡು ಮಕ್ಕೊಂಡಾಗ ಅದ್ರೊಳಗಿಂದ ಬೆಳಕ ಕಾಣ್ಲಕತ್ತಿತ್ತಂತ. ಅವಾಗ ಇವ ಏನ್ ಮಾಡಿದ್ನಂತ, ಸ್ವಲ್ಪ ಅದು ತೆರೆದು ಹಿಂಗ ನೋಡಿದ್ನಂತ. ಒಳಗ್ ಬೆಳಕ ಮುಖ, ಏನು ಬೆಳಕಪ್ಪ, ನನ್ನ ಹೆಂಡತಿ ದೇವತೆ ಅದಾವ ಅನ್ಕೊಂಡತ್ತವ. ಭಾರಿ ದೇವತೆ ಅದಾಳ. ರಾತ್ರಿ ಹೊಚ್ಕೊಂಡ್ ಮಕ್ಕೊಂಡಾಗ ಆಕಿ ಮೈಯಾಗ ದೇವಿ ಬರ್ತಾಳ. ಮತ್ತ ಮುಖ ಎಲ್ಲ ಥಳ ಬಂಗಾರದಂಗ ಹೊಳಿತಿರ್ತದ, ಬೆಳಕ ಅಂತ ಹಾಂಗ ತಿಳ್ಕೊಂಡ್ ಮುಂಜಾನೆ ಎದ್ದು ಆಕಿ ಕಾಲಿ ನಮಸ್ಕಾರ ಮಾಡಿಬಿಟ್ನತ್ತ. ನೀ ಯಾರತ್ತ ನನಗ್ ಗೊತ್ತಿದ್ದಿಲ್ಲ, ದೇವಿನೇ ಬಂದಿರಿ, ಹಾಂಗ ಬಂದಿರಿ, ಹಿಂಗ ಬಂದಿರಿ ಅಂತ. ಅವಾಗ ಯಾಕ್ರಿ ಹಿಂಗ್ಯಾಕ್ ಮಾಡ್ಲಕತ್ತೀರಿ, ಯಾವಾಗಿನ ಸುದ್ದಿ, ಏನ್ ಹೇಳಕತ್ತೀರಿ ರಾತ್ರಿ ಮಕ್ಕೊಂಡಾಗ. ಆಕಿ ಅರ್ಥನೇ ಆಗ್ಲಿಲ್ಲ ಅಂತ, ಯಾವಾಗ ದೇವಿ ಬಂದಾಳ ಏನ ಅಂತ ಹೇಳಿ. ಮತ್ತ ನಾಳಿಗೆ ಮತ್ತ ಹಂಗ ನಿಮಗೇರ ಅನಿಸಿದ ಹೊತ್ನಾಗ ನನಗೆ ಎಬ್ಬಸ್ರಿ, ಎಚ್ಚರ ಮಾಡ್ರಿ, ನಾನು ಹ್ಯಾಂಗ ದೇವಿ ರೂಪ ಆತೀನಿ, ನಾ ಯಾವಾಗ್ನೂ ದೇವಿ ರೂಪನೇ ಇಲ್ಲ, ನೀವು ನಮಗೆ ಹಿಂಗಂದು ನಮಸ್ಕಾರ ಮಾಡಿದ್ರೆ ನಾನೇನು ಮಾಡ್ಲಿ ಅಂದಳತ್ತಕ್ಕೆ. ಅನ್ನೋನ ಮರ್ದಿನ ಮತ್ತೆ ಬೆಳಕು ಕಾಣಿಸ್ತತ್ತ, ಎಬ್ಸಿದ್ನತ್ತ. ಆಕಿ ಮೊಬೈಲ್ ನೋಡ್ಲಕತ್ತಿದ್ದಳತ್ತ ಕೌದಿ ಹೊಚ್ಕೊಂಡು. ಆ ಮೊಬೈಲಿನ ಬೆಳಕಾಕಿ ಮಾರಿಗೆ ತಳ ಹೊಳಿಲಕತ್ತಿತ್ತ ಕೌದಿ ಹೊಚ್ಕೊಂಡ. ದೊಡ್ಡ ಜೋಕ್. ಮೊಬೈಲ್ನಾಗ ಆಕಿ ಏನೋ ರೀಲ್ ನೋಡ್ಲಕತ್ತಿದ್ದಳಂತ ಕೌದಿ ಹೊಚ್ಕೊಂಡಾಕಿ. ಸೈಲೆಂಟ್ ಮಾಡಿಬಿಟ್ಟಿದ್ದಳಂತ. ಸೈಲೆಂಟ್ ಮಾಡಿ ಒಳಗೆ ನೋಡ್ಲಕತ್ತಿದ್ದ. ಇವನಿಗೆ ಜೀವನಿಗೇನು ಈಟ ಕಾಣಿಸ್ತದ, ಅವನಿಗೇನ್ ಕಾಣಿಸ್ತದ ಅದಕ್ಕೆ ಅವನಿಗೊಂದು ಭಾವನೆ ಉಂಟಾಗ್ತದ. ಆದ್ರ ಆಕಿ ಒಳಗೆ ಮೊಬೈಲ್ ನೋಡ್ಲಕತ್ತಿದ್ದು, ಒಳಗೆ ಹೊಚ್ಕೊಂಡು ಆಕಿ ಏನ್ ಮಾಡ್ಲಕತ್ತಾಳ ಈಶ್ವರಗೆ ಗೊತ್ತು. ಈಶ್ವರ ಎಲ್ಲಾನು ಗೊತ್ತು, ಈಚ್ ಅಂಡ್ ಎವ್ರಿಥಿಂಗ್, ಇನ್ ಅಂಡ್ ಔಟ್. ಆ ಸಾಮರ್ಥ್ಯ ಈಶ್ವರನನ್ನ ತನ್ನೊಳಗ ಸಮೀಕರಿಸಿಕೊಂಡಾಗ ಇವನಿಗೂ ಬರ್ತದ ಕೆಪಾಸಿಟಿ. ಈಶ್ವರನ ಸಾಮರ್ಥ್ಯ ಇವನಿಗೂ ಬರ್ತದ. ನಿಮ್ಮಿಂದ ಯಾರು ಮಾತಾಡ್ಕೋತಾರ ಗೊತ್ತಾಗ್ತದ. ಎಲ್ಲರೇ ಬ್ಯಾರೆ ಊರಾಗ ಬ್ಯಾರೆ ದೇಶದಾಗ ಸಹಿತ ಎಲ್ಲಿ ಏನು ಅನ್ನೋದ ನಿಮಗೆ ಗೊತ್ತಾಗ್ತದ. ಆ ಈಶ್ವರನನ್ನ ಸಮೀಕರಿಸಿಕೊಳ್ಳಕ್ಕೆ ಬರಲ್ಲಲ್ಲ. ಕಟ್ಕೊಂಡು ಹೆಂಡತಿ ಸಂಗಡ ಸಮೀಕರಣ ಮಾಡ್ಕೊಳಕ್ ಗೊತ್ತಿಲ್ಲ, ಹುಟ್ಟಿದ ಮಕ್ಕಳ ಸಂಗಡ ಸಮೀಕರಣ ಮಾಡ್ಕೊಳಕ್ ಗೊತ್ತಿಲ್ಲ. ಆ ಸಮೀಕರಣದ ಒಂದು ಭಾವ ನಮ್ಮೊಳಗೆ ಉತ್ಪನ್ನ ಆಯ್ತಂತಂದ್ರ ಎಲ್ಲಿ ಏನು ನಡೆದದ ಸ್ಪಷ್ಟವಾಗಿ ಗೊತ್ತಿಲ್ಲ ಅಂದ್ರೂ ಅಸ್ಪಷ್ಟವಾಗಿ ಆದ್ರೂ ಗೊತ್ತಾಗ್ತದೆ. 14 ಮಂದಿ ಶಿಷ್ಯರು ಎಲ್ಲರೂ ಮಕ್ಕೊಂಡು ಗೊರಕೆ ಹೊಡೆದು ನಿದ್ದೆ ಮಾಡ್ಲಕತ್ತಾರ. ರಾಮಕೃಷ್ಣ ಪರಮಹಂಸರಿಗೆ ಡಿಸ್ಟರ್ಬ್ ಆಗಿ ಎದ್ದು ನೋಡಿದ್ರೆ ಸ್ವಾಮಿ ವಿವೇಕಾನಂದ ಎದ್ದು ಒಂದೇ ಸವನ್ ಆ ಕಡೆ ಈ ಕಡೆ ಚಿಟ್ಟು ಪುರ್ಸ್ಲಕತ್ತಾನ. ಏನ್ ಆಲಕತ್ತದ ಗೊತ್ತಾಗ್ತಾ ಇಲ್ಲ. ಯಾಕೋ ನರೇನ್ ಏನಾಗ್ಯದ, ಯಾಕೆ ಹಿಂಗ್ಯಾಕ್ ಮಾಡ್ಲಕತ್ತಿದಿ, ಮಲ್ಕೋಬಾ. ಇಲ್ಲ ಗುರುವೇ, ಒಂದೇನೋ ಅನಾಹುತ ಆಗ್ಯದ. ಏನಾಗ್ಯದ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಸಮಥಿಂಗ್ ಹ್ಯಾಪಂಡ್. ಏನೋ ಆಗ್ಯದ. ಮರುದಿನ ಮುಂಜಾನೆ ನೋಡೋದ್ರಾಗ ಅಮೇರಿಕಾದಾಗ ಭೂಕಂಪ ಆಗಿ ಎಷ್ಟೋ ಮಂದಿ ನೆಲದೊಳಗೆ ಹುದಿಗೆ ಹೋಗ್ಬಿಟ್ಟಿದ್ರು.
ಅದು ಇಲ್ಲಿ ಇವನಿಗೆ ಗೊತ್ತಾಗ್ಲಕತ್ತ. ಅವನ ಭಕ್ತರು ಎಷ್ಟೋ ಮಂದಿ ಚೀತ್ಕಾರಗಳು, ಅವನ ಭಕ್ತರ ಚೀತ್ಕಾರಗಳು ಸ್ವಾಮಿ ವಿವೇಕಾನಂದನ ನೆನೆಸ್ಲಕತ್ತಾರ. ಆ ಚೀತ್ಕಾರಗಳು ಇವನಿಗೆ ಕೇಳಿಸ್ಲಕತ್ತಾವ. ಎಲ್ಲ ಬರ್ತದ. ಇಡೀ ವಿಶ್ವವನ್ನ ಸಮೀಕರಿಸಿಕೊಂಡು ನೀವೇ ಈಶ್ವರ ಆದ್ರಿ ಅಂದ್ರೆ ಬರೋಬ್ಬರಿ ನೀವು ಮಳೆ ತರಿಸ್ತೀರಿ, ಬರೋಬ್ಬರಿ ಸೂರ್ಯನ ನೀವು ನಿಂದಿರಿಸ್ತೀರಿ, ಈ ಭೂಮಿ ನಿಂದಿರಿಸ್ತೀರಿ, ಜಗತ್ತು ಇದನ್ನು ಪ್ರಳಯ ಮಾಡಿ ಮತ್ತೆ ಹೊಸದು ಸೃಷ್ಟಿ ಮಾಡ್ತೀರಿ. ಏನೆಲ್ಲ ಮಾಡೋ ಶಕ್ತಿ ಬರ್ತದೆ, ಏನೆಲ್ಲ ಶಕ್ತಿ ಬರ್ತದೆ. ಬರೇ ಅದಿಟ್ಟು ರೊಕ್ಕ ಜಮಸೋದು, ಅವಿಟ್ಟು ಸೀರೆ ಜಮಸೋದು, ಅಲ್ಮರಿ ತುಂಬಾ ಸೀರೆ ಆಗ್ಯಾವ, ಮತ್ತ ಅದಕ್ಕೊಂದು ಪ್ಲಾಸ್ಟಿಕ್ ಡಬ್ಬಿಗಳು ತರ್ಲಕತ್ತಾರ. ಈಗ ಅದ್ರಾಗ ಹಾಕಿಟ್ರೆ ಒಂದೊಂದ್ರಾಗ 20 ಸೀರೆ ಹಿಡಿತಾವತ್ತ, 20 ಡಬ್ಬಿ ತಂದ ಅದ್ರಾಗ ಹಾಕಿಡ್ತಾರ, ಚಂದ ಇರ್ತಾರ. ಅದಕ್ಕೆ ಉಟ್ಕೊಳಕ್ಕೆ ತಾನು ಒಬ್ಬರೇ ಎಲ್ಲಿಟ್ಟು ಏನ್ ಮಾಡೋದು, ಏನೇನೋ ಮಾಡ್ತಿರ್ತಾರೆ. ಹಿಂಗದ. ಅದಕ್ಕೆ ಜೀವನದ ದೃಷ್ಟಿ ಲಿಮಿಟೆಡ್. ಕಿಂಚಿತ್ ಇಚ್ಛಾಶಕ್ತಿ, ಕಿಂಚಿತ್ ಕ್ರಿಯಾಶಕ್ತಿ, ಕಿಂಚಿತ್ ಜ್ಞಾನಶಕ್ತಿ. ಅವ್ರದ್ದು ಈಶ್ವರನದು ನಿಷ್ಕಿಂಚಿತ್ ಇಚ್ಛಾಶಕ್ತಿ, ನಿಷ್ಕಿಂಚಿತ್ ಜ್ಞಾನಶಕ್ತಿ, ನಿಷ್ಕಿಂಚಿತ್ ಕ್ರಿಯಾಶಕ್ತಿ. ಈ ಕಿಂಚಿತತೆ ಅಂದ್ರೆ ಏನದಲ್ಲ, ಇದೇ ಜೀವನಿಗೆ ಆವರಿಸಿದ ಮಲ, ಇದೇ ಮಲದೋಷ. ಕಾರ್ಮಿಕ ಮಲ, ಆಣವ ಮಲ, ಮಾಯಾಮಲ ಅಂತಾರಲ್ಲ, ಅದರೊಳಗಿದೆಯಾವುದು ಆಣವ ಮಲ. ಜೀವ ಅಣು ಅಂದ್ರೆ ತಾ ಸಣ್ಣವನು, ಅಲ್ಪಜ್ಞ. ಅವ ಈಶ್ವರ ಸರ್ವಜ್ಞ. ಆಣವ ಮಲ ರಹಿತ ಈಶ್ವರ, ಇವ ಆಣವ ಮಲ ಸಹಿತ. ಕಾರ್ಮಿಕ ಮಲ ಅವ ಮಾಡೋದು ಏನೇ ಮಾಡಿದ್ರೆ ಇದು ವಿಶ್ವ ಕಲ್ಯಾಣಕ್ಕೆ ಅವ ಮಾಡ್ತಿರ್ತಾನ. ಇವ ಮಾಡೋದೇನದ ತನ್ನ ಸಲುವಾಗಿ, ತನ್ನ ಹೆಂಡತಿ ಮಕ್ಕಳ ಸಲುವಾಗಿ ಅಷ್ಟೇ. ತನ್ನ ಬಾಳ ಆದ್ರೆ ತನ್ನ ಜಾತಿ ಬುದ್ಧಿ, ತಮ್ಮ ಕ್ಯಾಸ್ಟ್ನವ್ರಿಗೆ ಅಷ್ಟೇ. ಅವನ ನಿಷ್ಕಿಂಚಿತತೆ ಅಷ್ಟೇ. ತನ್ನ ಹೆಂಡತಿ, ತನ್ನ ಮಕ್ಕಳು, ತಮ್ಮ ಅದ್ರೊಳಗೆ ಗುರು ಲೀಸ್ಟ್ನಾಗ ಇಲ್ಲೇ ಇಲ್ಲ. ಅವನು ಬೆನ್ನತ್ತಿ ಕಾಳಜಿ ಮಾಡ್ತಿರ್ತಾನ, ಆ ಲೀಸ್ಟ್ನಾಗ ಗುರು ಇಲ್ಲೇ ಇಲ್ಲ. ತನ್ನ ಹೆಂಡತಿ ತನ್ನ ಮಕ್ಕಳಿಗೆ ಕೊಟ್ಟಂತ ಒಂದು ಮಹತ್ವ ಗುರುವಿಗೆ ಕೊಟ್ಟಾನೇನ್ರಿ ಸಂಸಾರಿ? ಅದೇ ಇಷ್ಟೇ. ಪೈಸಾ ಮೇರಾ ಪರಮಾತ್ಮ, ಪತ್ನಿ ಮೇರಾ ಗುರು, ಬಚ್ಚೆ ಸಾರೆ ಸಾಧು ಸಂತ್. ನನ್ನ ಮಕ್ಕಳೇ ನನಗೆ ಸಾಧು ಸಂತರಿದ್ದಂಗ, ಹೆಣ್ತಿನೇ ನನ್ನ ಗುರು, ರೊಕ್ಕನೇ ನನ್ನ ದೇವರು. ಈ ರೀತಿ ಇಟ್ಕೊಂಡು ತುತ್ತತ್ನಾಗ ಕಿಸ್ ಭಗವಂತ ಧ್ಯಾನ ಕರು, ಕಿಸ್ ಗುರು ಕ ಶ್ರವಣ ಕರು. ಯಾ ಗುರುವಿನ ಶ್ರವಣ ಮಾಡ್ಲಿ, ಯಾರ್ದು ಧ್ಯಾನ ಮಾಡ್ಲಿ? ನಾನು ಹೆಣ್ತಿನೇ ನಾನು ಗುರು ಅದೊಳಗೆ ಇಟ್ಕೊಂಡು ಕೂತವನಿಗೆ ಏನ್ ಮಾಡ್ಲಿಕ್ಕಾಗ್ತದೆ? ಇದೇನದ? ಕ್ರಿಯಾಶಕ್ತಿ ಅವನು ಲಿಮಿಟೆಡ್, ಜ್ಞಾನಶಕ್ತಿ ಲಿಮಿಟೆಡ್, ಇಚ್ಛಾಶಕ್ತಿನೂ ಲಿಮಿಟೆಡ್. ಇಡೀ ಲೋಕಕ್ಕೆ ಒಳ್ಳೇದಾಗಲಿ ಅಂತೇಳಿ ಅವನ ಮನಸ್ಸಿನಾಗ ಬರಂಗೇ ಇಲ್ಲ. ನಮ್ಗೆ ಆಟೆ ಚಲೋ ಅಲ್ಲಿ, ತನಗೆ ಆಟೆ ಕಾಪಾಡಪ್ಪೋ ಕಾಪಾಡು. ಏನ್ ಕಾಪಾಡ್ಬೇಕು? ಎಲ್ಲ ಇಡೀ ವಿಶ್ವವನ್ನೇ ಕಾಪಾಡು, ಇಡೀ ವಿಶ್ವಕ್ಕೆ ಒಳ್ಳೇದಾಗ್ಲಿ, ಇಡೀ ವಿಶ್ವಕ್ಕೆ ಉಪಯೋಗ ಆಗಂತದ್ದು ಒಂದೇನಾರ ಕೆಲಸ ಮಾಡಮ್ಮ, ಇಡೀ ವಿಶ್ವಕ್ಕೆ ಉಪಯೋಗ ಆಗಂತ ಒಂದೇನಾರ ಮಾತು ಹೇಳಮ್ಮ, ಅಮೃತ ವಾಕ್ಯ. ಇಡೀ ವಿಶ್ವಕ್ಕೆ ಒಳ್ಳೇದಾಗುವಂತ ಆಲೋಚನೆಗಳ ಮಾಡೋಣ ಅಂತೇಳಿ ಅಂದೊತ್ನಾಗ ಈಶ್ವರ ಸ್ವರೂಪವನ್ನ ನಾವು ಏನ್ ಮಾಡ್ದಂಗ ಆಗ್ತದ? ಆವಾಹನೆ ಮಾಡ್ಕೊಂಡಿರ್ತೀವಿ, ನಾವು ಧಾರಣೆ ಮಾಡ್ತೀವಿ. ಧಾರಣೆ ಮಾಡ್ಕೊಂಡು ಹೊತ್ನಾಗ ಈಶ್ವರನ ಶಕ್ತಿಗಳೆಲ್ಲ ನಿಮ್ಮೊಳಗೆ ಕೆಲಸ ಮಾಡ್ತಿರ್ತಾವ. ವಿಶ್ವ ಕಲ್ಯಾಣ ವಿಚಾರಗಳು ನಿಮ್ಮೊಳಗೆ ಕೆಲಸ ಮಾಡ್ತಿರ್ತಾವ. ಇಷ್ಟಲಿಂಗ ನಿಮ್ಮದು ವೈಯಕ್ತಿಕ, ಪ್ರಾಣಲಿಂಗ, ಭಾವಲಿಂಗ, 84 ಲಕ್ಷ ಜೀವರಾಶಿಗಳೆಲ್ಲ ಆ ಪ್ರಾಣಲಿಂಗದಾಗ ಬರ್ತಾವ. ಇಷ್ಟಲಿಂಗ ನಿಮ್ದು ಒಂದೇ. ಭಾವಲಿಂಗ ಅಂತಂದ್ರೆ ಅದನ್ನ ದಾಟಿ ಬ್ರಹ್ಮ ಪರಮಾತ್ಮ ಅದನ್ನ ಅನ್ನೋದೇ ಭಾವಲಿಂಗ. ಪ್ರಾಣಲಿಂಗಾರ್ಚನೆ, ಭಾವಲಿಂಗಾರ್ಚನೆ ಮಾಡಿದ್ರೆ ಈಶ್ವರನ ಆವರಣ ಅರ್ಥ ಆಗ್ತವ. ಈಶ್ವರ ತಿಳಿತಾನೆ. ಬರೇ ಇಷ್ಟಲಿಂಗಾರ್ಚನೆ ಮಾಡಿದ್ರೆ ತನ್ನ ದಾಟೆ ತನಗೆ ಗೊತ್ತಾಗ್ತದೆ ಅಷ್ಟೇ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ.
ಓಂ ಶಾಂತಿ ಶಾಂತಿ ಶಾಂತಿ. ಶರಣ ಶರಣಾರ್ಥಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಕಲ್ಯಾಣವಾಗಲಿ, ಸುಖವಾಗಿರ್ರಿ, ಆನಂದವಾಗಿರ್ರಿ, ಸಂತೃಪ್ತವಾಗಿರ್ರಿ. ಎಲ್ಲರಿಗೂ ಶರಣ ಶರಣ. ಚಲೋ ಅನ್ನಿಸ್ತೇನ್ರಿ ಪಾಠ? ಈಶ್ವರನ ಜೀವದಾಯ್ತು, ಈಶ್ವರನ ಮಟ್ಟಕ್ಕೆ ಹೋಲಕತ್ತಿರಲ್ಲ. ನೀವ್ ಅದಿರಿ ಪೂರಾ ಮ್ಯಾಲ ಶುದ್ಧ ಬ್ರಹ್ಮ ಅದಿರಿ, ಮೊದಲು ಜೀವ ಅಂದ್ರೆ ಏನಂತ ತಿಳ್ಕೊಂಡ್ರಿ. ಈಗ ಈಶ್ವರನ ಮಟ್ಟಕ್ಕೆ ಹೋಲಕತ್ತೀರಿ. ಈಶ್ವರನ ದಾಟಿದ್ರೆ ಬ್ರಹ್ಮ ಸ್ವರೂಪ ಪೂರಾ ಸ್ವಚ್ಛ ಆಗ್ಬಿಡುತ್ತೆ. ಈ ಜಗತ್ತೇ ನಮ್ಗೆ ಅಡ್ಡ ಆಗ್ಯದ. ಸಂಸಾರ ಜಗತ್ತು ಇವೆರಡನ್ನ ಅರ್ಥ ಮಾಡ್ಕೊಂಡ್ರೆ ಈಶ್ವರ ಸ್ವರೂಪ ಅಂತೀರಿ. ನಂಬಲ್ಲಿ ಬೇಕಾದಂಗ ಈಶ್ವರ ಕರ್ಕಿ ಅದರ, ಈಶ್ವರ ಚಚಡಿ ಅದರ. ನಂಬಲ್ಲಿ ಏನು ಈಶ್ವರ ಕಡಿಮೆ ಅದಾರೇನು? ಬೇಕಾದಷ್ಟು ಮಂದಿ ಅದಾರ ಈಶ್ವರ. ಈಶ್ವರನೇ ಬಂದು ನಂಬಲ್ಲಿ ಕೂತ್ ಪಾಠ ಕೇಳ್ತಾನಲ್ರಿ ಶುದ್ಧ ಬ್ರಹ್ಮಂದು. ಮತ್ತಿನ್ನೇನ್ ಬೇಕು? ಈಶ್ವರಿಗೆ ಪಾಠ ಹೇಳ್ತೇವೆ ನಾವು, ಸರ್ವಜ್ಞಗೆ ಪಾಠ ಹೇಳ್ತೇವೆ.